ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಿರುವ ಸಹೋದರ ಸಹೋದರಿಯರೇ, ಮೊದಲನೇದು ನಮ್ಮ ತಂದೆಯಾದ ದೇವರಿಗೂ ಮತ್ತು ಒಡೆಯನಾದ ಕ್ರಿಸ್ತ ಯೇಸುಗೂ ನಮ್ಮ ಕೃತಜ್ಞತೆ ಹೇಳುತ್ತಾ ಈ ದಿನಾನು ನಾವು ಒಂದು ಪಾಠಕ್ಕೆ ನಾವು ಮುಂದೆ ಹೋಗೋಣ. ಸಹೋದರ ಸಹೋದರಿಯರೇ, ನೋಡ್ಬೇಕಾದ್ರೆ ಈ ದಿನದ ಪಾಠ ಟೈಟಲ್ ನೋಡ್ಬೇಕಂದ್ರೆ ಏನು? ಕರ್ಸ್ಡ್, ಶಾಪ ಅಂತ ನೋಡ್ತಾ ಇದೀವಿ. ಏನ್ ಬದ ಶಾಪ ಬಗ್ಗೆ ಮಾತಾಡಕ್ ಬಂದಿದ್ರ ಅಷ್ಟು ದೂರ ಅಂತ ಕೇಳ್ಬಹುದು. ಬಟ್ ದೇವರು ಇವತ್ತು ಒಂದು ಸಬ್ಜೆಕ್ಟ್ ಕೊಡ್ತಾ ಇದ್ದಾರೆ. ಇದರಿಂದ ನಮ್ಗೆ ಒಂದು ಏನು ಆತ್ಮಿಕ ಜೀವಕ್ಕೆ ಒಂದು ಪಾಠ ಕೊಡ್ತಾರೆ ಅಂತ ನಾವು ನೋಡೋಣ. ಇದು ವಚನ ತಿರ್ಗಾ ಓದ್ಬಿಡೋಣ ಸಿಸ್ಟರ್. ಪ್ರಾವರ್ಬ್ಸ್ 26:2 ವಚನ. ಕುಪ್ಪಳಿಸುತ್ತಿರುವ ಗುಬ್ಬಿಯಂತೆ ಹಾರಾಡುವ ಬಾನಕ್ಕಿಯ ಹಾಗೆ ನಿಮಿತ್ತವಿಲ್ಲದೆ ಕೊಟ್ಟ ಶಾಪವು ಎರಗಿ ನಿಲ್ಲದು. ಓಕೆ, ಈ ವಚನದ ಮೇಲೆ ನಮ್ಮ ಮೆಡಿಟೇಷನ್ ಇವತ್ತು ಇರುತ್ತೆ. ಇವಾಗ ನೋಡ್ಬೇಕಾದ್ರೆ ನೀವು ಶಾಪದ ಬಗ್ಗೆ ಕೇಳಿದ್ದೀರಾ. ಆ ಸಬ್ಜೆಕ್ಟ್ ಅನೇಕ ಸಬ್ಜೆಕ್ಟ್ ಕೇಳಿರ್ತೀರಾ. ಅನೇಕ ಶಾಪ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಸತ್ಯವೇದದಲ್ಲಿ, ಫುಲ್ ಮಾತಾಡಿದ್ದಾರೆ. ಆದ್ರೂ ಇವತ್ತೊಂದು ಮುಖ್ಯವಾಗಿ ನಾವು ಒಂದು 5 ಪಾಯಿಂಟ್ಸ್ ಮಾತ್ರ ನಾವು ನೋಡ್ತೀವಿ. ಆ 5 ಪಾಯಿಂಟ್ಸ್ ನಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿರುತ್ತೆ. ಶಾಪದ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿರುತ್ತೆ. ಆ 5 ಪಾಯಿಂಟ್ಸ್ ನೋಡ್ಬಿಟ್ಟು ಅದರಿಂದ ದೇವರು ನಮ್ಗೇನು ಒಂದು ಲೆಸನ್ ಇಟ್ಟಿದ್ದಾರೆ ನಮ್ಮ ಆತ್ಮಿಕ ಜೀವನಕ್ಕೆ ನಾವು ನೋಡೋಣ. ಸರಿ, ಇದು ಸಬ್ಜೆಕ್ಟ್ ಎಲ್ಲಿಂದ ರೆಫರ್ ಮಾಡಿದೀವಿ ಅಂತ ನೋಡುವಾಗ 5th ವಾಲ್ಯೂಮ್ ದ ನೆಸೆಸಿಟಿ ಫಾರ್ ಅಟೋನ್ಮೆಂಟ್ ಅಂಡ್ ದಿ ಕರ್ಸ್ ಅಂತ ಇದೆ. ಸೊ ಅಲ್ಲಿಂದ ನಾವು ಕೆಲವೊಂದು ಪಾಯಿಂಟ್ಸ್ ಮಾತ್ರ ತಗೊಂಡಿದ್ದೀನಿ ಸ್ಟಡಿಗೆ. ಸರಿ, ಇವಾಗ ಈ ವಚನದಲ್ಲಿ 2 ಪಕ್ಷಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ದೇವರು. ಏನೇನಂದು? ಗುಬ್ಬಿ, ಬಾನಕ್ಕಿ ಅಂತ ನೋಡ್ತಾ ಇದೀವಿ. ಇವಾಗ ನೋಡ್ಬೇಕಂದ್ರೆ ಈ ವಚನನ ತಿರ್ಗಾ ಒಂದೊಂದ್ಸತಿ ಓದೋಣ ಸಿಸ್ಟರ್. ಕುಪ್ಪಳಿಸುತ್ತಿರುವ ಗುಬ್ಬಿಯಂತೆ ಹಾರಾಡುವ ಬಾನಕ್ಕಿಯ ಹಾಗೆ ನಿಮಿತ್ತವಿಲ್ಲದೆ ಕೊಟ್ಟ ಶಾಪವು ಎರಗಿ ನಿಲ್ಲದು. ಕುಪ್ಪಳಿಸುತ್ತಿರುವ ಗುಬ್ಬಿಯಂತೆ ಹಾರಾಡುವ ಬಾನಕ್ಕಿ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇದು ನೋಡಿದೀರಾ? ಈ ಪಕ್ಷಿನ ಎಲ್ಲೆಲ್ಲ ನೋಡಿದೀರಾ? ಮನೆ ಹತ್ರ ಇರುತ್ತೆ ಕೆಲವೊಂದ್ಸತಿ. ಮೋಸ್ಟ್ ಆಫ್ ದ ಟೈಮ್ ಎಲ್ಲಿ ಇರುತ್ತೆ? ಮನೆ ಹತ್ರನೇ ತಿರ್ಗಾಡುತ್ತವೆ. ಅದ್ ನೋಡುವಾಗ ಅದನ್ನ ನೋಡಿ ಏನ್ ಅಬ್ಸರ್ವ್ ಮಾಡಿದೀರಾ ನೀವು? ಕ್ಯೂಟ್ ಆಗಿರುತ್ತ? ಓಕೆ, ಫೈನ್. ಅದು ನೋಡಿದ್ರೆ ಒಂದ್ ಕಡೆ ನಿಲ್ಲುತ್ತಾ ಅದು ಹೆಂಗ್ ಫಾಸ್ಟ್ ಆಗಿ ಹೋಗುತ್ತೆ? ಟಕ ಅಂತ ಒಂದ್ ಜಾಗದಿಂದ ಒಂದ್ ಜಾಗಕ್ಕೆ ಎಷ್ಟು ಬೇಗ ಹೋಗುತ್ತೆ? ತುಂಬಾ ಬೇಗ ಹೋಗ್ಬಿಡುತ್ತೆ. ಒಂದ್ ಕಡೆ ಅದು ಏನಾಗಲ್ಲ, ನಿಲ್ಲಲ್ಲ. ಇದು ಬಂದು ಏನಂತ ಅಂದ್ರೆ ಗುಬ್ಬಿ. ನೆಕ್ಸ್ಟ್ ಹಾರಾಡುವ ಬಾನಕ್ಕಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. 2 ಟೈಲ್ ಇರುತ್ತೆ. ಇದು ಏನ್ ಮಾಡುತ್ತೆ ಅಂದ್ರೆ ಒಂದ್ ಕಡೆ ಏನಾದ್ರು ನಿಲ್ಲಲ್ಲ, ಒಂದ್ ಕಡೆಯಿಂದ ಒಂದ್ ಕಡೆ ಬೇಗ ಹೋಗುತ್ತೆ ಅಂತ. ಇದು ಬ್ರದರ್ಸ್ ಕಮೆಂಟ್ರಿನಲ್ಲಿ ಹೆಂಗ್ ಬರೀತಾ ಇದೆ ಅಂದ್ರೆ ಒಂದ್ ಕಡೆ ನಿಲ್ಲಲ್ಲ, ಬೇಗ ಹಾರಾಡು ಹೋಗ್ಬಿಡುತ್ತೆ. ಅದು ನೆಕ್ಸ್ಟ್ ಗೂಡನ ಕಟ್ಟಕ್ಕೆ ಏನ್ ಮಾಡುತ್ತೆ? ಕಡ್ಡಿಗಳು ತಗೊಂಡ್ ಬರುತ್ತೆ. ಕಡ್ಡಿಗಳು ತಗೊಂಡ್ ಬಂದು ನೆಕ್ಸ್ಟ್ ಬಿಲ್ಡ್ ಮಾಡುತ್ತೆ ಅಲ್ಲ. ಒಂದ್ ಜಾಗಕ್ಕೆ ಫಾಸ್ಟ್ ಮೂವ್ಮೆಂಟ್ ಇರುತ್ತೆ ಅಂತ. ಆ ತರ ಪಕ್ಷಿಗಳ ಬಗ್ಗೆ ಮಾತಾಡಿದ್ದಾರೆ. ಈ ತರ ಪಕ್ಷಿಗಳ ಬಗ್ಗೆ ಮಾತಾಡಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಓದಿ ಸಿಸ್ಟರ್. ನಿಮಿತ್ತವಿಲ್ಲದೆ ಕೊಟ್ಟ ಶಾಪವು ಎರಗಿ ನಿಲ್ಲದು. ನಿಮಿತ್ತವಿಲ್ಲದೆ ಕೊಟ್ಟ ಶಾಪವು ಎರಗಿ ನಿಲ್ಲದು ಅಂತ ಹೇಳ್ತಾ ಇದ್ದಾರೆ ವಚನ. ಓಕೆ, ಇವಾಗ ಒಂದು ಕ್ವಶನ್. ನಿಮಿತ್ತವಿಲ್ಲದೆ, ಫಸ್ಟ್ ನಾವು ಯಾರ್ರಿ? ಸತ್ಯವೇದ ವಿದ್ಯಾರ್ಥಿಗಳು, ಕರೆಕ್ಟಾ? ನಾವು ಬಂದು ಶಾಪ ಬಗ್ಗೆ ನಂಬ್ತೀವ? ಶಾಪ ಯಾರಾದ್ರೂ ಬಿಟ್ರೆ ನಾವು ಆದ್ಮೇಲೆ ವಿಶ್ವಾಸ ಮಾಡ್ತೀವ? ಬಟ್ ಇಲ್ಲಿ ಮಾತಾಡ್ತಾ ಇದಾರಲ್ಲ, ನಿಮಿತ್ತವಿಲ್ಲದೆ ಬಿಟ್ಟ ಶಾಪ ಅಂತ. ನಾನು ಇದು ಸ್ಟಡಿ ಮಾಡಕ್ ಮುಂಚೆ ನಾನು ಹಂಗೆ ತಿಳಿದಿದ್ದೆ. ಆಮೇಲೆ ದೇವರೇ ಕೆಲವೊಂದು ವಚನ ಹೇಳ್ಕೊಟ್ರು ಈ ತರ ಇದೆ ಅಂತ. ಅವಾಗ ಶಾಪ ನೋಡ್ಬೇಕಂದ್ರೆ ಸರಿ, ಒಂದು ಕ್ವಶನ್. ನಿಮಿತ್ತವಿಲ್ಲದೆ ಬಿಟ್ಟ ಶಾಪ ಎರಗಿ ನಿಲ್ಲೋದು ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ನಿಮಿತ್ತವಾಗಿ ಯಾರಾದ್ರೂ ಶಾಪ ಕೊಟ್ರೆ ಏನಾಗುತ್ತೆ? ನಿಲ್ಲುತ್ತಾ? ಶಾಪ ಅಂತ ಒಂದು ಕಾರ್ಯನ ಯಾರು ತೆಗ್ದಾಕ್ಬಿಟ್ಟಿದ್ರು? ಯೇಸು ಕ್ರಿಸ್ತ ಬಂದು ತೆಗ್ದಾಕ್ಬಿಟ್ಟಿದ್ದಾರೆ. ಇವಾಗ ತಿರ್ಗಾ ಬಿಲೀವ್ ಮಾಡ್ಬೇಕಾ? ಇದ್ರ ಬಗ್ಗೆ ನಂಬಿಕೆ ಮಾಡ್ಬೇಕಾ ಅಂತ ನೋಡಿದ್ರೆ ದೇವರೇ ಕೆಲವೊಂದು ವಿಚಾರ ಹೇಳ್ತಾ ಇದ್ದಾರೆ. ಎಸ್, ಇಟ್ ವಿಲ್ ಹ್ಯಾಪನ್, ಇದು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಶಾಪದ ಬಗ್ಗೆ ಅನೇಕ ಪಾಯಿಂಟ್ಸ್ ನಾವು ನೋಡೋಣ ಒಂದೊಂದು. ಫಸ್ಟ್ ಇವಾಗ ಶಾಪ ಅಂದ್ರೆ
ಬೇಸಿಕ್ ಇಂದ ಹೋಗೋಣ, ಒಂದು ಬ್ಯಾಕ್ ಗ್ರೌಂಡ್ ನೋಡ್ಬಿಟ್ಟು ಆಮೇಲೆ ಪಾಯಿಂಟ್ಸ್ ಹೋಗೋಣ. ಶಾಪ ಅಂದ್ರೆ ಎಲ್ರಿ, ನಾವು ಯಾರು ಏನ್ ಮಾಡಿಲ್ಲ, ಯಾರಿಗೂ ಶಾಪ ಬಿಟ್ಟಿಲ್ಲ. ಬೇರೆಯವ್ರು ನಮ್ಗೆ ಶಾಪ ಬಿಟ್ಟಿದಾರಾ? ಬಿಟ್ಟಿರ್ತಾರೆ, ಕರೆಕ್ಟಾ? ಇವಾಗ ಶಾಪ ಬಂದು ಈ ಬ್ರದರ್ ಹೇಳ್ಬೇಕಂದ್ರೆ ಏನ್ ಹೇಳ್ತಾ ಇದೆ ಅಂದ್ರೆ, ನಾವು ಹುಟ್ಟಿರೋದ್ರಿಂದ ಬೈ ಬಾರ್ನ್ ಅದು ನಮ್ ಜೊತೆನೆ ಟ್ರಾವೆಲ್ ಆಗ್ತಿದೆ. ಈ ಮನುಕುಲ ಫುಲ್ಲು ಬೈ ಬರ್ತ್ ಇಂದ ನಮ್ ಜೊತೆನೆ ಹೆಂಗಾಗ್ತಿದೆ ಅಂದ್ರೆ ಜೊತೆನೆ ಬರ್ತಾ ಇದೆ, ಕ್ಲೋಸ್ ಫ್ರೆಂಡ್ ತರ ಅದು ಶಾಪ. ಆ ತರ ಹೇಳ್ತಿದ್ದೆ. ಶಾಪದ ಬಗ್ಗೆ ನಾವು ಮೀನಿಂಗ್ ನೋಡ್ಬೇಕಂದ್ರೆ ಹೀಬ್ರೂ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ನಲ್ಲಿ AR ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ. AR ಅಂತ. ಆ AR ಅಂದ್ರೆ ಏನಂದ್ರೆ ಅಫೆನ್ಸಿವ್ ವರ್ಡ್, ಹೋತ್ ಅಂತ ಅರ್ಥ, ಸತ್ಯ, ಸತ್ಯ ಅಂತ ಒಂದು ಅರ್ಥ ಬರ್ತಾ ಇದೆ. ನೆಕ್ಸ್ಟ್ ಜಜ್ಮೆಂಟ್ ಅದ ಬರ್ತಾ ಇದೆ. ಈ ಎರಡು ಮೀನಿಂಗ್ ಬಗ್ಗೆ ಬರ್ತಾ ಇದೆ. ಇನ್ನೊಂದು ಡೀಪ್ ಆಗಿ ನೋಡ್ಬೇಕಂದ್ರೆ ಡಿವೈನ್ ಪ್ಲಾನ್ಗೆ ಆಪೋಸಿಟ್, ದೇವ್ರ ಕಾರ್ಯಕ್ಕೆ. ಇವಾಗ ಶಾಪಕ್ಕೆ ಆಪೋಸಿಟ್ ಏನಂದ್ರೆ ಬ್ಲೆಸ್ಸಿಂಗ್ಸ್. ಬ್ಲೆಸ್ಸಿಂಗ್ಸ್ ಯಾರಿಂದ ಬರುತ್ತೆ? ದೇವರಿಂದ. ಅದಕ್ಕೆ ಆಪೋಸಿಟ್ ಈ ಶಾಪ. ಸಿಂಪಲ್ ಇಂಗ್ಲಿಷ್ ನಲ್ಲಿ ಅರ್ಥ ಮಾಡ್ಬೇಕಂದ್ರೆ ಒಂದು ಅಫೆನ್ಸಿವ್ ವರ್ಡ್, ಯಾರ ಬಗ್ಗೆ ಆದ್ರೂ ನಾನು ಏನಾದ್ರು ಕೆಟ್ಟದಾಗಿ ಮಾತಾಡ್ಬಿಟ್ರೆ ಅದು ಏನಾಗುತ್ತೆ? ಶಾಪ ಆಗುತ್ತೆ ಅಂತ ನೋಡ್ತಾ ಇದೀವಿ. ಯಾರಿಗೆ ಒಂದು ಕಷ್ಟ ಆಗೋ ರೀತಿನಲ್ಲಿ ಏನಾದ್ರು ಮಾತಾಡ್ಬಿಟ್ರೆ ಅದು ಒಂಥರ ಶಾಪ ಅಂತ ನೋಡ್ತಾ ಇದೀವಿ. ಓಕೆ, ಬ್ಲೇಮ್ ಮಾಡೋದು, ಒಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಹೇಳ್ತೀವಲ್ಲ, ಅದು ಒಂದು ಬ್ಲೇಮಿಂಗ್ ಕೂಡ ಏನಾಗುತ್ತೆ ಅಂದ್ರೆ ಶಾಪ ಅಂತ ನೋಡ್ತಾ ಇದೀವಿ. ಕೆಲವೊಬ್ರು ಮಾತಿಂದ ಮಾತಾಡ್ತಾರೆ, ಕೆಲವೊಬ್ರು ಡೀಡ್ ಅವ್ರ ಪ್ರಾಕ್ಟಿಕಲ್ ಲೈಫ್ ನಲ್ಲಿ ಮಾಡ್ತಾರೆ ಅಲ್ಲ, ಆದ್ರಿಂದ ಕೂಡ ಆಗುತ್ತೆ. ಸರಿ, ಸ್ವಲ್ಪ ಇವಾಗ ಹಿಂದೆ ಹೋಗೋಣ. ಶಾಪ ಬಂದು ಸ್ತ್ರೀಯರು ಹೆಂಗ್ ಮಾಡ್ತಾರೆ? ಸ್ತ್ರೀಯರು ಬಂದು ಶಾಪ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಒಂದು ಏನ್ಷಿಯಂಟ್ ಟೈಮ್ಸ್ ನಲ್ಲಿ ಕೆಳಗೆಯಿಂದ ಏನ್ ಇರ್ತಾರೆ, ಮಣ್ಣನ್ನ ಎತ್ತು ತೂರ್ತಾರೆ, ಕರೆಕ್ಟಾ? ಇವಾಗ ಇರೋ ಸ್ತ್ರೀ ಆತರ ಮಾಡ್ತಾರ? ಮಣ್ಣು ಮಾತ್ರ ತಗೊಂತಾರ, ಏನಂತ ತಗೊಂತಾರೆ ಸ್ತ್ರೀರು? ಕಲ್ಲು ಕಡ್ಡಿ. ಆಮೇಲೆ ಏನಂತ ಹೇಳ್ತಾರೆ? ಕೋಪ ಬಂದ್ಬಿಡುತ್ತೆ ಅವ್ರಿಗೆ. ನೀವು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಏನಾಗುತ್ತೆ ನಿಮ್ಗೆ? ಸೆತ್ತೋಗ್ಬಿಡ್ತೀರಾ, ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಈ ತರ ಎಲ್ಲ ಹೇಳಿ ಯಾರಿಗೆ ಶಾಪ ಮಾಡ್ತಾರೆ? ಸ್ವಂತ ಗಂಡನ್ಗೆ ಏನ್ ಮಾಡ್ಬಿಡ್ತಾರೆ, ಒಂದೊಂದ್ಸತಿ ಕೋಪನಲ್ಲಿ ಮಾಡ್ಬಿಡ್ತಾರೆ. ಗಂಡಂದ್ರು ಏನ್ ಮಾಡ್ತಾರೆ? ಅವ್ರಿಗೆ ಕೋಪ ಬಂದ್ರೆ ಶಾಪ ಕೊಡ್ತಾರ ಅವರು? ಕಪಾಲಕ್ಕೆ ಬಿಟ್ಬಿಡ್ತಾರೆ, ಇಲ್ಲಾಂದ್ರೆ ಹೊಡೆದು ಬಿಡ್ತಾರೆ ಅಂತ ನೋಡ್ತೀವಿ. ಸೊ ಈ ತರ ಒಂದು ಶಾಪ, ಅದು ಓಲ್ಡನ್ ಟೈಮ್ಸ್ ನಲ್ಲಿ ಅವ್ರು ಮಾಡಿದ್ದಾರೆ ಅಂತ ನೋಡ್ತೀವಿ. ಇದು ಒಂದು ಲಿಟ್ರಲ್ ಆಗಿ ಹಂಗೆ ಎಕ್ಸ್ಪ್ರೆಸ್ ಮಾಡೋದು. ಒಳಗೆ ಇರೋ ಕಷ್ಟ, ದುಃಖ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಆ ತರ ಸಿಚುವೇಶನ್ ಅಲ್ಲಿ ಏನ್ ಮಾಡ್ತಾರೆ? ಎಕ್ಸ್ಪ್ರೆಸ್ ಮಾಡಕ್ಕೆ ಈ ತರ ಶಾಪ ಬಿಟ್ಬಿಡ್ತಾರೆ. ಅದು ಒಂದೊಂದ್ಸತಿ ಏನಾಗ್ಬಿಡುತ್ತೆ, ನಿಜಾನೇ ಆಗ್ಬಿಡುತ್ತೆ. ಕೆಲ್ಸಕ್ಕೆ ಹೋಗುವಾಗ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ನಿಜ ಹಂಗೆ ಬರ್ತಾರೆ ಬ್ರದರು, ಆಕ್ಸಿಡೆಂಟ್ ಆಗ್ಬಿಟ್ಟು ನೀನ್ ಹೇಳೋದ್ರಿಂದ ಹಂಗೆ ಆಗ್ಬಿಡ್ತೆ ನನ್ಗೆ ಅಂತ ತುಂಬಾ ಬೇಜಾರಾಗುತ್ತೆ. ಅದು ನಾನು ಹೇಳ್ದೆ ತಾನೇ ನಿಮ್ಗೆ, ಹೋಗುವಾಗ ಹಿಂಗ ಆಗ್ಬಿಡುತ್ತೆ ಅಂತ. ಅದ್ನಲ್ಲಿ ನಮ್ಗೇನು, ನನ್ ಮಾತು ನೆರವೇರ್ಬಿಡ್ತು ಅಂತ ಒಂದು ಸಂತೋಷನಾ? ಅವ್ರ ಖುಷಿ. ನಾನು ಹೇಳೋದು ಇನ್ಮೇಲೆ ಏನ್ ಮಾಡ್ಬೇಕು, ಕೇಳ್ಬೇಕು ಅಂತರ ಒಂದು ಇದಾಗ್ಬಿಡುತ್ತೆ. ಸರಿ, ಇದೆಲ್ಲ ಮಾಡಿರ್ತಾರೆ. ಇವಾಗ 2 ಟೈಪ್ಸ್ ಆಫ್ ಕರ್ಸ್ ಅಂತ ಇದೆ, ಒಂದು ಗುಡ್, ಒಂದು ಬ್ಯಾಡ್. ಇವಾಗ ಬ್ಯಾಡ್ ಬಗ್ಗೆ ನೋಡೋಣ. ಕೆಟ್ಟದು ಒಂದು ಶಾಪ ಹೆಂಗ್ ಮಾಡ್ತಾರೆ ಅಂದ್ರೆ, ನಮ್ ಸಭೆನಲ್ಲಿ ಯಾರಾದ್ರೂ ಚೆನ್ನಾಗಿ ಬೆಳೀತಾ ಇದ್ದಾರೆ, ಚೆನ್ನಾಗಿ ಬೆಳೆದು ಚೆನ್ನಾಗಿ ಕ್ಲಾಸ್ ತಗೊಂಡು ಚೆನ್ನಾಗಿ ಹಾಡಾಡಿ ಸಂದೇಶವನ್ನ ಕೊಡ್ತಾ ಇದ್ದಾರೆ, ಅವ್ರನ್ನ ನೋಡಿ ನಮ್ಗೆ ಏನಾಗುತ್ತೆ? ಹೊಟ್ಟೆ ಕಿಚ್ಚು ಖಂಡಿತ ಬಂದೇ ಬರುತ್ತೆ. ಚೆನ್ನಾಗಿ ಬರ್ತಾ ಇದ್ದೀರಾ ಬ್ರದರ್, ಆದ್ರೆ ಈ ಹೃದಯದಲ್ಲಿ, ಕರೆಕ್ಟ್ ಬ್ರದರ್ ಹೇಳತನ ಎಲ್ಲಾರು ಇಲ್ಲ, ಕೆಲವೊಂದು ಅದು ನಮ್ಗೆ ಗೊತ್ತಾಗಲ್ಲ. ನಮ್ ಹಾರ್ಟ್ ನಲ್ಲಿ ಅದು ಪ್ರೈಡ್ ಬರುತ್ತೆ ಅಲ್ಲ, ಅದು ನಮ್ಗೆ ಗೊತ್ತಾಗಲ್ಲ. ಆ ತರ ಒಂದು ಸೆಲ್ಫ್ ಇದು ಬರುತ್ತೆ ನಮ್ಗೆ. ಆ ತರ ನಮ್ಗೆ ಯಾರಾದ್ರೂ, ಇವಾಗ ನೋಡಿ, ನಾನ್ ಚಿಕ್ಕ ಹುಡುಗ ಬಂದು ಮಾತಾಡ್ತೀನಿ, ಇವಾಗ ಸೀನಿಯರ್ ಬ್ರದರ್ಸ್ ಬಂದು ಏನ್ ಹೇಳ್ತಾರೆ, ಇವ್ರನ್ನೆಲ್ಲ ಸಬ್ಜೆಕ್ಟ್ ಮಾತಾಡ್ತಾನ ಅಂತ ಒಂದು ಹೇಳೋ ಒಂದು ವಿಷಯ ಬರುತ್ತೆ ಅಲ್ಲ, ಅದನ್ನು ಹೆಂಗೆ, ಇದು ಒಂದು ಬ್ಯಾಡ್ ಕರ್ಸ್ ಅಂತ ನೋಡ್ತಾ ಇದೀವಿ. ನೆಕ್ಸ್ಟ್ ಗುಡ್ ಕರ್ಸ್ ಹೆಂಗಿರುತ್ತೆ ಅಂದ್ರೆ, ಸಭೆನಲ್ಲಿ ಚೆನ್ನಾಗಿ ಬೆಳೀತಾ ಇದ್ದಾರೆ, ಆ ಎಕ್ಸ್ ಬ್ರದರ್ ಬಂದು ಚೆನ್ನಾಗಿ ಮಾಡಿದೀರಾ ಬ್ರದರ್, ಒಳ್ಳೆ ಸಂದೇಶನ, ಆದ್ರೆ ಇನ್ಸೈಡ್ ಏನಿರುತ್ತೆ ಅವ್ರಿಗೆ? ಹೊಟ್ಟೆ ಕಿಚ್ಚು ಇರುತ್ತೆ. ಇದು ಈ ತರ ಹೊಟ್ಟೆ ಕಿಚ್ಚು ಮಾಡೋರು ಕರ್ಸ್ ನಲ್ಲಿ ಬರ್ತಾರೆ ಅಂತ ನೋಡ್ತಾ ಇದೀವಿ.
ಓಕೆ, ಇವಾಗ ಒಂದು ವಚನನ ನಾವು ಓದೋಣ. ದೇವರು ಈ ಕರ್ಸ್ ಬಗ್ಗೆ ಏನ್ ಮಾತಾಡ್ತಾರೆ, ಈ ಶಾಪದ ಬಗ್ಗೆ ದೇವರು ಏನ್ ಹೇಳ್ತಾ ಇದ್ದಾರೆ ಅಂತ ಒಂದು ವಚನ ಓದೋಣ. ಮಲಾಕಿ 2ನೇ ಅಧ್ಯಾಯ 2ನೇ ವಚನ. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಹ್ಮ್. ನನ್ನ ನಾಮವನ್ನು ಘನಪಡಿಸಬೇಕೆಂಬ ಆಜ್ಞೆಯನ್ನು ನೀವು ಆಲಿಸಿ ಹ್ಮ್. ಮಂದಟ್ಟು ಮಾಡಿಕೊಳ್ಳದಿದ್ದರೆ ಹ್ಮ್. ನಾನು ನಿಮಗೆ ಶಾಪವನ್ನು ಬರಮಾಡುವೆನು. ನೋಡಿ, ಈ ವಚನನ ಇಂಪಾರ್ಟೆಂಟ್ ವರ್ಸು, ಇದು ನಾವು ನೋಡ್ಬೇಕು. ಏನಂದ್ರೆ, ನನ್ನ ನಾಮವನ್ನು ನೀವು ಘನ ಮಾಡಿಲ್ಲ ಅಂದ್ರೆ, ಆಮೇಲೆ ನಾನು ಕೊಟ್ಟಿರೋ ವಚನ ಇದೆ ಅಲ್ಲ, ಅದು ನೀವು ಕೇಳಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಂತ ದೇವರು? ಶಾಪವನ್ನ ಬರಮಾಡು. ಶಾಪವನ್ನು ಬರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಂಗೆ ಓದ್ರಿ ಸಿಸ್ಟರ್. ನಿಮಗೆ ಆಶೀರ್ವಾದವಾಗಿ ದಯಪಾಲಿಸಿದವುಗಳನ್ನು ಹ್ಮ್. ಶಪಿಸುವೆನು. ನಿಮ್ಗೆ ಆಶೀರ್ವಾದವನ್ನ ದಯಪಾಲಿಸ್ತಾರೆ ದೇವನು. ಎಷ್ಟು ಆಶೀರ್ವಾದ ಇದೆ ನಮ್ಗೆ? ಏನೋ ಸ್ವಲ್ಪ ಇದೆಯಾ? ಆ ಆಶೀರ್ವಾದನ ಕೂಡ ಏನ್ ಮಾಡ್ತಾರೆ? ಶಾಪವಾಗಿ ಬರೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್. ಹೌದು, ಹ್ಮ್. ಈ ನನ್ನ ಆಜ್ಞೆಯನ್ನು ನಿಮ್ಮಲ್ಲಿ ಯಾರೂ ಮಂದಟ್ಟು ಮಾಡಿಕೊಳ್ಳದ ಕಾರಣ ಹ್ಮ್. ಅವುಗಳನ್ನು ಶಪಿಸೇ ಇದ್ದೇನೆ. ನೋಡಿ, ತಿರ್ಗಾ ಹೇಳ್ತಾ ಇದ್ದಾರೆ, ನೀವು ಯಾರು ಮಂದಟ್ಟು ಮಾಡಿಕೊಳ್ಳದನ್ನ ನಾನೇನ್ ಮಾಡ್ತೀನಿ? ತಿರ್ಗಾ ಶಪಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. 3 ಪಾಯಿಂಟ್ಸ್ ಬಗ್ಗೆ ನೋಡ್ತಾ ಇದೀವಿ. ಫಸ್ಟ್ ಏನಂತ ಹೇಳ್ತಾ ಇದ್ದಾರೆ, ನನ್ನ ನಾಮಕ್ಕೆ ಕೊಡುವ ಘನ ನೀವು ಕೊಟ್ಟಿಲ್ಲ ಅಂದ್ರೆ, ನನ್ನ ವಾಕ್ಯನ ನೀವು ಕೇಳಿಲ್ಲ ಅಂದ್ರೆ ಏನ್ ಮಾಡ್ತೀನಿ? ಶಾಪವನ್ನ ಕಳಿಸ್ತೀನಿ. ಅದು ಮಾತ್ರ ಅಲ್ಲ, ನಿಮ್ಮ ಆಶೀರ್ವಾದನ ಕೂಡ ಏನ್ ಮಾಡ್ಬಿಡ್ತೀನಿ? ಶಪಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಒಂದ್ ಪ್ರಶ್ನೆ, ದೇವರು ಶಾಪ ಕೊಡ್ತಾರ? ದೇವ್ರು ಶಾಪ ಕೊಟ್ರೆ ನಾವು ಇರ್ತೀವ? ತುಂಬಾ ಕಷ್ಟ ಆಗುತ್ತೆ ಅಂತ ನೋಡ್ತೀವಿ. ಈ ವಚನ ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕಂದ್ರೆ, ದೇವರು ಶಾಪ ಬಗ್ಗೆ ಅದು ಓದ್ರಿ ಸಿಸ್ಟರ್. ಶಾಪ, ನಿಮ್ಮ ಆಶೀರ್ವಾದನ ನಿಮಗೆ ಆಶೀರ್ವಾದವಾಗಿ ದಯಪಾಲಿಸಿದವುಗಳನ್ನು ಶಪಿಸುವೆನು. ಹೌದು, ಈ ನನ್ನ ಆಜ್ಞೆಯನ್ನು ನಿಮ್ಮಲ್ಲಿ ಯಾರೂ ಮಂದಟ್ಟು ಮಾಡಿಕೊಳ್ಳದ ಕಾರಣ ಅವುಗಳನ್ನು ಶಪಿಸೇ ಇದ್ದೇನೆ. ನೋಡಿ, ಶಪಿಸೇ ಇದ್ದೀನಿ. ಇಂಗ್ಲಿಷ್ ನಲ್ಲಿ ನೋಡುವಾಗ ಗಿವ್ ಗ್ಲೋರಿ ಅನ್ ಟು ಮೈ ನೇಮ್ ಸೆಟ್ ದ ಲಾರ್ಡ್ ಆಫ್ ಹೋಸ್ಟ್ ವಿಲ್ ಇವನ್ ಸೆಂಡ್ ಎ ಕರ್ಸ್ ಅಂತ ಇದೆ. ಸೆಂಡ್ ಅಂತ ಇದೆ. ಅವಾಗ ಕಲ್ಸ್ತಾ ಇದ್ದಾರೆ ದೇವರು. ನಿಮ್ಮ ಆಶೀರ್ವಾದನ ಏನು ಶಪಿಸಿ, ದೇವರು ಶಾಪ ಮಾಡಲ್ಲ. ದೇವರು ಆಲ್ರೆಡಿ ನಮ್ಮ ಹುಟ್ಟಿರುವಾಗ ಹೆಂಗ್ ಬಂದಿದೀವಿ? ತಾಯಿ ಕರುವಿಂದ ಶಾಪದ್ನಲ್ಲೇ ಹುಟ್ಟಿದೀವಿ ನಾವು. ಶಾಪ ಆಲ್ರೆಡಿ ಇದೆ. ಇವಾಗ ನಾನೊಂದು ಮಾತು, ಇವಾಗ ಯಾರಾದ್ರಿಗೂ ಶಾಪ ಕೊಟ್ಟಿದ್ದೀನಿ ಅಂದ್ರೆ, ಈ ಶಾಪ ಆಲ್ರೆಡಿ ಎಕ್ಸಿಸ್ಟ್ ಇದೆ. ಆ ತರ ಎಷ್ಟು ಜನ ಶಾಪ ಬಿಟ್ಟಿರ್ತಾರೆ, ಎಲ್ಲ ಲೋಕದಲ್ಲಿ ಇದೆ. ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ಅವ್ರ ನಾಮಕ್ಕೆ ನೀವು ಘನ ಕೊಟ್ಟಿಲ್ಲ ಅಂದ್ರೆ, ಅವ್ರ ವಾಕ್ಯನ ನೀವು ಕೇಳಿಲ್ಲ ಅಂದ್ರೆ, ಎಲ್ಲೋ ಇರೋ ಶಾಪನ ಡೈವರ್ಟ್ ಮಾಡ್ತಾರೆ. ಜಸ್ಟ್ ಡೈವರ್ಟ್ ಮಾಡ್ಬಿಡ್ತಾರೆ, ನಮ್ಗೆ ಅಪ್ಲಿಕಬಲ್ ಆಗ್ಬಿಡುತ್ತೆ. ಕಾರಣ ಏನಂದ್ರೆ, ಅವ್ರು ಕೊಡೋ ಘನನ ಕೊಟ್ಟಿಲ್ಲ ಅಂದ್ರೆ, ಅವ್ರ ವಚನ ನೀವು ಕೇಳಿಲ್ಲ ಅಂದ್ರೆ, ಈ ಶಾಪನ ಡೈವರ್ಟ್ ಮಾಡ್ಬಿಡ್ತಾರೆ. ಏನ್ ಬದಲು ಈ ತರ ಡಿಫ್ರೆಂಟ್ ಇದೆಲ್ಲ ಬರ್ತಾ ಇದೆ, ಪ್ರಶ್ನೆ ಎಲ್ಲ ನಮ್ಗೆ ಬರ್ತಾ ಇದೆ, ಕಷ್ಟ ಬರ್ತಾ ಇದೆ ಬದರ್. ಈ ತರ ನಾನು ಇನ್ವಾಲ್ವ್ ಆಗಿಲ್ಲ ಈ ಪ್ರಾಬ್ಲಮ್ ನಲ್ಲಿ, ಆದ್ರೆ ಈ ಕಷ್ಟ ನನ್ಗೆ ಬಂದಿದೆ ಬದರ್. ಹೆಂಗೆ? ದೇವ್ರು ಜಸ್ಟ್ ಏನ್ ಮಾಡ್ತಾರೆ? ಡೈವರ್ಟ್ ಮಾಡ್ತಾರೆ. ಈ ಮಣ್ಣ ಬಗ್ಗೆ ನೋಡಿದೀವಿ ಅಲ್ಲ, ಮಣ್ಣ ಏನ್ ಮಾಡ್ತಾರೆ ದೇವರು ಇಸ್ರೇಲ್ ಜನಕ್ಕೆ? ಯಾರು ಮಣ್ಣ? ಅದು ಅಲ್ಲಿ ತೂದರಿಂದ ಬಂದಿತ್ತ? ಅದು ಬಾಣದಿಂದ ಬಂದಿತ್ತ? ಎಲ್ಲಿಂದ ಬಂದಿತ್ತು? ಅದು ಎಲ್ಲೋ ಭೂಮಿ ಮೇಲಿಂದ ಬೆಳೆದಿರುವ ಒಂದು ಇದು. ಅದು ಫ್ಲೇವರ್ಲ ನಿಮ್ಗೆ ಗೊತ್ತಾ? ಹನಿ ತರ ಇರುತ್ತೆ. ಅದೆಲ್ಲ ಅಲ್ಲಿ ದೇವತರು ತಿನ್ನದೆ ಎಲ್ಲೋ ಒಂದ್ ಕಡೆ ಬೆಳೆದಿದೆ. ಅದ್ ಜಸ್ಟ್ ಏನ್ ಮಾಡ್ತಾರೆ? ಬೆಲೆಗೆ ದೇವತದ್ರು ಬಂದು ಏನ್ ಮಾಡ್ತಾರೆ? ಆಗ್ಬಿಟ್ಟು ಹೋಗ್ಬಿಡ್ತಾರೆ, ಡೈವರ್ಟ್ ಮಾಡ್ತಾರೆ. ಕ್ವೀಲ್ಸ್ ನೋಡಿದೀವಿ. ಕ್ವೀಲ್ಸ್ ಅಂದ್ರೆ ಓಕೆ, ಅದು ಏನ್ ಮಾಡ್ತಾರೆ ದೇವರು? ಎಲ್ಲೋ ಒಂದ್ ಕಡೆ ಇರುತ್ತೋ ಆ ಟೆಂಟ್ ನಲ್ಲಿ ಏನ್ ಮಾಡ್ತಾರೆ? ಜಸ್ಟ್ ಡೈವರ್ಟ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಏನ್ ಮಾಡ್ತಾರೆ? ಎಲ್ಲ ಶಾಪ ಎಕ್ಸಿಸ್ಟ್ ಆಗಿದೆ, ಜಸ್ಟ್ ನಮ್ಗೆ ಹೋಲಿಕೆ ಆಗ್ಬಿಡುತ್ತೆ. ನಾವು ಇನ್ ಕೇಸ್ ಅವ್ರು ಕೊಡೋ ಘನನ, ಆ ವಾಕ್ಯನ ನಾವು ಕೇಳಿಲ್ಲ ಅಂದ್ರೆ, ಇದು ನಮ್ಗೆ ಏನಾಗುತ್ತೆ ಅಂದ್ರೆ ತಿರ್ಗಾ ಈ ವಚನನ ಡೀಪ್ ಆಗಿ ಓದೋಣ. ಓದಿರಿ ಸಿಸ್ಟರ್, ಆ ವಚನ ತಿರ್ಗಾ ಓದಿ.
ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಹ್ಮ್ ನನ್ನ ನಾಮವನ್ನು ಘನಪಡಿಸಬೇಕೆಂಬ ಆಜ್ಞೆಯನ್ನು ಹ್ಮ್ ನೀವು ಆಲಿಸಿ ಮಂದಟ್ಟು ಮಾಡಿಕೊಳ್ಳದಿದ್ದರೆ ಹ್ಮ್ ನಾನು ನಿಮಗೆ ಶಾಪವನ್ನು ಬರಮಾಡುವೆನು, ಹ್ಮ್ ನಿಮಗೆ ಆಶೀರ್ವಾದವಾಗಿ ದಯಪಾಲಿಸಿದವುಗಳನ್ನು ಹ್ಮ್ ಶಪಿಸುವೆನು. ಓಕೆ. ಹೌದು, ಈ ನನ್ನ ಆಜ್ಞೆಯನ್ನು ನಿಮ್ಮಲ್ಲಿ ಯಾರೂ ಮಂದಟ್ಟು ಮಾಡಿಕೊಳ್ಳದ ಕಾರಣ ಯಾರು ಮಂದಟ್ಟು ಮಾಡಿಕೊಳ್ಳದಂದ್ರೆ ಏನರ್ಥ? ಇಲ್ಲಿ ಹಾರ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಿಕಾಸ್ ಈ ಡು ನಾಟ್ ಲೇ ಇನ್ ಹಾರ್ಟ್, ಲೇಗ್ ಬಂದು ಪುಟ್ ಇನ್ ಹಾರ್ಟ್ ಅಂತ ಬರ್ತಾ ಇದೆ. ಈ ಹಾರ್ಟ್ ಗೆ ಬಂದು ನಾವು ಡಿಕ್ಷನರಿನಲ್ಲಿ ನೋಡ್ಬೇಕಾದ್ರೆ ಏನ್ ಬರ್ತಾ ಇದೆ? ಮೈಂಡ್ ಬರ್ತಾ ಇದೆ. ಮೈಂಡ್ ಅಂತ ಒಂದು ಪದ ಯೂಸ್ ಮಾಡಿದ್ದಾರೆ. ನೀವು ದೇವ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ರೆ ಕೂಡ ಈ ಶಾಪ ಕಳಿಸ್ತಾರೆ. ಯಾರಾದ್ರೂ ಯೋಚನೆ ಮಾಡಿದ್ದೀರಾ ಈ ತರ? ಈ ವಚನ ಹಂಗೆ ಹೇಳ್ತಾ ಇದೆ. ದೇವ್ರ ಬಗ್ಗೆ ನೀವು ಯೋಚನೆ ಮಾಡಿಲ್ಲ ಅಂದ್ರೆ ಕೂಡ ದಿನನಿತ್ಯ ನಾವು ಜೀವನ ಎಷ್ಟು ಸತಿ ದೇವರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ? ಕಡಿಮೆ. ಕೆಲಸ ಇದೆ, ಫ್ಯಾಮಿಲಿ ಇದೆ, ಅದೆಲ್ಲ ಅದ್ನಲ್ಲಿ ದೇವ್ರ ಬಗ್ಗೆ ನೀವು ಯೋಚನೆ ಮಾಡಿಲ್ಲ ಅಂದ್ರೆ ಕೂಡ ಈ ಶಾಪನ ನಿಮ್ಗೆ ಬರೆ ಮಾಡಿ ಅಂತ ಹೇಳ್ತಾ ಇದ್ರು. ಎಷ್ಟು ಒಂದು ಎಚ್ಚರಿಕವಾದ ಒಂದು ವಾರ್ನಿಂಗ್ ಒಂದು ವಚನ ಅಂತ ನಾವು ನೋಡ್ತಾ ಇದೀವಿ. ಯಾರಿಗೆ ಹೇಳಿರೋ ಈ ವಚನ? ಮಲಾಕಿ. ಮಲಾಕಿ ಯಾರ್ರಿ? ಪ್ರಾಫಿಟ್ಸ್. ಅವ್ರಿಗೆ ಹೇಳಿರುವ, ಯಾಜಕರಿಗೆ ಹೇಳಿರುವ ಒಂದು ವಚನ. ಇವಾಗ ನಾವು ಯಾಜಕರ? ನಾವು ಯಾರು? ನಾವು ರಾಯಲ್ ಪ್ರೀಸ್ಟ್ಹುಡ್ ಅಂತ ನೋಡ್ತಾ ಇದೀವಿ. ಇದು ನಮಗೂ ಏನಾಗುತ್ತೆ ಅಂದ್ರೆ ಅಪ್ಲಿಕಬಲ್ ಆಗುತ್ತೆ. ಇವಾಗ ಬಂದ್ಬಿಡೋಣ, ಇವಾಗ ಬೈಬಲ್ ನಲ್ಲಿ ಹೋಗೋಣ. ಇವಾಗ ಫಸ್ಟ್ ಯಾರು ದೇವರು ಶಪಿಸ್ತಾರೆ? ಅದಮ್ಕ ಫಸ್ಟ್ ದೇವರು ಯಾರು ಶಪಿಸ್ತಾರೆ ಅಂದ್ರೆ ಓದನಸ್ಟ್. ಆಗ ಯೆಹೋವ ದೇವರು 3:14 ಅಲ್ಲ ಬರ್ದ? ಹಾ. ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲಾ ಪಶುಗಳಲ್ಲಿಯೂ ಅಡವಿಯ ಎಲ್ಲಾ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ. ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳೆಲ್ಲ ಮಣ್ಣೆ ತಿನ್ನುವಿ. ನೋಡ್ರಿ ಸಹೋದರ ಸಹೋದರಿ, ಫಸ್ಟ್ ಕರ್ಸ್ ಯಾರಿಗ ಹೋಗ್ತಾ ಇದೆ? ಸರ್ಪ. ಇವಾಗ ಇದು ಸ್ಪಿರಿಚುವಲ್ ಬಿಟ್ಬೇಡೋಣ, ಲಿಟ್ರಲ್ ಆಗಿ ನಾವು ನೋಡೋಣ. ಲಿಟ್ರಲ್ ಆಗಿ ಈ ಶಾಪ ಯಾರು ಕೊಟ್ಟಿದ್ದಾರೆ? ದೇವ್ರು ಕೊಟ್ಟಿದ್ದು. ಯಾರು ಕೊಟ್ಟಿದ್ದಾರೆ? ಫಸ್ಟ್ ಯಾರ್ಗೆ? ಶರ್ಪಗೆ ಹೋಗ್ತಾ ಇದೆ. ಓಕೆ, ನಾವು ಫಸ್ಟ್ ಶರ್ಪಕ್ಕೆ ಹೋಗ್ತಾ ಇದೆ. ಅವ್ರು ಕೊಟ್ಟಿರೋ ಒಂದು ಕರ್ಸು ಇವಾಗ ತನಕ ಅದು ಇದೆಯಾ ಇಲ್ಲನ? ಇದೆಯಾ? ಸರ್ಪ ನೋಡಿದ್ರೆ ನಮ್ಗೆ ಏನಾಗುತ್ತೆ? ಫಸ್ಟ್ ನೋಡಿದ ತಕ್ಷಣ ನಮ್ಗೆ ಹೆಂಗಿರುತ್ತೆ? ರೋಮಾಂಚರ ಎಲ್ಲ ಹೆಂಗಾಗ್ಬಿಡುತ್ತೆ? ಒಂಥರ ಎಲ್ಲಾ ಪ್ರಾಣಿಗಳು ನೋಡ್ತೀವಿ, ಆದ್ರೆ ಸರ್ಪ ನೋಡಿದ್ರೆ ಮಾತ್ರ ಒಂದು ಭಯ ನಮ್ಗೆ ಬಂದೇ ಬರುತ್ತೆ. ಅದು ದೇವ್ರ ಶಪಿಸೋ ತರ ಇವಾಗ ಕೂಡ ಅದು ಏನ್ ಮಾಡ್ತಾ ಇದೆ? ಮಣ್ಣೆ ಏನು ಅದಕ್ಕೆ? ಮನೆ. ಆಹಾರನೂ ಏನೇ? ಮಣ್ಣೆ ಅಂತ ನೋಡ್ತಾ ಇದೆ. ಇವಾಗ ಫ್ರಾಗ್ ಎಲ್ಲ ತಿಂತಾ ಇದೆ, ಕಪ್ಪೆಗಲ್ಲ ಅದು ಒಂದೊಂದು ತಿಂತಾ ಇದೆ. ಅದು ತಿನ್ನೋ ತರ ಒಳಗೆ ತಿನ್ನುವಾಗ ಬರೀ ಕಪ್ಪೆಗೆ ಮಾತ್ರ ತಿಂತಾ ಇದೆ ಅದು. ಅದ್ರ ಜೊತೆಗೆ ಏನು ಹೋಗ್ತಾ ಇದೆ? ಮಣ್ಣು ಸ್ವಲ್ಪ ಹೋಗ್ತಾ ಇದೆ. ಹೋಗಿ ಅದು ಡೈಜೆಷನ್ ಸಿಸ್ಟಮ್ ಇದೆ, ಅದಕ್ಕೆ ಏನಾಗುತ್ತೆ? ಆಚೆ ವಾಂತಿ ಮಾಡ್ಬಿಡುತ್ತೆ ಅಂತ ನೋಡ್ತಾ ಇದೀವಿ. ಸೊ ದೇವ್ರು ಕೊಟ್ಟಿರೋ ಶಾಪ ಇವಾಗ ತನಕ ಹೆಂಗಾಗಿದೆ? ಎಕ್ಸಿಸ್ಟ್ ಆಗಿ ನೋಡಿ, ಅವ್ರ ವಾಕ್ಯದ ಪವರ್ ನೋಡಿ ಅಂತ ಹೇಳ್ತಾ ಇದೀವಿ. ಇದು ಫಸ್ಟ್ ಶಾಪ. ನೆಕ್ಸ್ಟ್ ಶಾಪ ಯಾರಿಗ ಹೋಗ್ತಾ ಇದೆ? ಸ್ತ್ರೀಗೆ. ಓದ್ಬಿಡೋಣ ಅಷ್ಟ. ಆದಿಕಾಂಡ 3:15. ನಿನಗೂ ಈ ಸ್ತ್ರೀಗೂ 17 ಹೋಗ್ಬಿಡಿ. 17 ಹ್ಮ್. 3:17. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ಹ್ಮ್ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ಹ್ಮ್ ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ನೋಡಿ, ಇದು ಎಕ್ಸಿಸ್ಟ್ ಆಗಿದೆಯಾ ಇವಾಗ? ಇನ್ವರೆಗೂ ಇದೆಯಾ? ಹೆಂಗಿದೆ? ಕರೆಕ್ಟಾ? ಒಂದ್ ಫ್ಯಾಮಿಲಿ ಚೆನ್ನಾಗಿದೆ ಅಂದ್ರೆ ಒಂದ್ ರೀಸನ್ ಇರುತ್ತೆ. ಹಿಂದ್ಗಡೆ ಯಾರು ಇರ್ತಾರೆ? ಒಂದ್ ಗಂಡ್ರು ಬಂದು ತುಂಬಾ ದುಡಿತಾ ಇರ್ತಾರೆ. ಅವ್ರ ನೆಲದ್ನಲ್ಲಿ ಬೇರು ಸಿನ್ಸ್ತಾರ? ಏನದು? ಬೇವ್ರು ಸಿನ್ಸ್ತಾರ? ಇಲ್ಲ. AC ನಲ್ಲಿ ತಾನೇ ಕುತ್ಕೊಂಡು ಬರ್ತಾ ಇದೀವಿ ನಾವೆಲ್ಲ. ದುಡಿತಾರೆ. ಆದ್ರೆ ಇವಾಗ ಟೆಕ್ನಾಲಜಿ ಇನ್ಕ್ರೀಸ್ ಆಗಿದೆ. ಇವಾಗ ಬೇರೆ ಸುರಿತಾ ಇದೀವ ನಾವು, AC ನಲ್ಲಿ ಕುತ್ಕೊಂಡು ಬರ್ತಾ ಇದೀವಿ. ಕಷ್ಟ. ಏನ್ ಹೇಳ್ತಾ ಇದೆ ಅಂದ್ರೆ, AC ನಲ್ಲಿ ಕುತ್ಕೊಂಡ್ರು ನಮ್ ಬಾಸ್ ಇದಾರಲ್ಲ, ಲೋಕದ ಬಾಸು, ಅವ್ರು ಕೊಡೋ ಮೆಂಟಲ್ ಟಾರ್ಚರ್ಗೆ ನಾವು ಏನಾಗ್ತೀವಿ? ಸೆತ್ತೆ ಹೋಗ್ಬಿಡ್ತೀವಿ. ಆ ತರ ಏನ್ ಕೊಡ್ತಿದ್ದಾರೆ ಅಂದ್ರೆ, ದೇವ್ರು ಕೊಟ್ಟಿರೋ ವಾಕ್ಯ ನೋಡಿ. ನೀವ್ ಏನ್ ಮಾಡ್ಬೇಕು? ಊಟ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು?
ಕಷ್ಟ ಪಡ್ಲೇಬೇಕು. ಯಾರು ಕಷ್ಟ ಪಟ್ಟಿಲ್ಲ ಇವಾಗ ಹೇಳಿ? ಇವಾಗ ಗಂಡನ್ ಬಿಟ್ಟು ಎಂತಿರು ಕೂಡ ಏನ್ ಮಾಡ್ತಾ ಇದಾರೆ? ಕಷ್ಟ ಪಡ್ತಾ ಇದಾರೆ. ಆ ತರ ದೇವ್ರ ಶಾಪ ಇನ್ನವರೆಗೂ ಇದೆ. ಮರಣ ಇದೆಯಾ? ಮರಣನೂ ಲಿಟ್ರಲ್ ಆಗಿದೆ. ಎಷ್ಟು ಪವರ್ ಇದೆ ನೋಡಿ. ಟೆಕ್ನಾಲಜಿ ಏನೇನೋ ಕಂಡುಹಿಡಿತಾ ಇದ್ದಾರೆ, ಗ್ರಹಕ್ಕೆ ಹೋಗ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಆ ಮರಣ ಅಂತ ಒಂದಿದೆ ಗೊತ್ತಾ? ಯಾರದು? ದೇವ್ರು ಕೊಟ್ಟಿರೋದು ನೋಡಿ. ನೆಕ್ಸ್ಟ್ ಶಾಪ ಸ್ತ್ರೀಗೆ ಹೋಗ್ತಾ ಇದೆ. ಅವರು ಇವಾಗ ಬರ್ತ್ ಪೈನ್ ಇದೆಯಾ? ಇದೆಯಾ? ಇವಾಗ ಏನೇನೋ ಇಂಜೆಕ್ಷನ್ ಆಗ್ತಾ ಇದಾರೆ, ಏನೇನೋ ಅನಸ್ಟಿಷಾ ಕೊಟ್ಟು ತಗೊಂಡ್ರೆ ಏನಾಗುತ್ತೆ? ಇವಾಗ ಲೇಬರ್ಲೆಸ್ ಡೆಲಿವರಿ ಕೂಡ ಮಾಡ್ತಾ ಇದ್ದಾರೆ. ಆ ತರ ಆಪ್ಷನ್ ಬಂದಿದೆ. ಆದ್ರೂ ಪೇನ್ ಇದೆಯಾ? ಸ್ತ್ರೀಗಳಿಗೆ ಮಾತ್ರ ಗೊತ್ತು. ಒಂದು ಬೋನು ಬ್ರೇಕ್ ಆಗೋ ತರ ಇರುತ್ತೆ, ಒಂದು ಮಗು ಬಂದು ಆಚೆ ಬರೋದು, ಕರೆಕ್ಟಾ? ಆ ಪೇನ್ ಇವಾಗವರೆಗೂ ಅದು ಯಾರು ಕೊಟ್ಟಿರೋ ಶಾಪ? ಇನ್ವರೆಗೂ ಇದೆ ಅಂತ ನಾವು ನೋಡ್ತಾ ಇದೀವಿ. ಶಾಪ, ಈ ಶಾಪನ ಬಂದು ಯಾರು ತೆಗ್ದಾಕಿರೋದು? ಅದು ಓದ್ಬಿಡೋಣ ಸಿಸ್ಟರ್. ಗಲಾತಿಯವರಿಗೆ 3ನೇ ಅಧಿಕಾರ 13ನೇ ವಚನ. ಗಲಾತ್ಯ 3:13. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯಜನರಿಗೂ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ನೋಡಿ, ನಮ್ಮ ನಿಮಿತ್ತ ಏನಾದ್ರು ಅವರು ಶಾಪವಾಗಿ ಈ ಧರ್ಮಶಾಸ್ತ್ರದಲ್ಲಿ ಬರ್ದಿರುವ ಎಲ್ಲಾ ಕಾರ್ಯನು ಯಾರು ನೆರವೇರಿಸಿದ್ರು? ಯೇಸು ಕ್ರಿಸ್ತು ಈ ಶಾಪ ಅಂತ ಒಂದು ಕಾರ್ಯನ ತೆಗೆದುಹಾಕಿದ್ದಾರೆ ಅಂತ ನೋಡ್ತಾ ಇದೀವಿ. ನೆಕ್ಸ್ಟ್ ಓದ್ಬಿಡೋಣ. ಗಲಾತಿಯವರಿಗೆ 3ನೇ ಅಧ್ಯಾಯ 10ನೇ ವಚನ. ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಾಧೀನರಾಗಿದ್ದಾರೆ. ಹೇಗೆಂದರೆ ಧರ್ಮಗ್ರಂಥದೊಳಗೆ ಬರೆದಿರುವುಗಳನ್ನೆಲ್ಲ ನಿತ್ಯವೂ ಕೈಗೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದದೆ. ಇವಾಗ ಲಾ ನಲ್ಲಿ ಬರ್ದಿದ್ದಾರೆ ಗೊತ್ತಾ? ಅದೆಲ್ಲ ಯಾರೆಲ್ಲ ಫಾಲೋ ಮಾಡಿಲ್ಲ ಅಂದ್ರೆ ಏನು? ಶಾಪಗ್ರಸ್ತರಾಗಿ ಇದ್ದಾರೆ. ಇದನ್ನ ಯಾರು ತೆಗ್ದಾಕಿರೋದು? ಯೇಸು ಕ್ರಿಸ್ತು ಬಂದು ಇವ್ರಿಗೆ ಬರ್ಡನ್ ಆಗಿ ಇದ್ದಿದ್ದು ಏನು? ಈ ಧರ್ಮಶಾಸ್ತ್ರನೇ ತುಂಬಾ ಬರ್ಡನ್ ಆಗಿತ್ತು. ಇದು ಬಂದು ಯಾರು ತೆಗ್ದಾಕಿರೋದು? ಯೇಸು ಕ್ರಿಸ್ತು. ಇವಾಗ ಯೇಸು ಕ್ರಿಸ್ತು ತೆಗ್ದಾಕ್ಬಿಟ್ಟಿದ್ದಾರೆ. ನಮ್ಗೆ ಹೆಂಗ್ ಹೋಲಿಕೆ ಆಗುತ್ತೆ? ಶಾಪ ಹೆಂಗ ಇದು ಆಗುತ್ತೆ? ನಾವು ಯೇಸು ಕ್ರಿಸ್ತು ಹಿಂದೆನೆ ನಾವು ನಡೀತಾ ಇದೀವಲ್ಲ, ಹೆಂಗ ಆಗ್ತಾ ಇದೆ ಅಂದ್ರೆ ಕರೆಕ್ಟೇ, ನಾವು ಯೇಸು ಕ್ರಿಸ್ತು ಬಂದಿದೀವಿ. ಆದ್ರೆ ಸತ್ಯನ ತಿಳಿದು ಜ್ಞಾನಸ್ಥಾನ ಒಡಂಬಡಿಕೆ ಮಾಡಿ ಇವಾಗ ಬರ್ತಾ ಇದೀವಲ್ಲ, ಇನ್ಮೇಲೂ ಮಾಡಿರುವ ತಪ್ಪುಗಳ ಯಾರು ಅನ್ಬಿಸ್ಬೇಕು? ನಾವೇ. ಅದೇ ಇಲ್ಲಿ ನಾವು ಮಾಡ್ತಾ ಇದೀವಿ. ಕೆಲವೊಂದು ರೀತಿನಲ್ಲಿ ಪ್ರಶ್ನೆ ಬರ್ತಾ ಇದೆ. ಹೆಂಗ್ ನಮ್ಗೆ ಪ್ರಶ್ನೆ ಬರ್ತಾ ಇದೆ ಅಂದ್ರೆ, ನಾವು ದೇವ್ರ ಕೊಡ ಗಣನ ಅವ್ರ ವಾಕ್ಯನ ಕೇಳಿಲ್ಲ ಅಂದ್ರೆ ಈ ತರ ಎಲ್ಲ ನಮ್ಗೆ ಆಗುತ್ತೆ ಅಂತ ನೋಡ್ತಾ ಇದೀವಿ. ಸರಿ, ಒಂದೆರಡು ವಚನ ಓದ್ಬಿಡೋಣ. ರೋಮಾಪುರಿಯವರಿಗೆ 5ನೇ ಅಧ್ಯಾಯ 12-19. ರೋಮಾಪುರದವರಿಗೆ 5:12. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯರಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ನೋಡಿ, ಇದೆಲ್ಲರಿಗೂ ಗೊತ್ತು. ಒಂದು ಮನುಷ್ಯನಿಂದ ಏನ್ ಬಂತು? ಪಾಪ. ಒಂದ್ ಮನುಷ್ಯನಿಂದ ಏನ್ ಬರ್ತಾ ಇದೆ? ನಮ್ಗೆ ಜೀವ ಬರ್ತಾ ಇದೆ. ಅದು ನಮ್ ಯೇಸು ಕ್ರಿಸ್ತ ಅಂತ ನೋಡ್ತಾ ಇದೀವಿ. ನೆಕ್ಸ್ಟ್ 19 ಓದ್ಬಿಡಿ ಸಿಸ್ಟರ್. 19ನೇ ವಚನ. ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು. ಓಕೆ. ಒಬ್ಬರಿಂದ ಶಾಪ ಬಂತು, ಒಬ್ಬರಿಂದ ಏನ್ ಬರ್ತಾ ಇದೆ? ನೀತಿವಂತ ಬರ್ತಾ ಇದೀವಿ. ಓಕೆ, ಇವಾಗ ಈ ಶಾಪ ಇದೆಯಲ್ಲ, ಈ ಶಾಪದ ಬಗ್ಗೆ ನಾವು ಹೆಂಗ್ ಬಂತು, ಶಾಪ ಮೀನಿಂಗ್ ಏನು, ಫಸ್ಟ್ ಬೈಬಲ್ ಇಂದ ಎಲ್ಲಿ ಶುರು ಆಯ್ತು ಎಲ್ಲ ನೋಡಿದೀವಿ. ಈ ಶಾಪ ನಾವು ಹುಟ್ಟಿರಿಂದ ಬರ್ತಾ ಇದೆ. ಈ ಶಾಪ ಬಂದು ಎಲ್ಲಿ ಎಂಡ್ ಆಗುತ್ತೆ? ಅದು ಒಂದು ವಚನ ಓದ್ಬಿಡೋಣ. ಧರ್ಮೋಪದೇಶ ಕಾಂಡ 22:28-45. ಧರ್ಮೋಪದೇಶ ಕಾಂಡ 28:45. ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆಯೂ ಆತನು ನೇಮಿಸಿದ ಆಜ್ಞಾವಿಧಿಗಳನ್ನು ಅನುಸರಿಸದೆಯೂ ಹೋದದರಿಂದ ಈ ಎಲ್ಲಾ ಅಶುಭಗಳು ನಿಮ್ಗೆ ಪ್ರಾಪ್ತವಾಗಿ
ನಿಮ್ಮನ್ನು ಹಿಂದಟ್ಟಿ ಹಿಡಿದು ಕಡೆಗೆ ನಾಶ ಮಾಡುವವು. ನಿಮ್ಮನ್ನು ಏನ್ ಮಾಡುತ್ತೆ ಅಂತೆ? ಹಿಂದಟ್ಟಿ ಹಿಡಿದು, ಇಟ್ ವಿಲ್ ಓವರ್ಟೇಕ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿವರೆಗೂ ಅಂದ್ರೆ ನೀವು ನಾಶ ಮಾಡೋ ತನಕ. ಹಂಗಂದ್ರೆ ನಮ್ ಸಾಯವರೆಗೂ ಏನಾಗುತ್ತೆ? ಈ ಶಾಪ ನಮ್ ಜೊತೆಗೆ ಬರ್ತಾ ಇದೆ. ಇವಾಗ ನೋಡಿ, ಈ ಲೆಸನ್ ನಾವು ಓದ್ಬೇಕಾ ಓದ್ಬಾರ್ದ? ಎಷ್ಟು ಇಂಪಾರ್ಟೆಂಟ್ ಆಗಿದೆ. ಸಾಯವರೆಗೂ ಏನ್ ಬರ್ತಾ ಇದೆ ನಮ್ ಜೊತೆ? ಈ ಶಾಪ ಜೊತೆನೆ ಟ್ರಾವೆಲ್ ಆಗ್ತಾ ಇದೆ ಅಂತ ನೋಡ್ತೇವೆ. ನಾವು ಸಾಯುವವರೆಗೂ ಈ ಶಾಪ ನಮ್ ಜೊತೆನೆ ಇರುತ್ತೆ ಅಂತ ನೋಡ್ತೇವೆ. ಇವಾಗ ಬೈಬಲ್ ನಲ್ಲಿ ಕೆಲವೊಂದು ರೆಫರೆನ್ಸ್ ನ ನೋಡೋಣ. ಈ ತರ ಯಾರಾದ್ರೂ ಶಪಿಸ್ತಾರ ಅಂತ ನಾವು ನೋಡೋಣ. ಒಂದು ಎಕ್ಸಾಂಪಲ್ ನೋಡ್ಬೇಕಾದ್ರೆ, ದಾವೀದು ರಾಜ್ಯದಿಂದ ಬರ್ತಾ ಇದ್ದಾರೆ. ಬರುವಾಗ ಯಾರು ಶಪಿಸ್ತಾರೆ ಅವ್ರನ್ನು? ಶಮಿ. ಅವ್ರು ಹೆಂಗ್ ಶಪಿಸ್ತಾರೆ? ಯಾವ ಸ್ಟೈಲ್ ನಲ್ಲಿ ಶಪಿಸ್ತಾರೆ? ಸ್ತ್ರೀ, ಆ ಒಂದ್ ಸ್ತ್ರೀ ಹೆಂಗ್ ಮಾಡ್ತಾರೆ? ಮಣ್ಣೆಲ್ಲ ತೂತಾರೆ ಗೊತ್ತಾ? ಅದೇ ರೀತಿ ಇವ್ರು ಮಣ್ಣೆಲ್ಲ ಕಲ್ಲೆತ್ತು ಹೊಡಿತಾ ಇದ್ದಾರೆ. ಆ ರೀತಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಶಪಿಸ್ತಾರೆ. ಈ ಶಾಪ ಬಂದು ನಿಮಿತ್ತವಾಗಿ ಬಿಟ್ಟ ಶಾಪನ, ನಿಮಿತ್ತವಿಲ್ಲದೆ ಬಿಟ್ಟ ಶಾಪನ? ಇದು ನಿಮಿತ್ತವಾಗಿ ಬಿಟ್ಟ ಶಾಪ. ಯಾಕಂದ್ರೆ ಒಂದು ವೆಂಜೆನ್ಸ್ ಇದೆ. ಸೌಲ್ ಫ್ಯಾಮಿಲಿಗೂ ದಾವಿದ್ ಫ್ಯಾಮಿಲಿಗೂ ಒಂದು ವೆಂಜೆನ್ಸ್ ಇದೆ. ಅದು ರಿವೈಸ್ ತಗೋ ರೀತಿನಲ್ಲಿ ಯಾರು ಮಾಡ್ತಾ ಇದ್ದಾರೆ? ಶಿಮಿ ಬಂದು ಶಪಿಸ್ತಾರೆ ಅಂತ ನೋಡ್ತೇವೆ. ಸೆಕೆಂಡ್ ಎಕ್ಸಾಂಪಲ್, ಬಿಲಾಮನು. ಅವರು ಶಪಿಸ್ತಾರಲ್ಲ, ಅದನ್ನು ಓದ್ಬಿಡೋಣ. ಅರಣ್ಯಕಾಂಡ 22:11-12. ಅರಣ್ಯಕಾಂಡ 22:11. ಚಿತ್ತೈಸಬೇಕು, ಒಂದು ಜನಾಂಗವು ಐಗುಪ್ತ ದೇಶದಿಂದ ಹೊರಟು ಬಂದಿದೆ. ಅವರು ನೆಲವನ್ನೆಲ್ಲ ಮುಚ್ಚಿಕೊಂಡಿದ್ದಾರೆ. ನೀನು ಬಂದು ಅವರಿಗೆ ಶಾಪ ಕೊಡಬೇಕು. ಕೊಟ್ಟರೆ ಅವರನ್ನು ಸೋಲಿಸಿ ಹೊರಡಿಸಿ ಬಿಡುವುದಕ್ಕೆ ನನ್ನಿಂದಾದೀತೆಂದು ಹೇಳಿ ಕಳುಹಿಸಿದ್ದಾನೆ ಎಂದು ಉತ್ತರ ಕೊಟ್ಟನು. ಅದಕ್ಕೆ ದೇವರು, ನೀನು ಅವರ ಜೊತೆಯಲ್ಲಿ ಹೋಗಬಾರದು. ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು ಶಪಿಸಬಾರದು ಎಂದು ಹೇಳಿದನು. ನೋಡಿ, ಆ ಜನ ಏನ್ ಮಾಡಿದ್ದಾರೆ? ಆಶೀರ್ವಾದವನ್ನ ಹೊಂದಿದ್ದಾರೆ. ಆ ಜನನ ಏನ್ ಮಾಡ್ಬಾರ್ದು? ಶಪಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ದೇವರೇ ಶಪಿಸಿಲ್ಲ, ನಾನ್ ಹಿಂಗ್ ಶಪಿಸುದು ಅಂತ ಕೂಡ ಕೇಳ್ತಾರೆ. 12. ಹಂಗೆ 23:8 ವಚನ ಓದ್ಬಿಡಿ ಸಿಸ್ಟರ್. ಅರಣ್ಯಕಾಂಡ 23:8 ವಚನ. ನಾನು ಅವರನ್ನು ಏನೆಂದು ಶಪಿಸಲಿ? ದೇವರು ಶಪಿಸಲಿಲ್ಲವಲ್ಲ. ನಾನ್ ಹೆಂಗೆ ಅವ್ರನ್ನ ಶಪಿಸ್ಲಿ? ದೇವರೇ ಏನ್ ಮಾಡಿಲ್ಲ, ಶಪಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಶಾಪ ಬಂದು ನಿಮಿತ್ತವಾಗಿ ಬಿಟ್ಟ ಶಾಪನ, ಇಲ್ಲ ನಿಮಿತ್ತವಿಲ್ಲದೆ ಬಿಟ್ಟ ಶಾಪನ? ಇದು ನಿಮಿತ್ತವಿಲ್ಲದ ತರ ಇದೆ, ಆದ್ರೆ ಕೊನೆಗೆ ಹೆಂಗ ಆಗ್ಬಿಡುತ್ತೆ ಅಂದ್ರೆ ನಿಮಿತ್ತವಾಗಿ ಆಗ್ಬಿಡುತ್ತೆ. ರೀಸನ್ ಏನಂದ್ರೆ, ಏನೋ ಒಂದು ಈ ಬಿಲಾಮನ್ ಏನ್ ಮಾಡ್ತಾರೆ? ಒಂದು ಅನ್ಯ ಜನನಲ್ಲಿ ಕನೆಕ್ಷನ್ ಮಾಡ್ಬಿಡ್ತಾರೆ ಇಸ್ರೇಲ್ ಜನಗೆ. ಅದು ಕೊನೆಗೆ ಹೆಂಗಾಗ್ಬಿಡುತ್ತೆ? ದೇವರು ಬಂದು ಈ ತರ ಮಾಡಿದ್ರೆ ದೇವರಿಗೆ ಕೋಪ ಆಗ್ಬಿಡುತ್ತೆ. ಆಮೇಲೆ ಇದು ನಿಮಿತ್ತವಾಗಿ ಆಗ್ಬಿಡೋ ಶಾಪ ತರ ನಾವು ನೋಡ್ತೇವೆ. ರೀಸನ್ ಕೊನೆ ಸ್ಟಾರ್ಟಿಂಗ್ ನಲ್ಲಿ ಹೆಂಗಿತ್ತು? ನಿಮಿತ್ತವಿಲ್ಲದ ತರ ಇತ್ತು, ಕೊನೆಗೆ ನಿಮಿತ್ತವಾಗಿ ಇದು ಆಯ್ತು ಅಂತ ನೋಡ್ತೇವೆ. ಇದು ಇವಾಗ ಬ್ಯಾಕ್ ಗ್ರೌಂಡ್ ನೋಡಾಯ್ತು. ಇವಾಗ 5 ಪಾಯಿಂಟ್ಸ್ಗೆ ನಾವು ಬರೋಣ. ಮುಖ್ಯವಾದ ಒಂದು ಪಾಯಿಂಟ್ಸ್. ಫಸ್ಟ್ ಪಾಯಿಂಟ್ಗೆ ನಾವು ಬರೋಣ ಸಹೋದರರೇ. ಗಲಾತಿಯವರಿಗೆ 1ನೇ ಅಧ್ಯಾಯ 8-9. ಫಸ್ಟ್ ಕಸ್. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ನಾವೇ ಆಗಲಿ, ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ನೋಡಿ ಸಹೋದರಿಯರೇ, ಇದು ಈ ವಾಕ್ಯ ದೇವರು ನಮ್ಗೆ ಈ ದಿನ ಕೊಟ್ಟಿದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ನಿಮಗೆ ಸಾರಿದ ಸ್ವಾರ್ತೆ ನಾವೇ ಆಗಲಿ, ಪರಲೋಕದಲ್ಲಿ ಇರುವ ದೇವದೂತರೇ ಆಗ್ಲಿ ಅವ್ರು ಬಂದು ಇದಿಲ್ಲ ಸ್ವಾರ್ತೆ ಬೇರೆ ಇದೆ ಅಂತ ಹೇಳಿದ್ರೆ ಏನು ಶಾಪಗ್ರಸ್ತ ಆಗ್ತೀರಾ? ತಿರ್ಗಾ ಓದ್ರಿ ಸಿಸ್ಟರ್. ನಾನು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ನಾವೇ ಆಗಲಿ, ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. 9ನೇ ವಚನ. ನೀವು ಸ್ವೀಕರಿಸಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲು ಹೇಳಿದ್ದಂತೆಯೇ ಈಗಲೂ ನಾನು ತಿರುಗಿ ಹೇಳುತ್ತೇನೆ. ನೋಡಿ ಸಹೋದರಿ, ಇದು 2 ಸತಿ ಹೇಳ್ತಾ ಇದ್ದಾರೆ. ಈ ತರ ಪ್ಯಾರಲಲ್ ವಸ್ತು ಎಲ್ಲಾದ್ರೂ ಬೈಬಲ್ ನಲ್ಲಿ ಇದೆಯಾ? 2 ಸತಿ ಹೇಳೋ ತರ ಇದೆ. ರಿಜಾಯ್ಸ್ ಇನ್ ದಿ ಲಾರ್ಡ್ ಆಲ್ವೇಸ್. ಕರ್ತನಲ್ಲಿ ಏನು ಸಂತೋಷವಾಗಿರಿ. ತಿರ್ಗಾ ನಾನು ಹೇಳ್ತಾ ಇದ್ದೀನಿ, ಕರ್ತನಲ್ಲಿ
ಸಂತೋಷಿಸ್ತಾ ಇರಿ. ಯಾಕೆ 2 ಸತಿ ಹೇಳ್ತಾ ಇದ್ದಾರೆ? ಸ್ಟ್ರೆಸ್ ಮಾಡ್ತಾ ಇದ್ದಾರೆ. 2 ಸತಿ ಹೇಳ್ತಾ ಇದ್ದಾರೆ. ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಏನಾಗ್ತೀವಿ ನಾವು? ಹ ಬಿದ್ದೇ ಬಿತ್ತೀವಿ ಕೆಳಗಡೆ. ತಿರ್ಗಾ ನೀವು ಎದೋಲಿ, ತಿರ್ಗಾ ಏನ್ಲಿ ರಿಜಾಯ್ಸ್ ಇನ್ ದಿ ಲಾರ್ಡ್. ಅದೇ ತರ ಇದು 2 ಸತಿ ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ ಅಂದ್ರೆ ಎಷ್ಟು ಒಂದು ಇಂಪಾರ್ಟೆಂಟ್ ನೋಟ್ ಇರುತ್ತೆ ಅಂತ ನಾವು ನೋಡ್ತಾ ಇದೀವಿ. ಏನ್ ಹೇಳ್ತಾ ಇದೆ ಅಂದ್ರೆ, ನಾವೇ ಆಗ್ಲಿ ಯಾರು ಕಂಪೇರ್ ಮಾಡ್ಬಿಟ್ರು ಇವಾಗ ಅವ್ರಿಗಿಂತ ಹೆಚ್ಚು ಯಾರು? ದೇವದೂತರು. ಅವ್ರಿಗೂ ಕಂಪೇರ್ ಮಾಡಿ, ದೇವದೂತರು ಅಂದ್ರೆ ದೇವ್ರಿಗೆ ಕಂಪೇರ್ ಮಾಡ್ಬಿಟ್ರು. ಇದೆಲ್ಲ ಸ್ವಾರ್ಥ. ನಾವು ಇವಾಗ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ತಿರ್ಗಾ ಬಂದು ನಾನೇ ಬೇರೆ ಏನಾದ್ರು ಹೇಳಿದ್ರೆ ನಂಬಕ್ ಹೋಗ್ಬೇಡಿ. ಯಾಕಂದ್ರೆ ಈ ಕೊನೆ ಕಾಲದಲ್ಲಿ ಇದು ಒಂದು ಇವಾಗ ಪ್ರೆಸೆಂಟ್ ಟ್ರೂತ್ ನಲ್ಲಿ ಇದು ಆಗ್ತಾ ಇರೋ ಘಟನೆ. ಹೆಂಗ್ ನಡೀತಾ ಇದೆ ಅಂದ್ರೆ, ಮಾತಾಡೋದೆಲ್ಲ ಟ್ರೂತಾ? ನಿಜ ಇಲ್ಲ. ಇವಾಗ ಬಂದು ಒಂದ್ ಎಕ್ಸ್ ಬ್ರದರ್ ಬಂದು ಸಬ್ಜೆಕ್ಟ್ ಕೊಡ್ತಾ ಇದಾರೆ, ಇದು ನಿಜಾನಾ, ಇದು ಟ್ರೂತಾ ಅಂತ ಹೆಂಗ್ ಕಂಡು ಹಿಡಿತಾರೆ? ಅವರು ಬೈಬಲ್ ವಚನನೇ ಮಾತಾಡ್ತಾ ಇದ್ದಾರೆ. ಎಲ್ಲ ಸೆಟ್ ಆಗ್ಬೇಕು. ಅದ್ ಮಾತ್ರ ಅಲ್ಲ, ಪವಿತ್ರ ಆತ್ಮನು ಏನಿರ್ಬೇಕು? ಖಂಡಿತ ಇರ್ಬೇಕು. ಎಲ್ಲ ಇವಾಗ ಇರೋ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಡಾಕ್ಟ್ರಿನಲ್ ಪ್ರಾಬ್ಲಮ್. ಸಭೆನಲ್ಲಿ ಸಾತಾನ್ ಬಂದು ಬರ್ತಾ ಇದ್ದಾನೆ ಅಂತ ನೋಡ್ತೇವೆ. ತಗೊಂಡ್ ಬರ್ತಾ ಇದ್ದಾನೆ ಡಾಕ್ಟ್ರಿನಲ್ ಪ್ರಾಬ್ಲಮ್. ನಾವು ಒಂದ್ಸತಿ ಕೇಳಿದ್ದು ಒಂದ್ ಡಾಕ್ಟ್ರಿನು, ಇವಾಗ ಇರೋ ಡಾಕ್ಟ್ರಿನ್ ಹೆಂಗಿದೆ? ಫುಲ್ಲು ಚೇಂಜ್ ಆಗ್ಬಿಟ್ಟಿದೆ ಅಂತ ನೋಡ್ತೀವಿ. ಅದೇ ಅಪೋಸ್ಟಲ್ ಪೌಲ್ ಏನ್ ಹೇಳ್ತಾ ಇದ್ದಾರೆ? ಎಂತ ಸ್ಪೀಕರ್ ಅವರು, ಹೆಂಗ್ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಒಂದ್ ಸರ್ಮನ್ಗೆ ಎಷ್ಟು ಜನ ಅವರು ತಗೊಂಡ್ ಬಂದಿದ್ದಾರೆ. ಅವರೇ ಹೇಳ್ತಾ ಇದ್ದಾರೆ, ನಾನಾಗ್ಲಿ ದೇವದೂತರಾಗ್ಲಿ ಪರಲೋಕದಲ್ಲಿ ಇರುವ ಅವ್ರನ್ನ ಸೆಸ್ ಮಾಡಿ ಅಲ್ಲಿ ಅವರೇ ಬಂದು ಇದೆಲ್ಲ ಸ್ವಾರ್ಥ ಬೇರೆ ಇದೆ ಅಂತ ನಂಬಕ್ ಹೋಗ್ಬೇಡಿ, ಶಾಪಗ್ರಸ್ತರಾಗ್ಬಿಡ್ತೀರಾ ಅಂತ ಒಂದು ಎಚ್ಚರಿಕವಾದ ಫಸ್ಟ್ ಪಾಯಿಂಟ್ ಕೊಡ್ತಾ ಇದ್ದಾರೆ. ಉದಾಹರಣೆ, ಟ್ರಿನಿಟಿ ಸಬ್ಜೆಕ್ಟ್ ಬೇಸಿಕ್ ಕ್ಲಾಸ್ ಕೇಳಿದಿರಲ್ಲ. ಟ್ರಿನಿಟಿ ಓದುವಾಗ ಅವಾಗ ಯಾರು? ತಂದೆ, ಮಗ, ಪವಿತ್ರಾತ್ಮ. ಇದು ಬಂದು ಬೇರೆ ಬೇರೆ ಅಂತ ಹೇಳ್ಬಿಟ್ರೆ ಕೆಲವೊಂದ್ ಜನ ಏನ್ ಮಾಡ್ತಾರೆ, ಹಂಗೆ ಸ್ಟಾಪ್ ಆಗ್ಬಿಡ್ತಾರೆ. ನೆಕ್ಸ್ಟ್ ಕ್ಲಾಸ್ ಇಂದ ಬರೋದಿಲ್ಲ. ತಿರ್ಗಾ ಕೆಲವೊಂದ್ ಟೈಮ್ ಆದ್ಮೇಲೆ ಬರ್ತಾರೆ. ಓಕೆ, ಉಣ್ಣ ಏನಿದೆ ಅಂತ ನೋಡುವಾಗ. ನೆಕ್ಸ್ಟ್ ಆಂಟಿಕ್ರೈಸ್ಟ್ ಮಾತಾಡುವಾಗ, ಅಂತಿಕ್ರಿಸ್ಟ್ ನಾವಾ ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ? ಆಫ್ ಆಫ್ ದ 100% ನಲ್ಲಿ 50% ವಾಶ್ ಔಟ್ ಆಗ್ಬಿಡುತ್ತೆ. ಕರೆಕ್ಟಾ? ನೆಕ್ಸ್ಟ್ ಸೆಕೆಂಡ್ ಕಮಿಂಗ್ ಯೇಸು ಕ್ರಿಸ್ತರು ಬರ್ತಾರೆ ಅಂತ ನಾವು ಹೇಳ್ತಾ ಇದೀವಿ. ಬಂದ್ಬಿಟ್ರಾ ಅಂತ ಕೇಳಿದ ತಕ್ಷಣ ನಮ್ಗೆ ಹೆಂಗಾಗುತ್ತೆ? ಎಲ್ಲಿಂದ ಅವರು ಓದ್ತಾ ಇದ್ದಾರೆ, ಎಲ್ಲಿಂದ ತಗೊಂತಾ ಇದ್ದಾರೆ ಅಂತ ಹೇಳ್ತಾರೆ. ನಮ್ಗೆ ಒಂದು ಪ್ರಶ್ನೆ ಬರುತ್ತಲ್ಲ. ಆಮೇಲೆ ವಚನ ಇದು ಎಲ್ಲಾ ಕಡೆ ಕೊಟ್ಬಿಟ್ಟು ನಿಮ್ಗೆ ಇದೇ ಪ್ರೂಫ್ ಅಂತ ತೋರಿಸ್ಬೇಕು, ಹೆಂಗ್ ಬರ್ತೀರಾ ನೀವು? ಇವಾಗ ದೇವರ ರಾಜ್ಯ ಶುರು ಆಗಿದೆ. ಎಷ್ಟು ಪರ್ಸೆಂಟ್ 100% ಬಿಲೀವ್ ಮಾಡ್ತೀರ? ಇದ್ರಲ್ಲೂ ಎಲ್ಲಾರ್ಗು ಏನಿದೆ? ಮನಸ್ತಾಪ ಇದೆ ಅಂತ ನೋಡ್ತಾ ಇದೀವಿ. ಅದೇ ಡಾಕ್ಟ್ರಿನಲ್ ಪ್ರಾಬ್ಲಮ್ ಇಲ್ಲಿ ತಗೊಂಡ್ ಬರ್ತಾ ಇದೆ. ಇದಕ್ಕೆ ಅಪೋಸ್ಟಲ್ ಪೌಲ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವು ಕೇಳಿರೋ ವಾಕ್ಯಕ್ಕೆ ಅಸ್ತಿಭಾರದಲ್ಲಿ ನಂಬಿಕಸ್ಥರಾಗಿರಿ, ಫೇತ್ ಕಂಪ್ಲೀಟ್ ಆಗಿ ಇರ್ಲಿ ಅಂತ ಹೇಳ್ತಾ ಇದ್ದಾರೆ. ವಚನ ಓದನ್ನ, ಗಲಾತಿಯವರಿಗೆ 1:6 ವಚನ. ಗಲಾತ್ಯ 1:6. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ. ನೋಡಿ, ಅವ್ರು ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾರೆ. ಯಾರು? ಅಪೋಸ್ಟಲ್ ಪೌಲು. ಇದೇಪ ಸತ್ಯ, ಬೇರೆ ಸ್ವಾರ್ಥ ಇಲ್ಲ ಅಂತ. ಅಷ್ಟು ಬೇಗ ಏನ್ ಮಾಡ್ಬಿಟ್ರು? ಚೇಂಜ್ ಆಗ್ಬಿಟ್ರು ಜನರು. ನೋಡಿ, ಅವ್ರು ಇಂಗ್ಲಿಷ್ ನಲ್ಲಿ ಏನ್ ಬರ್ತಾ ಇದೆ? ಐ ಮಾರ್ವೆಲ್ಡ್, ಐ ಅಸ್ಟಾನಿಸ್ಡ್ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಬೇಗ ನೀವು ನಿಮ್ಮನ್ನ ಚೇಂಜ್ ಮಾಡಿದ್ದು ಯಾರಪ್ಪ? ಆ ಟೈಮ್ ನಲ್ಲಿ ಹಂಗಂದ್ರೆ ಈ ಟೈಮ್ ನಲ್ಲಿ ಹೇಳ್ಬೇಕಾ? ಅದೇ ಏನ್ ಹೇಳ್ತದೆ, ಇಷ್ಟು ಬೇಗ ನೀವು ಚೇಂಜ್ ಆಗ್ಬಿಟ್ರೆ ಚೇಂಜ್ ಆಗೋಕ್ಕೆ ಜಾಸ್ತಿ ಚಾನ್ಸಸ್ ಇದೆ. ಡಾಕ್ಟ್ರಿನ್ಸ್ ನೀವು ಕಲ್ತಿರುವ 53 ಸಬ್ಜೆಕ್ಟ್ ಬೇಸಿಕ್ ಬರೀ 53ನಾ ಅಂತ ನೋಡಿದ್ರೆ ಇಲ್ಲ, ಒಂದ್ ಇಯರ್ ನಲ್ಲಿ 52 ಮಂತ್ಸ್ ಇದೆ. ಅದಕ್ಕೆ ಆ ಸಬ್ಜೆಕ್ಟ್ ಜಾಸ್ತಿ ನಮ್ಗಿದೆ. ಆದ್ರೆ ಬೇಸಿಕ್ ಸಬ್ಜೆಕ್ಟ್, ಈ ಬೇಸಿಕ್ ನಲ್ಲಿ ಹೆಂಗಿರ್ಬೇಕಂದ್ರೆ ಫೌಂಡೇಶನ್ ಮಹಾಪರಿಶುದ್ಧ ವಿಶ್ವಾಸ, ಅದನ್ನ ಇಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನ್ ಚೇಂಜ್ ಇಲ್ಲ, ಬೇರೆ ಸ್ವಾರ್ಥನೇ ಇಲ್ಲ. ಅದೇ ಪೌಲ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ವಚನ ಓದ್ಬಿಡಿ ಸಿಸ್ಟರ್, 7ನೇ ವಚನ. ಅದು ಸುವಾರ್ತೆಯೇ ಅಲ್ಲ, ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. ನೋಡಿ, ಬೇರೆ ಸ್ವಾರ್ಥನೇ ಇಲ್ಲ. ಎಲ್ಲಾದ್ರೂ ಹೋಗಿ ಉಟ್ಕೊಳ್ಳಿ, ಎಲ್ಲಾದ್ರೂ ಕ್ಲಾಸ್ ಕೇಳಿ,
ಬೇರೆ ಸ್ವಾರ್ಥನೇ ಇಲ್ಲ, ಇದು ಮಾತ್ರನೇ ಸ್ವಾರ್ಥ. ಯಾರು ಹೇಳೋದು? ಅಪೊಸ್ತಲ ಪೌಲೇ ಹೇಳ್ಬಿಡ್ತಾರೆ, ಆ ಟೈಮ್ನಲ್ಲೇ ನಡೆದಿದೆ. ಇವಾಗ್ಲೂ ಅದೇ ದೇವ್ರು ನಮ್ಗೆ ಹೇಳ್ತಾ ಇದಾರೆ, ಬೇರೆ ಸ್ವಾರ್ಥನೇ ಇಲ್ಲ. ಇದ್ದೇ ಅಸ್ಥಿಭಾರ ನಮ್ಗೆ, ಈ ಸಬ್ಜೆಕ್ಟ್ಸೇ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದಾರೆ. ಈ ಕೊನೆ ದಿನದಲ್ಲಿ ಇವಾಗ ದೇವ್ರು ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟಿದೆ. ಯೂಟ್ಯೂಬ್ ಚಾನಲ್ ಅಲ್ಲಿ ಬಂದು ಈ ಸತ್ಯ ಹೆಂಗಾಗಿದೆ, ಸ್ಪ್ರೆಡ್ ಆಗ್ಬಿಟ್ಟಿದೆ. ಆದ್ರಿಂದ ನಮ್ಗೆ ಟ್ರೂತ್ ವ್ಯಾಲ್ಯೂ ಗೊತ್ತಿಲ್ಲ. ಕರೆಕ್ಟಾ? ಟ್ರೂತ್ ವ್ಯಾಲ್ಯೂನೇ ನಮ್ಗೆ ಏನಾಗಿದೆ, ಕಡಿಮೆ ಆಗ್ಬಿಟ್ಟಿದೆ. ಒಂದ್ ಟೈಮ್ ನಲ್ಲಿ ಒಂದ್ ಬ್ರದರ್ ನಾನು ನೋಡ್ಬೇಕಾದ್ರೆ, ಒಂದ್ ಸಂದೇಶನ ಕೇಳ್ಬೇಕಾದ್ರೆ ಓಡ್ತೀವಿ ಒಂದ್ ಕಡೆಯಿಂದ ಒಂದ್ ಕಡೆ. ಆ ಬ್ರದರ್ ನೋಡಿದ್ರೆ ದೇವ್ರ ತರ ಇರ್ತಾರೆ ನಮ್ಗೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಆ ವ್ಯಾಲ್ಯೂ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ಈ ಬ್ರದರಾ ಜಸ್ಟ್ ಏನ್ ಮಾಡೋದು, 30 ಸೆಕೆಂಡ್ ರೀಲ್ಸ್ ತರ ಆಗ್ಬಿಟ್ಟಿದೆ. ಜಸ್ಟ್ ಹಿಂಗ್ ಸ್ವೈಪ್ ಮಾಡೋದು, ಹೋಗೋದು. ಕೊನೆ ಸ್ಟಾರ್ಟಿಂಗ್ ನಲ್ಲಿ ಏನ್ ಮಾಡ್ತಾರೆ, ಒಂದು ಹಾಡು, ಆಮೇಲೆ ಒಂದು ಪ್ರೇಯರು, ಇದೆಲ್ಲ ನೋಡಕ್ ಟೈಮ್ ಇಲ್ಲ. ಟೈಟಲ್ ನೋಡೋದು, ಯಾವ ಬ್ರದರ್ ಅಂತ ನೋಡೋದು, ಜಸ್ಟ್ ಒಂದು ಸ್ಕ್ರಾಲ್. ಚೆನ್ನಾಗಿದಾ ಇಲ್ಲ ಅಂದ್ರೆ ಹೋಗೋದು. ಟ್ರೂತ್ ವ್ಯಾಲ್ಯೂ ಹೆಂಗಾಗ್ಬಿಟ್ಟಿದೆ, ಲೋಕದಲ್ಲಿ ಇರೋ ಮೂವೀಸ್ ತರ ಆಗ್ಬಿಟ್ಟಿದೆ. ಇವಾಗ ಇದು ಇದ್ದಾರೆ, ಬ್ಯಾಬಿಲೋನ್ ಇಂದ ಏನ್ ಮಾಡಿದೀವಿ ನಾವು, ಸತ್ಯದಲ್ಲಿ ಬಂದಿದೀವಿ. ಇವಾಗ ಸತ್ಯದಲ್ಲಿ ಬಂದು ಅವ್ರಿಗೂ ನಮ್ಗೂ ತುಂಬಾ ಡಿಫ್ರೆನ್ಸ್ ಇತ್ತು. ಆ ಟೈಮ್ ನಲ್ಲಿ ಅವ್ರಿಗೆ ಡಾಕ್ಟ್ರಿನೂ ಗೊತ್ತಿಲ್ಲ, ಟ್ರಿನಿಟಿ ಬಗ್ಗೆ ಗೊತ್ತಿಲ್ಲ, ಆಂಟಿಕ್ರೈಸ್ಟ್ ಬಗ್ಗೆ ಗೊತ್ತಿಲ್ಲ. ಇವಾಗ ರೋಮನ್ ಕ್ಯಾಥಲಿಕ್ ಫಾದರ್ ಆಂಟಿಕ್ರೈಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರಿಗೂ ನಮ್ಗೆ ಏನ್ ಡಿಫ್ರೆನ್ಸ್? ರೋಮನ್ ಕ್ಯಾಥಲಿಕ್ ಫಾದರ್ ಇದು ಆಂಟಿಕ್ರೈಸ್ಟ್ ಬಗ್ಗೆ ಮಾತಾಡ್ತಾರೆ, ಪ್ರೊಟೆಸ್ಟೆಂಟ್ಸ್ ಅವರು ಮಾತಾಡ್ತಾರೆ. ಅವ್ರು ಯಾರಂತ ಹೇಳ್ತಾ ಇದಾರೆ, ಆಂಟಿಕ್ರೈಸ್ಟ್ ರೋಮನ್ ಕ್ಯಾಥಲಿಕ್ ಅಂತ ಹೇಳ್ತಾ ಇದ್ದಾರೆ. ರೋಮನ್ ಕ್ಯಾಥಲಿಕ್ ಬಂದು ಅವ್ರನ್ನ ಹೆಡ್ ಅಂತ ಹೇಳ್ತಾ ಇದ್ದಾರೆ. ಈ ತರ ಸಿಚುವೇಶನ್ ನಲ್ಲಿ ನಾವು ಇದೀವಿ. ಯಾವ್ದು ಟ್ರೂತ್ ಅಂತ ನಮ್ಗೆ ಗೊತ್ತಿಲ್ಲ ಅಂದ್ರೆ ಹೆಂಗ್ ನಾವು ದೇವ್ರಕ್ಕಾಗಿ ಓಡಕ್ಕಾಗುತ್ತೆ? ತುಂಬಾ ಎಚ್ಚರಿಕವಾದ. ಅದೇ ಪೌಲ್ ಹೇಳ್ತಾ ಇದ್ದಾರೆ, ನೀವು ಕೇಳಿರೋ ವಾಕ್ಯ ಇದೆಲ್ಲ, ಬೇರೆ ಯಾವ್ದು ಸ್ವಾರ್ಥನೇ ಇಲ್ಲ, ಇದೇ ಸ್ವಾರ್ಥ. ನೀವು ಕೇಳಿರೋ ಸ್ವಾರ್ಥಗೆ ನಿಜವಾಗಿ ಇರಿ. ಫೌಂಡೇಶನ್ ಅಸ್ಥಿಭ ಯಾರು ಬಂದು ನಾನೇ ಆಗ್ಲಿ, ಪರಲೋಕದಿಂದ ಬಂದ ದೇವ ತೂದರೇ ಆಗ್ಲಿ ಬಂದು ಇದೆಲ್ಲ ಸ್ವಾರ್ಥ ಬೇರೆ ಇದ್ರೆ ನಂಬಕ್ ಹೋಗ್ಬೇಡಿ, ಇಲ್ಲಾಂದ್ರೆ ಶಾಪಕಸ್ತರ ಆಗ್ಬಿಡ್ತೀವಿ. ಇದೇ ಫಸ್ಟ್ ಪಾಯಿಂಟ್ ಅವ್ರು ಕೊಡೋದು. ನೆಕ್ಸ್ಟ್ ಇದು ವಚನ ಓದ್ಬಿಡೋಣ ಸಿಸ್ಟರ್. 2 ಪೇತ್ರ 3ನೇ ಅಧ್ಯಾಯ 3-4. 2 ಪೇತ್ರ 3ನೇ ಅಧ್ಯಾಯ 3ನೇ ವಚನ. ಕಡೇ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ, ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು, ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತವು ಲೋಕಾದಿಯಿಂದ ಇದ್ದ ಹಾಗೆಯೇ ಇರುತ್ತದಲ್ಲ ಎಂದು ಹೇಳುವವರೆಂಬುದಾಗಿ ನೀವು ಮೊದಲು ತಿಳ್ಕೊಳ್ಳಬೇಕು. ಈ ಸ್ಕಾಫರ್ಸ್ ಕೊನೆ ದಿನಗಳಲ್ಲಿ ಯಾರು? ಕುಚೋದ್ಯಗಾರರು. ಇವರು ಸ್ಕಾಫರ್ಸ್ ಬಂದು ಬೈಬಲ್ ತಗೊಂಡು ಹೋಗ್ತಾ ಇದ್ದೀರಾ ವೀಕ್ಲಿ. ಆದಿನಲ್ಲಿ ಹೆಂಗಿತ್ತು, ನಮ್ಮ ಪಿತೃ ಕಾಲದಲ್ಲಿ ಹೆಂಗಿತ್ತು ಅದೇ ರೀತಿ ಇವಾಗ್ಲೂ ಇದೆ. ಏನ್ ಚೇಂಜ್ ಅಂತ ಕೇಳ್ತಾರೆ ಅಂತೆ. ಅದೇ ರೀತಿ ಯಾರನ್ನ ಕೇಳ್ಬೇಕು? ನಮ್ಮನ್ನ ಕೇಳ್ಬಿಡ್ತಾರೆ. ನೀವು ಬೈಬಲ್ ತಗೊಂಡು ಹೋಗ್ತಾ ಇದ್ದೀರಾ, ನಾವು ಪೇರ್ ಸಭೆಗೆ ಏನದು ಬಾಬಿಲೋನ್ಗೆ ಬೈಬಲ್ ತಗೊಂಡು ನಾವು ಹೋಗ್ತಾ ಇದೀವಿ, ನಿಮ್ಗೂ ನಮ್ಗೆ ಏನು ವ್ಯತ್ಯಾಸ ಅಂತ ಕೇಳ್ಬಿಡ್ತಾರೆ. ತುಂಬಾ ಅದಕ್ಕಿಂತ ಅವಮಾನ ಯಾವ್ದು ಇಲ್ಲ. ಸೊ ನಾವು ಏನ್ ಮಾಡ್ಬೇಕು? ಡಾಕ್ಟ್ರಿನ್ ಅಲ್ಲಿ ಸ್ಥಿರವಾಗಿ ಇರಬೇಕಂತ ನೋಡ್ತಾ ಇದೀವಿ. ಹಂಗೆ 4ನೇ ವಚನ ಓದ್ಬಿಡಿ ಸಿಸ್ಟರ್. ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು, ನಮ್ಮ ಪಿತೃಗಳು ನಿದ್ರೆ ಹೊಂದಿದ ದಿನ ಮೊದಲುಗೊಂಡು ಸಮಸ್ತವು ಲೋಕಾದಿಯಿಂದಿದ್ದ ಹಾಗೆಯೇ ಇರುತ್ತದಲ್ಲ ಎಂದು ಹೇಳುವವರೆಂಬುದಾಗಿ ನೀವು ಮೊದಲು ತಿಳ್ಕೊಳ್ಳಬೇಕು. ಹೀಗೆ ಓಕೆ ಸಿಸ್ಟರ್. ಇವಾಗ ನೋಡ್ಬೇಕಾದ್ರೆ ಅದೇ ನಾವು ಹೇಳಿದ ತಕ್ಷಣ ಈ ತರ ಅವರು ನಮ್ಮನ್ನ ಕೇಳಬಾರ್ದು. ಇದೇ ಫಸ್ಟ್ ಪಾಯಿಂಟ್. ಏನ್ ಹೇಳ್ತಾ ಇದ್ದಾರೆ, ಫಸ್ಟ್ ಶಾಪದಲ್ಲಿ ನೀವು ಕೇಳಿರೋ ವಾಕ್ಯನ, ಅದು ಬೆರಿಯನ್ಸ್ ಗೊತ್ತಾ? ಬೆರಿಯನ್ಸ್ ಅವ್ರೇನ್ ಮಾಡ್ತಾರೆ, ಹೋಗಿ ಬರ್ದಿರೋದು ಕರೆಕ್ಟ್ ಅಂತ ಚೆಕ್ ಮಾಡ್ತಾರೆ. ಅದೇ ರೀತಿ ನೀವು ಏನ್ ಮಾಡಿ, ಚೆಕ್ ಮಾಡಿ ಯಾವ್ದು ಕರೆಕ್ಟ್ ಅಂತ ನೋಡಿ ಚೆಕ್ ಮಾಡಿ, ಅದು ಒಳ್ಳೇದು ತಗೊಳ್ಳಿ ಅಂತ ಹೇಳ್ತದೆ. ಸ್ಟ್ಯಾಂಡ್ ಫರ್ಮ್ ಇನ್ ದ ಬೇಸಿಕ್ ಸಬ್ಜೆಕ್ಟ್ ಅಂತ ಫಸ್ಟ್ ಪಾಯಿಂಟ್ ಹೇಳ್ತಾ ಇದ್ದಾರೆ. ಸೆಕೆಂಡ್ ಕರ್ಸ್ಗೆ ಹೋಗ್ಬಿಡೋಣ. ಸೆಕೆಂಡ್ ಕರ್ಸ್ಗೆ ಯೋಶುವನು 6ನೇ ಅಧ್ಯಾಯ 26ನೇ ವಚನ. ಯೆಹೋಶುವ 6:26. ಅದೇ ಸಮಯದಲ್ಲಿ ಯೆಹೋಶುವನು ಇಸ್ರಾಯೇಲರಿಂದ ಪ್ರಮಾಣ ಮಾಡಿಸಿ ಅವರಿಗೆ, ಈ ಯೆರಿಕೋ ಪಟ್ಟಣವನ್ನು ಕಟ್ಟುವುದಕ್ಕೆ ಕೈ ಹಚ್ಚುವ ಮನುಷ್ಯನು
ಯೆಹೋವನ ದೃಷ್ಟಿಯಲ್ಲಿ ಶಾಪಗ್ರಸ್ತನಾಗಿರಲಿ. ಅಂಥವನು ಅದಕ್ಕೆ ಅಸ್ತಿವಾರ ಹಾಕುವಾಗ ತನ್ನ ಹಿರಿಯ ಮಗನನ್ನು, ಬಾಗಿಲುಗಳನ್ನಿಡುವಾಗ ಕಿರಿಯ ಮಗನನ್ನು ಕಳೆದುಕೊಳ್ಳಲಿ ಎಂದು ಹೇಳಿದನು. ನೋಡಿ ಸಹೋದರ ಸಹೋದರಿಯರೇ, ಈ ಯೆರಿಗೋ ಪಟ್ಟಣದವನು ಕಟ್ಟಲು ಕೈ ಹಾಕ್ತಾರೆ ಗೊತ್ತಾ, ಶಾಪಗ್ರಸ್ತರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಫೌಂಡೇಶನ್ ಅಸ್ಥಿಭಾರ ಹಾಕುವ ಮೊದಲನೇ ಮಗ ಸತ್ತೋಗ್ತಾನೆ. ಕೊನೆಗೆ ಅದಕ್ಕೆ ಬಾಗಿಲಿಡ್ತಾರಲ್ಲ, ಹೆಂಗರ್ ಮಗ, ಹಿರಿಯ ಮಗ, ಅವನೇನಾಗ್ಬಿಡ್ತಾನೆ, ಸತ್ತೋಗ್ಬಿಡ್ತಾನೆ ಅಂತ. ಇದು ಒಂದು ಪ್ರಾಫಸಿ. ಈ ಪ್ರಾಫಸಿ ಎಲ್ಲಿ ಫುಲ್ಫಿಲ್ಮೆಂಟ್ ಆಗಿದೆ ಅಂದ್ರೆ, ಈ ವಚನ ಓದೋಣ ಸಿಸ್ಟರ್. 1 ಅರಸು 16:34. ಇವನ ಕಾಲದಲ್ಲಿ ಬೇತೇಲಿನವನಾದ ಹಿಯೇಲನು ಯೆರಿಕೋ ಪಟ್ಟಣವನ್ನು ಕಟ್ಟಿಸಿದನು. ಅವನು ಅದಕ್ಕೆ ಅಸ್ತಿವಾರ ಹಾಕುವಾಗ ಹಿರಿಯ ಮಗನಾದ ಅಭಿರಾಮನನ್ನು, ಬಾಗಿಲುಗಳನ್ನಿಡುವಾಗ ಕಿರಿಯ ಮಗನಾದ ಸೆಗೂಬನನ್ನು ಕಳೆದುಕೊಂಡನು. ಹೀಗೆ ಯೆಹೋವನು ನೂನನ ಮಗನಾದ ಯೆಹೋಶುವನಿಂದ ಹೇಳಿಸಿದ ಮಾತು ನೆರವೇರಿತು. ಬೆತ್ತೇಲ್ ಊರಾನಾಗಿ ಈಯೇಲ್ ಅಂತ ಹೇಳ್ತಾರೆ. ಈಯೇಲ್ ಏನ್ ಮಾಡ್ತಾನೆ, ಈ ಯೆರಿಕೋ ಪಟ್ಟಣ ಎಟ್ಟು ಕಟ್ತಾರೆ. ಕಟ್ಟುವಾಗ ಮೊದಲನೇ ಮಗ ಯಾರು, ಅಭಿರಾಮ್, ಅವರು ಸೆತ್ತೋಗ್ಬಿಡ್ತಾನೆ, ಅಸ್ಥಿವಾರ ಆಗ್ತಾನೆ. ಬಾಗಿಲಿಡ್ತಾನೆ ಹಿರಿಯ ಮಗ, ಅವನು ಸಿಗೇಬ್, ಅವನು ಏನ್ ಮಾಡ್ತಾನೆ, ಸೆತ್ತೋಗ್ಬಿಡ್ತಾನೆ ಅಂತ ನೋಡ್ತೇವೆ. ಫುಲ್ಫಿಲ್ಮೆಂಟ್ ಆಯ್ತು. ಇದರಿಂದ ನಮ್ಗೇನ್ ಪಾಠ, ಈ ವಚನದಿಂದ ನಮ್ಗೇನ್ ಪಾಠ ನೋಡ್ಬೇಕಂದ್ರೆ, ಇವಾಗ ಯೆರಿಗೋ ಅಂದ್ರೆ ಬೇಸಿಕ್ ಸಬ್ಜೆಕ್ಟ್ ನಲ್ಲಿ ನಾವು ಕೇಳಿದ್ವಿ. ಯೆರಿಗೋ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಲೋಕವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಪಾಠದಲ್ಲಿ ಯೆರಿಗೋ ಏನ್ ರೆಪ್ರೆಸೆಂಟ್ ಮಾಡ್ತದೆ ಅಂದ್ರೆ, ನಮ್ಗೆ ಹೋಲಿಕೆ ಆಗ್ತಾ ಇದೆ, ನಮ್ ಮಾಂಸ, ಫ್ಲೆಶ್ಗೆ ಹೋಲಿಕೆ ಆಗ್ತಾ ಇದೆ. ಈ ದೇಹವನ್ನ ನಾವು ಏನ್ ಮಾಡಿದೀವಿ, ಕ್ರಿಸ್ತಗೋಸ್ಕರ ನಾವು ಸೆತ್ತು ಏನ್ ಮಾಡ್ತಾ ಇದೀವಿ, ಸಮರ್ಪಣೆ ಮಾಡಿ ಜೀವಿಸ್ತಾ ಇದೀವಿ. ಈ ಫ್ಲೆಶ್ ನ ತಿರ್ಗಾ ನಾವು ಏನ್ ಮಾಡ್ತಾ ಇದೀವಿ, ಎತ್ತು ಕಡ್ತಾ ಇದೀವಿ. ಈ ದೇವನ ಫಸ್ಟ್ ಕ್ವಾಲಿಫಿಕೇಶನ್ ನಮ್ಗೆ ಏನು, ನೀವು ಒಬ್ರು ಕ್ರಿಸ್ತನಲ್ಲಿ ಬರ್ಬೇಕಾದ್ರೆ ತನ್ನನ್ನು ತಾನೇ ಅದು ಮಾಡ್ತಾ ಇದೀವಾ? ಖಂಡಿತವಾಗೂ ನಾವು ಮಾಡಿಲ್ಲ. ಆ ಪಾಯಿಂಟ್ ಹೇಳ್ತಾ ಇದ್ದಾರೆ. ನೀವು ಏನ್ ಮಾಡ್ತೀವಿ, ದಿನನಿತ್ಯನು ಏನ್ ಮಾಡ್ತಾ ಇದೀವಿ ಅಂದ್ರೆ, ಎತ್ತು ಕಟ್ತಾ ಇದೀವಿ ಅಂತ ನೋಡ್ತಾ ಇದೀವಿ. ಇದು ಒಂದು ವಚನ ನಾವು ಬೈಬಲ್ ಇಂದ ಓದ್ಬಿಡೋಣ ಸಿಸ್ಟರ್. ರೋಮಾಪುರಿದವರಿಗೆ 6:2-3 ವಚನ. 6ನೇ ಅಧ್ಯಾಯ 2-3. ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು? ನೋಡಿ, ಕ್ರಿಸ್ತುಗಾಗಿ ನಾವು ಏನ್ ಮಾಡಿದೀವಿ, ಸೆತ್ತೋಗ್ಬಿಟ್ಟಿದೀವಿ. ಇವಾಗ ನಾವೆಲ್ಲ ಹೆಂಗಿದೀವಿ ಅಂದ್ರೆ ಡೆಡ್ ಬಾಡಿ ತರ ಇದೀವಿ. ಈ ಡೆಡ್ ಬಾಡಿಗೆ ಏನಾದ್ರೂ ಆಸೆ ಬರುತ್ತಾ? ಆದ್ರೆ ಬರ್ತಾ ಇದೆಯಲ್ಲ. ನಾವು ಓಲ್ಡ್ ಲೈಫ್ಗೆ ಏನ್ ಮಾಡ್ತಾ ಇದೀವಿ, ಇನ್ನ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ನೋಡ್ತಾ ಇದೀವಿ. ಉನ್ನ ಪಾಪಕ್ಕೆ ಜೀವಿಸ್ತಾ ಇದೀವಿ. ನಾವು ಎಷ್ಟು ಸೆಲ್ಫಿಶ್ ಅಂದ್ರೆ, ಬ್ಯಾಬಿಲೋನ್ನ ಬಿಟ್ಟು ಬಂದಿದೀವಿ. ಬ್ಯಾಬಿಲೋನ್ನ ಬಿಟ್ಟು ಇದೆಲ್ಲ ಸತ್ಯ ಇದಕ್ಕೆ ಬಂದಿದೀವಿ. ನಾವು ತಂದೆ ತಾಯಿ ಎಲ್ಲರೂ, ಅದು ವಚನ ಇದೆ, ನಿಮ್ ತಂದೆ ತಾಯಿನ ಏನ್ ಮಾಡ್ಬೇಕು, ನನ್ಗಿಂತ ಹೆಚ್ಚು ಪ್ರೀತಿ ಮಾಡ್ಬಾರ್ದು, ಅದನ್ನು ಬಿಟ್ಟಿದೀವಿ. ಆದ್ರೆ ಕೊನೆಗೆ ನಮ್ಗೆ ಬರ್ಬೇಕಾದ್ರೆ, ಸೆಲ್ಫ್ ಅಂತ ಬರ್ಬೇಕಾದ್ರೆ ನಮ್ಮನ್ನ ಪ್ರೀತಿ ಉನ್ನ ಮಾಡ್ತಾ ಇದೀವಿ. ನಮ್ ಯೆರಿಗೋ ಪಟ್ಟಣ ತಿರ್ಗಾ ಎತ್ತು ಕಟ್ತಾ ಇದೀವಿ. ಇದನ್ನ ನಾಶ ಮಾಡ್ಬೇಕು, ಈ ಶರೀರನ, ಓಲ್ಡ್ ಕ್ರಿಯೇಷನ್ ತಿರ್ಗಾ ಏನ್ ಮಾಡ್ತಾ ಇದೀವಿ, ದಿನನಿತ್ಯನು. ಒಂದು ಎಕ್ಸಾಂಪಲ್, ಒಂದ್ ಅಂಗಡಿಗೆ ಹೋಗ್ತಾ ಇದೀವಿ, ಒಂದು ಬಟ್ಟೆನೋ ಏನೋ ತಗೊಂತಾ ಇದೀವಿ, ಒಂದು ಚುಡಿದಾರೋ ಒಂದು ಶರ್ಟ್. ಆ ಶರ್ಟ್ ಬಂದು ಜಸ್ಟ್ ಒಂದು 300, 400, 500 ಇರುತ್ತೆ ಅಂತ ತಿಳ್ಕೊಳ್ಳಿ. ಆದ್ರೆ ನಾವು ಹೆಂಗ್ ತಗೊಂತೀವಿ, 300 ಅದು ಬಾರ್ಗೇನ್, ಓಕೆ. ಆ ಬಟ್ಟೆ ಬಂದು ಬ್ರ್ಯಾಂಡೆಡ್ ಅಂತ ನೋಡ್ತಾ ಇದೀವಿ ಫಸ್ಟ್. ನೆಕ್ಸ್ಟ್ ಬಂದು ಚೆನ್ನಾಗಿದ್ಯಾ, ಒಂದು ಚೆನ್ನಾಗಿರೋ ಬಟ್ಟೆ ಬಂದು ಸ್ವಲ್ಪ ಕಾಸ್ಟ್ಲಿ ಆಗಿದ್ರೆ ಒಂದು 1000 ರೂಪಾಯಿ ಇದೆ ಒಂದು ಬ್ರ್ಯಾಂಡೆಡ್ ಬಟ್ಟೆ, ನಾವು ಹೆಂಗ್ ಹೋಗುತ್ತೆ, ಈ 1000 ರೂಪಾಯಿ ಬಟ್ಟೆನೆ ನಾವು ತಗೊಳ್ಳೋಣ. ಇದು ಏನ್ ಗೊತ್ತಾ, ಇದು ಯೆರಿಗೋ ಪಟ್ಟಣ ತಿರ್ಗಾ ಎತ್ತು ಕಟ್ತಾ ಇದೀವಿ ಅಂತ ನಾವು ನೋಡ್ತಾ ಇದೀವಿ. ಒಂದ್ ಚಿಕ್ಕ ಆಸೆನೆ ಇದು ಏನ್ ಮಾಡ್ತಾ ಇದೀವಿ, ಫುಲ್ಫಿಲ್ ಮಾಡ್ತಾ ಇದ್ದೀರಾ ನಿಮ್ ಲೈಫ್ ನಲ್ಲಿ. ಸೆಲ್ಫ್ ಅಂತ ಬಂದ್ಬಿಟ್ರೆ, ಅದ್ನಲ್ಲಿ ಕೈ ಇಟ್ಬಿಟ್ರೆ ಎಲ್ಲಾರ್ಗು ಕೋಪ ಬಂದ್ಬಿಡುತ್ತೆ. ಸ್ವಂತ ಸಹೋದರ ಸಹೋದರಿಗೆ ಏನ್ ಬಂದ್ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ ಅಂತ ನೋಡ್ತಾ ಇದೀವಿ. ಇದನ್ನ ದಿನನಿತ್ಯವೂ ನಾವು ಎತ್ತು ರೀಬಿಲ್ಟ್ ಮಾಡ್ತಾ ಇದೀವಿ. ಹೆಂಗ್ ದೇವರ ರಾಜ್ಯಕ್ಕೆ ಹೋಗಕ್ಕಾಗುತ್ತೆ? ತಿರ್ಗಾ ಓದ್ಬಿಡೋಣ ಸಿಸ್ಟರ್. ರೋಮಾಪುರಿದವರಿಗೆ 8:13 ಬೈಬಲ್ ಇಂದ ಓದ್ಬಿಡೋಣ ಸಿಸ್ಟರ್. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ.
ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ನೀವು ಶರೀರ ಪ್ರಕಾರ ಜೀವಿಸಿದ್ರೆ ಸಾಯೋದು 100% ನಿಜ. ಅವರು ಎರಡು ಮಗನ ಹೆಸರು ಏನಂದ್ರೆ ಅಭಿರಾಮ್, ಆಮೇಲೆ ಸಿಗೆಪ್. ಇವ್ರು ಇಬ್ರಿಗೂ ಮೀನಿಂಗ್ ಏನ್ ಗೊತ್ತಾ? ಪ್ರೈಡ್ ಅಂತಾನೆ ಅರ್ಥ, ಎಲಿವೇಟರ್ ಅಂತ ಅರ್ಥ. ಈ ಮಾಂಸನ ಎತ್ತು ಕಟ್ಟೋದಕ್ಕೆ ನಮ್ಗೆ ಫಸ್ಟ್ ಬರೋದೇನು? ಎಮ್ಮೆ. ಈ ಎಮ್ಮೆ ನಮ್ಗೆ ಬಂದೇ ಬರುತ್ತೆ. ಈ ಎಮ್ಮೆ ಇದ್ರೇನೆ ಇದು ಎತ್ತು ಕಟ್ಟಕ್ಕೆ ಸಾಧ್ಯ ಅಂತ ನೋಡ್ತಾ ಇದೀವಿ. ಅದೇ ನಾಯಿ ವಾಂತಿ ಮಾಡ್ಬಿಡುತ್ತಲ್ಲ, ತಿರ್ಗಾ ಏನ್ ಮಾಡ್ತಾ ಇದೀವಿ ನಾವು? ಅದು ತಿನ್ನಕ್ಕೆ ತಿರ್ಗಾ ಹೋಗ್ತಾ ಇದೀವಿ. ಆ ಅಲೆ ಜೀವನಕ್ಕೆ ಅದು ನಮ್ಗೆ ಒಂಥರ ಏನೋ ಕಾರ್ನರ್ ಫೀಲ್ ನಲ್ಲಿ ಇದೆ. ಮಾಂಸದ್ನಲ್ಲೇ ಇದೀವಲ್ಲ, ಕಾರ್ನರ್ ಫೀಲ್ ನಲ್ಲಿ ಆ ಅಲೆ ಒಂದೊಂದ್ಸತಿ ನಮ್ಗೆ ಎಮ್ಮೆ ಬಂದ್ಬಿಡುತ್ತೆ. ಹೆಂಗ್ ಗೊತ್ತಾ? ನಾನು ಓಲ್ಡ್ ಲೈಫ್ ನಲ್ಲಿ ಹೆಂಗಿದೆ ಗೊತ್ತಾ ಆ ಅಲೆ ಜೀವನ? ಹಿಂಗೆಲ್ಲ ಇದ್ದು ಹಿಂಗ್ ಬಂದಿದೀವಿ. ಹೆಂಗಿದ್ದೀವಿ ನಾವು? ಪ್ರೊಫೆಷನಲ್ ನಾವು ಹೆಂಗಿದ್ದೀವಿ? ಫುಲ್ ಪಾಪ, ಡಾರ್ಕ್ ಪಿಟ್ನೆಸ್ ಅಂತ ಹೇಳ್ತಾ ಇದಾರೆ. ಪಿಟ್ಟು ನಮ್ ರಕ್ತದಲ್ಲೇ ಅಷ್ಟು ಗಲೀಜು, ಅಷ್ಟು ಪಾಪಗಳಿದೆ ಅಂತ ಹೇಳ್ತಾ ಇದೀವಿ. ಅದನ್ನ ದೇವರು ಏನ್ ಮಾಡಿದ್ದಾರೆ? ಅಲ್ಲಿಂದ ಕಡಿದ್ದಾರೆ ನಮ್ಮನ್ನ. ಇಲ್ಲಿ ಬಂದು ಏನ್ ಮಾಡ್ಬಾರ್ದು? ಆ ಪಾಪನ ಮಾಡ್ಬಾರ್ದು. ಯಾಕಂದ್ರೆ ಅನೇಕ ದೇವದೂತರುಗಳು ನೋಡ್ತಾ ಇದ್ದಾರೆ ನಾವು ಮಾಡೋ ಕೆಲ್ಸನ. ಸೊ ಇದು ಒಂದು ಎಚ್ಚರಿಕವಾದ ಒಂದು ಪಾತ್ರ. ನಮ್ ಎರಿಗೋನ ಏನ್ ಮಾಡ್ತಾ ಇದೀವಿ? ಎಟ್ಟು ಕಟ್ತಾ ಇದೀವಿ. ನಮ್ ನೀಡ್ಸ್ ಅಂದ್ರೆ ಗೊತ್ತಾ? ನಮ್ ನೀಡ್ಸ್, ನಮ್ ಕಷ್ಟಗಳನ್ನ ದೇವ್ರು ಸಂಧಿಸ್ತಾರೆ. ಆದ್ರೆ ನಮ್ಗೆ ಇದು ಬೇಕು, ಒಂದ್ ಮನೆ ಬೇಕು, ಒಂದ್ ಕಾರ್ ಬೇಕು, ಅದರೆಲ್ಲ ಏನ್ ಮಾಡಲ್ಲ ದೇವ್ರು, ಕೊಡಲ್ಲ. ಸೊ ಆ ತರ ನಾವು ನೋಡ್ತಾ ಇದೀವಿ. ಸೆಕೆಂಡ್ ಪಾಯಿಂಟ್ಸ್ ಏನಂದ್ರೆ, ನಾವು ಮಾಂಸ ನಮ್ ದೇಹನ ಏನ್ ಮಾಡ್ತೀವಿ? ತಿರ್ಗಾ ಪ್ರೀತಿ ಮಾಡ್ತಾನೆ ಇದೀವಿ. ಅದನ್ನ ಬಿಟ್ಬಿಡ್ಬೇಕು. ಅದನ್ನ ಏನ್ ಮಾಡ್ಬೇಕು? ಕ್ರಿಸ್ತಿಂದ ಏನ್ ಮಾಡಿದ್ದೀರಾ? ನೀವು ಸೆತ್ತೋಗಿದ್ದೀರಾ ಆಲ್ರೆಡಿ. ಅದು ನಿಮ್ಗೆ ಗೊತ್ತಾ? ಆಲ್ರೆಡಿ ಸೆತ್ತೋಗಿದ್ದೀರಾ. ನಿಮ್ಗೆ ತಿರ್ಗಾ ಈ ಹಳೆ ಕೆಲ್ಸಕ್ಕೆ ಹೋಗ್ಬೇಡಿ. ನಾಯಿ ಹೆಂಗ್ ಹೋಗ್ತಾ ಇದೆ ಅದೇ ತರ ಹೋಗ್ಬಾರ್ದಂತ. ಇದು ಒಂದು ಎರಡನೇ ಎಚ್ಚರಿಕವಾದ ಒಂದು ವಿಷಯನ ಹೇಳ್ತಾ ಇದ್ದಾರೆ ಅಂತ ನೋಡಿ. ಮೂರನೇ ಶಾಪಕ್ಕೆ ನಾವು ಹೋಗ್ಬಿಡೋಣ. ಮೂರನೇ ಶಾಪ ಯೆರೆಮೀಯ 17:5. ಯೆಹೋವನು ಹೀಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಮಾನವ ಮಾತಿನಲ್ಲಿ ಭರವಸವಿಟ್ಟು ದೇಹವನ್ನ ತನ್ನ ಭುಜಬಲವಂತ ತಿಳ್ಕೊಂಡು ಯಾರನ್ನ ಬಿಟ್ಟು ಹಿಂದೆ ಹೋಗ್ಬಿಡ್ತಾರಂತೆ? ದೇವರನ್ನ ಬಿಟ್ಟು ನಮ್ ಹಾರ್ಟ್ ಕಂಡೀಷನ್ ಏನಾಗುತ್ತೆ? ಹಿಂದೆ ಬ್ಯಾಕ್ ಹೋಗ್ತೀವಿ ಅಂತ ಹೇಳ್ತದೆ. ಯಾರನ್ನ ನಂಬ್ಕೊಂಡು? ಮಾನವ ಮಾತನ್ನು, ಮನುಷ್ಯರನ್ನ ನಂಬಿಕೊಂಡು ದೇವ್ರನ್ನ ಬಿಟ್ಟು ಹಿಂದೆ ಹೋಗ್ತೀವಿ. ಇದಕ್ಕೆ ಎರಡು ಎಕ್ಸಾಂಪಲ್ ನೋಡೋಣ. ಒಂದು ಹಳೆ ಏರ್ಪಾಡ್ನಲ್ಲಿ, ಹೊಸ ಒಡಂಬಡಿಕೆನಲ್ಲಿ ನಾವು ನೋಡೋಣ. ಹಳೆ ಏರ್ಪಾಡ್ನಲ್ಲಿ ಓದೋಣ ಸಿಸ್ಟರ್. 1 ಸಾಮುವೇಲ 17:45. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂತಹ ಸೇನಾಧೀಶ್ವರನು ಇಸ್ರಾಯೇಲ್ಯರ ಯುದ್ಧ ಭಟರ ದೇವರೂ ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ನೋಡಿ, ದಾವೀದ್ ಹೇಳ್ತಾ ಇದಾರೆ. ಈ ಇನ್ಸಿಡೆಂಟ್ ಗೊತ್ತಲ್ಲ, ದಾವೀದ್ಗೂ ಗೋಲಿಯಾತ್ಗೂ ನಡೆಯುವ. ಅವಾಗ ದಾವೀದ್ ಹೇಳ್ತಾ ಇದಾರೆ, ನೀನು ಈಟಿ ಕತ್ತಿ ಕೇಡು ಎಲ್ಲ ವೆಪನ್ಸ್ ನಲ್ಲಿ ಬರ್ತಾ ಇದ್ದೀರಾ. ನಾನ್ ಹೆಂಗ್ ಬರ್ತಾ ಇದ್ದೀನಿ? ದೇವರ ನಾಮದಲ್ಲಿ ನಾನು ಬರ್ತಾ ಇದ್ದೀನಿ. ಅವಾಗ ದಾವೀದು ಬಂದ್ರು ಸೌಲ್ ಹತ್ರ. ಅವಾಗ ಗೋಲಿಯಾತ ಏನಂದ? ನಿಮ್ ದೇಶದಲ್ಲಿ ಯಾರು ಕನ್ಸ್ರೇ ಇಲ್ಲಣ್ಣ ಅಂತ ಕೇಳ್ತಾ ಇದ್ದಾನೆ. ಆಮೇಲೆ ಅವ್ರ ಹಾರ್ಮರ್ ಎಲ್ಲ ಯಾರ್ಗ ಹಾಕಿದ್ದಾರೆ? ದಾವೀದ್ಗೆ ಹಾಕಿ. ಅವ್ರಿಗೆ ಏನಾದ್ರು ಫಿಟ್ ಆಯ್ತಾ? ಏನು ಫಿಟ್ ಆಗಿಲ್ಲ. ಆ ತರ ಒಂದೇ ಒಂದು ಕಲ್ಲಿನಲ್ಲಿ ಏನ್ ಮಾಡಿದ್ದಾರೆ? ಕೊಂದಿದ್ದಾರೆ ಅಂತ ನಾವು ನೋಡ್ತಾ ಇದೀವಿ. ಅಷ್ಟು ಯಾರ ನಾಮದಲ್ಲಿ ಹೋಗಿದ್ದಾರೆ ದಾವೀದು? ಯೆಹೋವನ ನಾಮದಲ್ಲಿ ಹೋಗಿದ್ದಾರೆ. ಆ ಟೈಮ್ ನಲ್ಲಿ ಯಾರು ಫುಲ್ ಝೀಲ್ ಇತ್ತು ದಾವೀದಕ್ಕೆ? ದೇವ್ರ ಮಾತ್ರನೇ. ಎಂತ ಒಂದ್ ಮಾತಂದ್ರೆ, ಬರೀ ದೇವ್ರ ನಾಮದಲ್ಲಿ ಬರ್ತಾ ಇದ್ದೀನಿ, ನೀನು ಎಲ್ಲಾ ವೆಪನ್ಸ್ ನಲ್ಲಿ ಬರ್ತಾ ಇದೆಯಾ? ನಿನ್ನ ಹತ್ರ ಏನಿದೆ? ಜೈಜಾಂಟಿಕ್ ಆಗಿದೆಯಾ ನೀನು? ನನ್ನ ಹತ್ರ ಏನಿಲ್ಲ, ದೇವ್ರ ನಾಮ ಇದೆ ಅಂತ ಹೇಳ್ತಾ ಇದ್ದೀನಿ. ಆ ನಾಮದಲ್ಲಿ ಬಂದು ಹಿಂಗಿದ್ದ ದಾವೀದು ಹೆಂಗ್ ಚೇಂಜ್ ಆದ್ರು ಅಂದ್ರೆ, ಓದ್ಬಿಡೋಣ ಸಿಸ್ಟರ್. 1 ಸಾಮುವೇಲ್ 17:45. ಇದಿಲ್ಲ, 24:11. 2 ಸಾಮುವೇಲ್ 24:1. 2 ಸಮುವೇಲ 24:1.
ಯೆಹೋವನು ತಿರುಗಿ ಇಸ್ರಾಯೇಲ್ಯರ ಮೇಲೆ ಕೋಪಗೊಂಡು ದಾವೀದನನ್ನು ಇಸ್ರಾಯೇಲ್ ಯಹೂದ್ಯ ಕುಲಗಳವರ ಕಾನೇಶುಮಾರಿ ಮಾಡುವುದಕ್ಕೆ ಪ್ರೇರೇಪಿಸಿದನು. ಅರಸನು ತನ್ನ ಹತ್ತಿರದಲ್ಲಿದ್ದ ಸೇನಾಧಿಪತಿಯಾದ ಯೋವಾಬನಿಗೆ, ಜನಸಂಖ್ಯೆ ಗೊತ್ತಾಗುವ ಹಾಗೆ ನೀನು ದಾನ್ ಊರಿನಿಂದ ಬೆರ್ಷೆಬದವರೆಗೆ ಸಂಚರಿಸಿ ನೋಡಿ ಇಲ್ಲಿ ಏನ್ ಮಾಡ್ಬಿಟ್ರೆ ಅಂದ್ರೆ ಜನಸಂಖ್ಯೆನ ಕೌಂಟ್ ಮಾಡ್ಬಿಡ್ತಾರೆ. ಯಾರು? ದಾವೀದು. ಅಷ್ಟು ವಿಶ್ವಾಸ ಇತ್ತು. ಇವಾಗ ಒಂದು ಯುದ್ಧಕ್ಕೆ ಹೋಗ್ಬೇಕು. ಯಾರ ಹತ್ರ? ಫಿಲಿಸ್ತೀನ್ ದೇಶದ ಹತ್ರ. ನಮ್ ಜೊತೆ ಎಷ್ಟಿದ್ದಾರೆ, ನಮ್ ಹಿಂದೆ ಆರ್ಮೀಸ್ ಇದೆ ಅಂತ ಒಂದ್ ಲೆಕ್ಕಾಚಾರ ಮಾಡ್ಬಿಡ್ತಾರೆ ಅಂತ ನೋಡಿ. ಅವ್ರಿಗಿದ್ದ ಸ್ಟಾರ್ಟಿಂಗ್ ನಲ್ಲಿ ಇದ್ದ ಫೀಲು ಝೀಲು ಇವಾಗ ಏನಾಯ್ತು? ಕಡಿಮೆ ಆಯ್ತು. ಹೆಂಗಾಯ್ತು ಅಂದ್ರೆ ದೇವ್ರನ್ನ ಮನುಷ್ಯನ ನಂಬ್ಕೊಂಡು ಭುಜಬಲ ಅಂತ ತಿಳ್ಕೊಂಡು ಏನು ದೇವ್ರನ್ನ ಬಿಟ್ಟು ಅವ್ರ ಹೃದಯ ಹಿಂದೆ ಆಯ್ತು ಅಂತ ನೋಡ್ತೇವೆ. ಇದೊಂದು ಎಕ್ಸಾಂಪಲ್. ಇವಾಗ ಒಡಂಬಡಿಕೆ ನ್ಯೂ ಟೆಸ್ಟಮೆಂಟ್ ನಲ್ಲಿ ನೋಡ್ಬಿಡೋಣ. ಲೂಕ 22:35. ಲೂಕನಿಗೆ 25:32. ಲೂಕ 22:35. ಮತ್ತು ಆತನು, ನಿಮ್ಮನ್ನು ನಾನು ಹಮ್ಮಿಣಿ ಹಸಿಬೆ ಜೋಡುಗಳಿಲ್ಲದೆ ಕಳುಹಿಸಿದಾಗ ನಿಮಗೆ ಏನಾದರೂ ಕೊರತೆಯಾಯಿತೋ ಎಂದು ಕೇಳಲು ಅವರು ಏನೂ ಇಲ್ಲವೆಂದು ಉತ್ತರ ಕೊಟ್ಟರು. ನೋಡಿ, ನಿಮಗೆ ಅಂಬಣಿ ಹಸಿಬೆ ಇದೆಲ್ಲ ಕೊಡ್ತಾ ಇದ್ದಾರೆ. ಕೊಡುವಾಗ ನಿಮ್ಗೆ ಏನಾದ್ರೂ ಕೊರತೆ ಇದೆ ಅಂತ ಯಾರ ಹತ್ರ ಕೇಳ್ತಾ ಇದಾರೆ? ಶೀಷರ ಹತ್ರ ಕೇಳ್ತಾ ಇದಾರೆ. ಯಾರು? ಯೇಸು ಕ್ರಿಸ್ತು. ಅವಾಗ ಏನ್ ಹೇಳಿದ್ರು ಶಿಷ್ಯರು? ಏನು ಕೊರತೆ ಇಲ್ಲ. ಯಾಕಂದ್ರೆ ಯಾರ ಜೊತೆಗೆ ಇರೋದು? ಯೇಸು ಕ್ರಿಸ್ತು ಇದ್ರು, ಏನು ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಕೊನೆಗೆ ಹೆಂಗಾಯ್ತಂದ್ರೆ, ಓದ್ಬಿಡೋಣ ಸಿಸ್ಟರ್, ನೆಕ್ಸ್ಟ್ ವಾಚ್. ಯೋಹಾನನು 21:3. ಅವರಿಗೆ ಸೀಮೋನ್ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು, ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಒಂದ್ ಕಾಲದಲ್ಲಿ ಕ್ರಿಸ್ತು ಹೋಗ್ಬಿಡ್ತಾರೆ. ಆಮೇಲೆ ಇವರು ಏನ್ ಮಾಡ್ಬಿಡ್ತಾರೆ? ತನ್ನ ಕೆಲ್ಸಕ್ಕೆ ತಿರ್ಗಾ ಹೋಗ್ಬಿಡ್ತಾರೆ. ನೋಡಿ, ಅವ್ರ ಹೃದಯ ಹೆಂಗಾಗ್ಬಿಡ್ತು. ಕ್ರಿಸ್ತು ಇರುವಾಗ ಜೊತೆಗೆ ಇದ್ರು, ಕ್ರಿಸ್ತನು ಹೋಗ್ಬಿಟ್ಟಾಗ ಏನಾಯ್ತು? ಅವರು ತನ್ನ ಕೆಲ್ಸಕ್ಕೆ ತಿರ್ಗಾ ಅವ್ರೇನು ಹಿಂತಿರ್ಗ್ತಾರೆ. ಅವ್ರ ಜೊತೆಗೆ ಯಾರು ಹೋಗ್ಬಿಡ್ತಾರೆ? ಎಲ್ಲಾ ಶಿಷ್ಯರು ಜೊತೆಗೇನೆ ಹೋಗ್ಬಿಡ್ತಾರೆ. ಸರಿ, ನೆಕ್ಸ್ಟ್ ವಚನ ಓದ್ಬಿಡೋಣ ಅಷ್ಟೇ. 21:4. ಯೋಹಾನ 21:4-5. ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸುವೆಂದು ತಿಳಿಯಲಿಲ್ಲ. ನೋಡಿ ಏನಾಯ್ತು? ಪೇದ್ರು ಹೆಂಗ್ ಮೀನ್ ಹಿಡಿತಾರೆ? ಅವರು PhD ಸಕ್ಕದಾಗ ಮೀನ್ ಹಿಡಿತಾರೆ. ಮೀನ್ ಹಿಡಿದ್ರೆ ಅವ್ರಿಗೆಲ್ಲ ಬರುತ್ತೆ. ಆ ತರ ಅವ್ರಿಗೇನೆ ಆಯ್ತಂದ್ರೆ ಮೀನ್ ಹಿಡಿಯಕ್ಕೆ ಆಗ್ತಾ ಇಲ್ಲ. ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ಅವಾಗ ಒಂದ್ ಜಸ್ಟ್ ರಿಮೈಂಡರ್ ಮಾಡ್ತಾರೆ. ಯಾರು? ಕ್ರಿಸ್ತನ್ ಬಂದು, ಇದೆಲ್ಲೋ ಕೇಳೋ ತರ ಇದೆಲ್ಲ ಈ ತರ ವಾಕ್ಯ ಅಂತ ಬಲೆನ ಏನ್ ಹಾಕು, ಈ ಕಡೆ ಹಾಕೊಂಡು ಓದ್ಬಿಡಿ ಸಿಸ್ಟರ್. ಅದು 5ನೇ ವಚನ. ಆಗ ಯೇಸು ಅವರನ್ನು, ಮಕ್ಕಳಿರ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು. ನೋಡಿ, ಇವ್ರಿಗೂ ಮೀನ್ಸ್ ಇತ್ತು. ಈ ಒಂದು ಜಸ್ಟ್ ಒಂದು ರಿಮೈಂಡರ್ ಕೊಟ್ರು ಯೇಸು ಕ್ರಿಸ್ತು. ಏನಾಯ್ತು? ಇವರು ಮನುಷ್ಯನ ನಂಬ್ಕೊಂಡು ದೇವ್ರನ್ನ ಬಿಟ್ಟು ಹಿಂತಿರುಗುವಾಗ ಜಸ್ಟ್ ಒಂದು ರಿಮೈಂಡರ್. ಇದೇ ರೀತಿ ನಮ್ಗೆ ಏನ್ ಪಾಠ ಅಂದ್ರೆ, ಬೈಬಲ್ ಸೆಂಟರ್ ವರ್ಸ್ನ ಏನ್ ಹೇಳ್ತಾ ಇದೆ? 118:8 ಸ್ಯಾಮ್ಸ್. 118:8. ಮನುಷ್ಯರಲ್ಲಿ ಭರವಸವಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಮನುಷ್ಯನಲ್ಲಿ ಭರವಸೆ ಇಡೋದ್ಕಿಂತ ಯೆಹೋವನನ್ನು, ದೇವರನ್ನ ಫಸ್ಟ್ ಏನ್ ಮಾಡ್ಬೇಕು? ನಂಬಬೇಕು. ಮನುಷ್ಯನ ನಂಬಿಟ್ರೆ ನಾವೇನ್ ಮಾಡ್ತೀವಿ? ಹಿಂದೆ ಹೋಗ್ಬಿಡ್ತೀವಿ. ಲೈಫ್ಗೆ, ಪಾಸ್ಟ್ ಲೈಫ್ಗೆ ಹೋಗ್ಬಿಡ್ತೀವಿ ತಿರ್ಗಾ. ಅದನ್ನು ದೇವ್ರನ್ನ ಏನ್ ಮಾಡ್ತಾರೆ ಗೊತ್ತಾ? ನಾವೆಲ್ಲ ಹೋಗಕ್ಕೆ ಬಿಡಲ್ಲ ದೇವರು. ಜಸ್ಟ್ ಈ ತರ ಸತ್ಯನಲ್ಲಿ, ಬೈಬಲ್ನಲ್ಲಿ ಓದುವಾಗ, ಸಂದೇಶನಲ್ಲಿ ಜಸ್ಟ್ ಒಂದು ರಿಮೈಂಡರ್ ಕೊಡ್ತಾರೆ. ಇವಾಗ ಇಷ್ಟು ವಚನ ನಾವು ಓದಿದೀವಿ, ಎಲ್ಲಾ ವಚನ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತಾ? ಇಲ್ಲ. 1-2 ವಚನ ನಿಮ್ಗೆ ಸ್ಪಾರ್ಕ್ ಆಗುತ್ತೆ. ಜಸ್ಟ್ ಒಂದು ರಿಮೈಂಡರ್. ಅದೇ ಒಂದು ವಚನ ಇದೆಲ್ಲ, ನೀನ್ ಹೋಗು, ಹಿಂದೆಯಿಂದ ಒಂದ್ ಛತ ಬರುತ್ತೆ,
ಈ ತರ ತಿರುಗು, ಈ ತರ ಏನದು? ಪವಿತ್ರ ಆತ್ಮ ಒಂದ್ ಜಸ್ಟ್ ರಿಮೈಂಡರ್ ಕೊಡುತ್ತೆ ನಿಮ್ಗೆ. ಅದೇ ರೀತಿ ಆ ಅಪೋಸಲ್ಸ್ಗೂ ಒಂದು ರಿಮೈಂಡರ್ ಬೇಕಾಗಿತ್ತು. ಯಾರು? ಯೇಸು ಕ್ರಿಸ್ತು. ಇದೇ ನಮ್ಗೆ ಏನ್ ಮಾಡ್ತಾ ಇದ್ದಾರೆ? ಒಂದು ರಿಮೈಂಡರ್ ಕೊಡ್ತಾರೆ. ನೀವು ನಿಮ್ ಮಾಂಸನ ನಂಬೇಡಿ, ನಿಮ್ ಮನುಷ್ಯನ ನಂಬೇಡಿ ಅಂತ. ಡೋಂಟ್ ಟ್ರಸ್ಟ್ ಮ್ಯಾನ್. ಏನಂದ್ರೆ ನಾವು ಕಷ್ಟನಲ್ಲಿ ಇರ್ತೀವಿ ಒಂದೊಂದ್ಸತಿ. ಮನುಷ್ಯನ ಹೆಂಗ್ ನಂಬಕ್ ಹೋಗ್ತೀವಿ ಅಂದ್ರೆ ಹಣ ಮೇಯ್ನು. ಈ ಲೋಕದಲ್ಲಿ ಏನ್ ಬೇಕು ಜೀವಿಸೋಕೆ? ಹಣ ಬೇಕು. ಅದರಿಂದ ನಾವ್ ಏನ್ ಮಾಡ್ತೀವಿ? ನಂಬಕ್ ಹೋಗ್ಬಿಡ್ತೀವಿ ಒಂದೊಂದ್ಸತಿ. ಅದು ದೇವರು ಕೊಟ್ಟಿರೋ ಒಂದು ಚಾನ್ಸ್ ಅದು ಅಡ್ವಾಂಟೇಜ್ ತಗೊಂಡ್ಬಾರ್ದು ಅಂತ ನಾವು, ಅದು ಒಂದು ಪಾಯಿಂಟ್ ಹೇಳ್ತಾ ಇದ್ದಾರೆ. ಏನಾಗುತ್ತೆ ಅಂದ್ರೆ ದೇವ್ರನ್ನ ಬಿಟ್ಟೆ ಹೋಗ್ಬಿಡ್ತೀರಾ ಇಂದು. ಮನುಷ್ಯನ ನಂಬಿದ್ರೆ ನಮ್ಗೆ ಎಲ್ಲ ಇರುತ್ತೆ, ಮನೆ ಇರುತ್ತೆ, ಕಾರ್ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೆ ಮನಸ್ಸಿನಲ್ಲಿ ಏನಿರಲ್ಲ, ನೆಮ್ಮದಿನೇ ಇರಲ್ಲ. ಆ ತರ ಒಂದು ಪರಿಸ್ಥಿತಿನಲ್ಲಿ ನಾವು ಬಂದ್ಬಿಡ್ತೀವಿ. ದೇವ್ರನ್ನ ಬಿಟ್ಟು ಹಿಂದೆ ಹೋದ್ರೆ ಎಲ್ಲಾರ್ಗೂ, ನಮ್ಗೆ ಎಷ್ಟು ಸಾಕ್ಷಿಗಳಿಟ್ಟಿದ್ದಾರೆ ನೋಡಿ. ಹಳೆ ಏರ್ಪಾಡಿನಲ್ಲಿ, ಹೊಸ ಒಡಂಬಡಿಕೆ, ಎಲ್ಲಾದ್ನಲ್ಲೂ ನೋಡ್ತಾ ಇದೀವಿ. ನಾವು ದೇವ್ರನ್ನ ಬಿಟ್ಟು ಯಾವಾಗ್ಲೂ ಹಿಂದೆ ಹಿಂತಿರುಗೋ ಹೋಗ್ಬಾರ್ದು. ಯಾವುದೇ ಒಂದು ಕಾರ್ಯ ಆಗ್ಲಿ ದೇವ್ರನ್ನ ಮುಂದೆ ಇಟ್ಟು ನಾವು ಹೋಗ್ಬೇಕು. ಇದೇ ಒಂದು ಮೂರನೇ ಕಸ್ಸಿಂದ ಒಂದು ನಮ್ಗೆ ಪಾಠ ಅಂತ ನೋಡ್ತೇವೆ. ನೆಕ್ಸ್ಟ್ ಮೂರನೇ ಕಸ್ ಹೋಗ್ಬಿಡೋಣ ಅಷ್ಟು. ಫೋರ್ತ್ ಮಲಾಕಿ 1ನೇ ಅಧ್ಯಾಯ 14ನೇ ವಚನ. ಇದು ಯೆಹೋವನ ನುಡಿ. ಒಬ್ಬನು ಹರಕೆ ಹೊತ್ತು ತನ್ನ ಹಿಂಡಿನಲ್ಲಿ ಗಂಡು ಪಶುವಿದ್ದರೂ ಕಳಂಕವಾದ ಪಶುವನ್ನು ಯೆಹೋವನಿಗೆ ಯಜ್ಞ ಮಾಡಿದರೆ ಆ ಮೋಸಗಾರನಿಗೆ ಶಾಪವು ತಗಲಲಿ. ನಾನು ರಾಜಾದಿರಾಜ, ನನ್ನ ನಾಮವು ಅನ್ಯ ಜನಾಂಗಗಳ ಭಯಭಕ್ತಿಗೆ ಈಡಾಗಿದೆ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ನೋಡಿ, ಈ ವಚನ ತುಂಬಾ ಇಂಪಾರ್ಟೆಂಟ್. ಏನ್ ಹೇಳ್ತಾ ಇದೆ ಅಂದ್ರೆ, ನಿಮ್ ಗಂಡುಗಳಲ್ಲಿ, ನಿಮ್ ಹಿಂಡಿನಲ್ಲಿ ಏನಿದೆ ಅಂತೆ? ಪಶುಗಳಿದೆ ಅಂತೆ, ಜಾಸ್ತಿ ಪಶುಗಳು. ಆದ್ರೆ ದೇವರಿಗೆ ನೀವು ಕೊಡೋ ಪಶು ಹೆಂಗಿದೆ ಗೊತ್ತಾ? ಹೆಂಗಿದೆ ಅಂತ? ಕಲಂಕವಾಗಿದೆ. ಈ ವಚನ ಹೆಂಗ್ ರೆಕಾರ್ಡ್ ಮಾಡಿದ್ದಾರೆ ಅಂದ್ರೆ, ಮಲ್ಕಿಯಾನಲ್ಲಿ ಈ ತರ ಈ ಜನರು ಮಾತಾ ಇದ್ರು. ಆ ಆಲಯದಲ್ಲಿ ಹೋಗುವಾಗ ಈ ಮನಿ ಎಕ್ಸ್ಚೇಂಜರ್ ಇರ್ತಾರೆ ಗೊತ್ತಾ? ಈ ಮನಿ ಎಕ್ಸ್ಚೇಂಜರ್ ಮಾಡುವಾಗ ಫಸ್ಟ್ ಮನಿ ಎಕ್ಸ್ಚೇಂಜ್ ಮಾಡ್ತಾರೆ. ಇವ್ರ ಕಾಸನ್ನ ಬೇರೆ ಬೇರೆ ದೇಶದಿಂದ ಅಟೋನ್ಮೆಂಟ್ ಡೇಗೆ ಬಂದ್ಬಿಡ್ತಾರೆ ಆಲಯದಕ್ಕೆ. ಆ ಕರೆನ್ಸಿ ತಗೊಂಡ್ ಬಂದು ಇವಾಗ ಎಕ್ಸ್ಚೇಂಜ್ ಮಾಡ್ತಾರೆ. ಆ ಆಲಯದಲ್ಲಿ ಒಂದು ಕರೆನ್ಸಿ ಕೊಡ್ತಾರೆ, ಅಲ್ಲಿ ವ್ಯಾಲ್ಯೂ ಆಗಿರೋ ಕರೆನ್ಸಿ. ಅದನ್ನ ಕೊಟ್ಟು ಅದನ್ನೇ ಏನ್ ಮಾಡ್ತಾರೆ? ಹೆಚ್ಚು ಕಾಸಿಗೆ ಇದು ಮಾಡ್ತಾರೆ, ಎಕ್ಸ್ಚೇಂಜ್ ಮಾಡಿ. ಇವಾಗ ಕುರಿಯನ್ನ ತಿರ್ಗಾ ಏನ್ ಮಾಡ್ತಾರೆ? ಪರ್ಚೇಸ್ ಮಾಡಕ್ ಹೋಗ್ತಾರೆ. ಅಲ್ಲಿ ಏನ್ ಗೊತ್ತಾ ಮಾಡ್ತಾರೆ? ಆಲ್ಟ್ರೇಷನ್ ಮಾಡಿ ಕೊಟ್ಬಿಡ್ತಾರೆ. ಆ ಕುರಿಗೆ ಏನು ಹೆಂಗ್ ಇರ್ಬೇಕು? ಆ ಕುರಿ ಒಂದ್ ವಯಸ್ಸು ಕುರಿ ಇರ್ಬೇಕು. ಅದ್ನಲ್ಲಿ ಏನ್ ಇರ್ಬೇಕು? ಏನು ಡಿಫೆಕ್ಟ್ ಇರಬಾರ್ದು, ಏನ್ ಬ್ಲೇಮಿಶ್ ಆಗಿರ್ಬಾರ್ದು, ನೀಟಾಗಿರ್ಬೇಕಂತ ನೋಡ್ತೀವಿ. ಈ ತರ ಏನು ಪೈಂಟ್ ಹೊಡೆದು ಇವಾಗ ಸೆಕೆಂಡ್ ಹ್ಯಾಂಡ್ ಎಲ್ಲ ಮಾಡ್ಬಿಡ್ತಾರಲ್ಲ, ಆ ತರ ಮಾಡೋರು ಅಲ್ಲೂ ಇದ್ರು. ದೇವ್ರನ್ನ ಕೆಲ್ಸಕ್ಕೆ ಆಲಯದ್ನಲ್ಲೇ ಇದ್ರು. ಅದೇ ರೀತಿ ಇಲ್ಲೂ ಇದ್ದಾರೆ. ಈ ಆಲಯದ್ನಲ್ಲಿ ಆಲ್ಟ್ರೇಷನ್ ಮಾಡೋ ಗ್ರೂಪು ಇದೆ ಅಂತ ನೋಡ್ತಾ ಇದೀವಿ. ನಮ್ ಕಡೆ ಅನೇಕ ಪಶುಗಳಿದೆ ಅಂತೆ ನಮ್ಮ ಇಂಡಿಯಾನಲ್ಲಿ. ಆದ್ರೆ ದೇವ್ರಿಗೆ ಕಲಂಕವಾದ ಪಶುಗಳನ್ನು ಕೊಡ್ತಾ ಇದೀವಿ ಅಂತ. ಏನು ಇದು ಪಶು ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಗೆ ಇದು ಹೆಂಗ್ ಪಾಠ ಅಂದ್ರೆ, ನಮ್ಗೆ ಏನ್ ಕೊಟ್ಟಿದ್ದಾರೆ ದೇವರು? ಸತ್ಯನ ಕೊಟ್ಟಿದ್ದಾರೆ. ಒಳ್ಳೆ ಡಾಕ್ಟ್ರಿನ್ಸ್ ಕೊಟ್ಟಿದ್ದಾರೆ. ಅನೇಕ ವಚನಗಳು ಕೇಳಿದೀವಿ, ವಾಲ್ಯೂಮ್ಸ್ ಇದೆ, ರೀಪ್ರಿಂಟ್ಸ್ ಇದೆ, ಎಲ್ಲ ಇದೆ. ಕೇಳ್ಬಿಟ್ಟು ದೇವ್ರು ಕೂಡ ಟೈಮ್ ಇಲ್ಲ ನಮ್ಗೆ. ಹಾಫ್ ಮೈಂಡೆಡ್ ಆಗಿ ಏನ್ ಮಾಡ್ತೀವಿ? ಹೋಗೋಣ ಬೇಡ ಎಕ್ಸ್ಕ್ಯೂಸಸ್ ಕೊಡ್ತಾ ಇದೀವಿ. ಎಲ್ಲಾದ್ರೂ ಹೋದ್ರೆ ನಾವು ಎಲ್ಲ ಎಕ್ಸ್ಕ್ಯೂಸಸ್. ಇಲ್ಲಿ ಬನ್ನಿ ಬ್ರದರ್ ಅಂತ ಹೇಳಿದ್ರೆ, ಇಲ್ಲ ಆಗಲ್ಲ ಬ್ರದರ್, ಸ್ವಲ್ಪ ಕೆಲಸ ಇದೆ, ಮನೆಯಲ್ಲಿ ರಿಲೇಟಿವ್ ಬಂದಿದ್ದಾರೆ, ಊರ್ಗ್ ಹೋಗ್ಬೇಕು. ಅವಾಗ ಏನ್ ಬರುತ್ತೆ? ಈ ತರ ಎಕ್ಸ್ಕ್ಯೂಸಸ್ಗಳು ನಮ್ಗೆ ಬರುತ್ತೆ. ಬರೀ ಬಾಯಿ ಮಾತಿಂದ ಏನ್ ಮಾಡ್ತಾ ಇದೀವಿ? ನನ್ಗೆ ದೇವರೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೀವಿ. ಆದ್ರೆ ಹೃದಯಪೂರ್ವಕ ನಾವು ಏನ್ ನಡೆಯಲ್ಲ ಅಂತ ನಾವು ನೋಡ್ತಾ ಇದೀವಿ. ಅನೇಕ ಟೈಮ್ ಕೊಟ್ಟಿದ್ದಾರೆ. ಆ ಟೈಮ್ ಎಲ್ಲ ಲೋಕದಲ್ಲಿ ಸ್ಪೆಂಡ್ ಮಾಡ್ತಾ ಇದೀವಿ. ಇದೆಲ್ಲ ನಮ್ಗೆ ಕೊಟ್ಟಿರುವ ಪಶುಗಳು. ದೇವ್ರು ನಮ್ಮ ಇಂಡಿಯಾದಲ್ಲಿ ನಮ್ಗೆ ದೊಡ್ಡ ವಿಷಯ ಎಲ್ಲ ಕೇಳಲ್ಲ, ದೇವ್ರು ಚಿಕ್ಕ ಚಿಕ್ಕ ವಿಷಯನೇ ಕೇಳ್ತಾ ಇದ್ದಾರೆ. ಅದನ್ನು ನಮ್ ಕೊಡಕ್ಕೆ ಹಿಂದೂಸ್ಗಳನ್ನ ನೋಡ್ತಾ ಇದ್ದೀರಾ? ಅವ್ರು ಏನ್ ಮಾಡ್ತಾರೆ? ಇವಾಗ ಈ ಟೈಮ್ ನಲ್ಲಿ ಮಾಲೆ ಎಲ್ಲ ಆಗ್ತಾ ಇದಾರೆ. ಅವರು ಜಸ್ಟ್ ಅವ್ರನ್ನ ಅಬ್ಸರ್ವ್ ಮಾಡಿ, ಈ ಕ್ಲೈಮೇಟ್ ನಲ್ಲಿ 4 ಗಂಟೆ ಎದ್ದು ಏನ್ ಮಾಡ್ತಾರೆ? ಸ್ನಾನ ಮಾಡ್ತಾರೆ. ಆಮೇಲೆ ದೇವಸ್ಥಾನ ಹೋಗ್ತಾರೆ, ಆ ವಿಗ್ರಹನ ಇದು ಮಾಡಕ್ಕೆ ಹೋಗ್ತಾ ಇದಾರೆ. ಆಮೇಲೆ ಅಲ್ಟಿಮೇಟ್ ಆಗಿ ಏನ್ ಮಾಡ್ತಾರೆ? ನಡ್ಕೊಂಡೇ ಹೋಗ್ಬಿಡ್ತಾರೆ.
ಕಾಲ್ನಲ್ಲೇ. ಅದಕ್ಕೆ ಒಂದು ಸಾಂಗ್ಸ್ ಇದೆ. ಆದ್ರೆ ನಮ್ಗೆ ಎಲ್ಲಾ ಫೆಸಿಲಿಟೀಸ್ ದೇವ್ರು ಕೊಟ್ರೆ ನಮ್ಗೇನ್ ಗೊತ್ತಾ? ಏನಿಲ್ಲ. ಈ ತರ ಇದೆಲ್ಲ ನಾವು ಯೋಚನೆ ಮಾಡ್ಬೇಕು ಸರ್. ಇದೆಲ್ಲ ನಮ್ಮ ಹತ್ರ ಇದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಈ ಪಾಯಿಂಟ್ಸ್ ನಮ್ಗೆ ಅಪ್ಲಿಕೇಬಲ್ ಆಗಿದೆ. ನಮ್ಗೆ ಅನೇಕ ಪಶು, ಅದೇ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ನಿಮ್ ಲೋಕದಲ್ಲಿ ಯಜಮಾನ್ ಇದ್ದಾರೆ, ಬಾಸ್. ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಕರೆಕ್ಟಾ? ಎಲ್ಲರೂ ಹೋಗ್ತಾ ಇದ್ದೀರಲ್ಲ. ಇವಾಗ ಕೆಲ್ಸಕ್ಕೆ ಹೋಗುವಾಗ ಒಂದು ಹಾಫ್ ಅನ್ ಅವರ್ ಲೇಟ್ ಆಗಿ ಹೋಗಿದ್ದೀರಾ ಕೆಲ್ಸಕ್ಕೆ, ನಿಮ್ ಯಜಮಾನ್ ಬಿಟ್ಬಿಡ್ತಾರಾ? ಹ? ಸರಿ, ಅವ್ರು ಕೊಟ್ಟಿರೋ ಕೆಲಸ ನೀವು ಚೆನ್ನಾಗಿ ಮಾಡಿಲ್ಲ, ಏನ್ ಮಾಡ್ತಾರೆ? ಸ್ಯಾಲ್ರಿ ಬರುತ್ತಾ? ಲೋಕದಲ್ಲಿ ಇರೋ ಬಾಸ್ ಹೆಂಗ್ ಮಾಡ್ತಾ ಇದೆ ಅಂದ್ರೆ, ದೇವ್ರು ಯಾರ್ರಿ ಅಂತ ಬಾಸ್? ಅವ್ರು ಇಟ್ಕೊಂಡು ನಾವು ಹಿಂಗ್ ಮಾಡಕ್ಕಾಗುತ್ತಾ? ಅದೇ ನಿಮ್ಗ ಏನಿದೆ, ನಿಮ್ ಇಂಡಿಯಾನಲ್ಲಿ ಪಶುಗಳಿದೆ, ದೇವ್ರು ಕೊಡುವುದು ಕಲಂಕವಾದ ಪಶುಗಳು ಕೊಡಬಾರ್ದು ಅಂತ ಹೇಳ್ತಾ ಇದಾರೆ. ನಮ್ ಟೈಮ್ ಆಗಿರ್ಲಿ, ಎಕ್ಲಿಶಾ ಟೈಮ್ ಆಗಿರ್ಲಿ, ಬಂದು ಒಂದ್ ಚಾರ್ ಕ್ಲೀನ್ ಮಾಡೋದಾಗಿರ್ಲಿ, ಒಂದು ಲೋಟ ನೀರ್ ಕೊಡೋದಾಗ್ಲಿ, ಎಲ್ಲಾ ವಿಷಯನೂ ಇದು ಅಪ್ಲಿಕೇಬಲ್. ಎಲ್ಲ ಗೊತ್ತಿರುತ್ತೆ, ಬ್ರದರ್ ಮಾತಾಡಿರ್ತಾರೆ, ಜಸ್ಟ್ ಒಂದು ರಿಮೈಂಡರ್ ಇವತ್ತು ನಮ್ಗೆ. ಸೊ ಅಂತ ನೋಡ್ತಾ ಇದೀವಿ. ಸರಿ, ಒಂದು ವಚನ ಓದ್ಬಿಡೋಣ ಸಿಸ್ಟರ್. ಮಾರ್ಕ್ 12:42-44. ಅನೇಕ ಮಂದಿ ಐಶ್ವರ್ಯವಂತರು ಬಹಳ ಬಹಳ ಹಾಕುತ್ತಿರಲು ಒಬ್ಬ ಬಡ ವಿಧವೆಯು ಬಂದು 2 ಕಾಸು, ಅಂದರೆ 1 ದುಗ್ಗಾಣಿ ಹಾಕಿದಳು. ಆಗ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಬೊಕ್ಕಸದಲ್ಲಿ ಹಾಕಿದವರೆಲ್ಲರಲ್ಲಿ ಈ ಬಡ ವಿಧವೆ ಹೆಚ್ಚು ಹಾಕಿದ್ದಾಳೆ. ಹೇಗೆಂದರೆ ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕದ್ದರಲ್ಲಿ ಹಾಕಿದರು, ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದದ್ದನ್ನೆಲ್ಲಾ ಹಾಕಿದಳು, ತನ್ನ ಜೀವನವನ್ನೇ ಕೊಟ್ಟು ಬಿಟ್ಟಳು ಅಂದನು. ನೋಡಿ ಸಹೋದರ ಸಹೋದರಿಯರೇ, ಆ ಬಡತನದಲ್ಲಿ ಏನ್ ಮಾಡ್ತಾ ಇದಾರೆ? ಆ ಸ್ತ್ರೀ ಬಂದು ಕೊಡ್ತಾ ಇದ್ದಾರೆ, ಇದೇ ಅವ್ರ ಲಾಸ್ಟ್ ಅಮೌಂಟ್. ಏನ್ ಮಾಡ್ತಾ ಇದಾರೆ? ಆ ರೀತಿ ದೇವ್ರು ನಮ್ಮನ್ನ ಕೇಳಿಲ್ಲ, ಹಣ ಕೊಡಕ್ಕೆ ಕೇಳಿಲ್ಲ. ಏನಂದ್ರೆ, ನಿಮ್ ಟೈಮ್, ನಿಮ್ ಕೊಟ್ಟಿರೋ ಟ್ಯಾಲೆಂಟ್ ಅದನ್ನ ದೇವ್ರಿಗೆ ಉಪಯೋಗಿಸಿ. ಹೌಸ್ ರೆಂಟ್, ಇವಾಗ ಎಕ್ಲಿಶಾದ್ನಲ್ಲಿ ರೆಂಟು, ಕರೆಂಟ್ ಬಿಲ್, ಇದೆಲ್ಲ ಒಂದೊಂದು ಇರುತ್ತಲ್ಲ, ಇದೆಲ್ಲ ಒಂದೊಂದು ಪಾರ್ಟ್. ಒಂದೊಂದು ಸಹೋದರ ಸಹೋದರಿ ಏನ್ ಮಾಡ್ಬೇಕು? ತಗೊಂಡ್ಬೇಕು. ಇದೆಲ್ಲ ದೇವ್ರಿಗೆ ಕೊಡುವಾಗ ಹೆಂಗ್ ಕೊಡ್ಬೇಕಂದ್ರೆ ಮನಪೂರ್ವಕವಾಗಿ ಕೊಡ್ಬೇಕು ಅಂತ ನೋಡ್ತಾ ಇದ್ವಿ. ಓದ್ಬಿಡಿ ಸಿಸ್ಟರ್, ಎಲ್ಲ ಓದ್ಬಿಡಿ. ಆಯ್ತಾ? ನೆಕ್ಸ್ಟ್ 2 ಕೊರಿಂಥಿಯ 9:6-8. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು. ಹೆಚ್ಚಾಗಿ ಬಿತ್ತವನು ಹೆಚ್ಚಾಗಿ ಖಂಡಿತ ದೇವ್ರು ಕೊಡ್ತಾರೆ. ಇಲ್ಲಾಂದ್ರೆ ದೇವ್ರು ಏನಾಗ್ಬಿಡ್ತಾರೆ? ಡೆಪ್ಟರ್ ಆ ತರ ಆಗ್ಬಿಡ್ತಾರೆ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ದೇವ್ರು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಕೊಡೋದು ಮನಸ್ಸಿಂದ ಹೃದಯಪೂರ್ವಕ. ನೀವೇನ್ ಬೇಕು? ಸಂತೋಷವಾಗಿ ಕೊಡ್ರಿ. ಯಾಕಂದ್ರೆ ದೇವರು ಆ ತರ ಕೊಟ್ಟಿದ್ದಾರೆ, ನಮ್ಗೆ ವಿಶಾಲವಾಗಿ ಕೊಟ್ಟಿದ್ದಾರೆ ಟ್ರೂತ್. ಅನೇಕ ಕಾರ್ಯಗಳು, ಇವಾಗ ಒಂದು ಮೀಟಿಂಗ್ ನಡೀತಾ ಇದೆ ಅಂದ್ರೆ ಅದ್ ಹಿಂದೆ ಎಷ್ಟು ಕಷ್ಟ ಇದೆ ಗೊತ್ತಾ? ಅದೆಲ್ಲ ಅನ್ರೆಕಗ್ನೈಸ್ಡ್ ಆಗ್ಬಿಡುತ್ತೆ. ಅದೆಲ್ಲ ಯಾರು ಗೊತ್ತಾ ರೆಕಗ್ನೈಸ್ ಮಾಡ್ತಾರೆ? ದೇವ್ರು ಖಂಡಿತ ಮಾಡ್ತಾರೆ. ಒಂದು ಕನ್ವೆನ್ಷನ್ ಮೀಟಿಂಗ್ ನಡೀತಾ ಇದೆ, ಅದು ಮುಂದೆ ಬರೋರು, ಸಬ್ಜೆಕ್ಟ್ ಮಾತಾಡೋರು, ಅವ್ರು ಮಾತ್ರ ಹೆಂಗ್ ಕಾಣಿಸ್ತಾರೆ ನಮ್ಗೆ? ಹೈಲೈಟ್ ಆಗಿ ಕಾಣಿಸ್ತಾರೆ. ಅವ್ರು ಬಂದ್ರೆ ಬ್ರದರ್ ನಮಸ್ತೆ ಬ್ರದರ್, ಸ್ತೋತ್ರ ಬ್ರದರ್ ಅದೆಲ್ಲ ಹೇಳ್ತೀವಿ. ಆದ್ರೆ ಹಿಂದೆ ಎಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತಾ? ಅದಕ್ಕೆ ಈ ರಾಜ್ಯದಲ್ಲಿ ಹೋಗುವಾಗ ಈ 1,44,000 ಯಾರೆಲ್ಲ ನಾವು ನೋಡಿರ್ತೀವೋ ಅವರೆಲ್ಲ ಇರೋದು ತುಂಬಾ ಕಷ್ಟ ಅಂತ ನೋಡ್ತಾ ಇದೀವಿ. ಸೊ ಈ ರೀತಿ ನಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ, ನಮ್ ಕೆಲ್ಸನ ದೇವರಿಗೆ ಮನಪೂರ್ವದಿಂದ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದು 5th ಕರ್ಸ್. 4th ಕರ್ಸ್ ಆಯ್ತು. ಇವಾಗ ಲಾಸ್ಟ್ ಒಂದು ಕರ್ಸ್ ನೋಡ್ಬಿಟ್ಟು ಮುಗಿಯೋಣ ಸಿಸ್ಟರ್. 5th ಕರ್ಸ್ ಓದ್ಬಿಡಿ ಸಿಸ್ಟರ್. ಯೆರೆಮೀಯ 48:10. ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ. ತನ್ನ ಕತ್ತಿಯನ್ನು ರಕ್ತ ಸುರಿಸದಂತೆ ತಡೆಯುವವನಿಗೆ ಶಾಪ ತಗಲಲಿ.
ಲೇಜಿಗೆ ಏನಂತಾರೆ? ಆಲಸ್ಯಗಾರ. ಆಲಸ್ಯಗಾರನು ಶಾಪಗ್ರಸ್ತರು. ಇದು ಎಲ್ಲಾರು ಕಾಮನ್ ಆಗಿ ಎಲ್ಲೋ ಒಂದು ಪದ ಅಂತ ನಾವು ನೋಡ್ತೀವಿ. ವಚನ ಎಲ್ಲಾರ್ಗೂ ಗೊತ್ತು, ಕರೆಕ್ಟಾ? ಇದು ಲಾಸ್ಟ್ ಪಾಯಿಂಟ್. ಇವಾಗ ದೇವರ ಕಾರ್ಯನ ನಾವು ಆಲೋಚನೆಯಾಗಿ ಮಾಡ್ತೀವ? ಲೇಜಿಯಾಗಿ ಮಾಡ್ತೀವ? ಇದಾರೆ ಅಂತೆ ಕೆಲವೊಂದ್ ಜನ. ನಾವು ಆರ್ವದಿಂದಾನೇ ಮಾಡ್ತಾ ಇದೀವಿ, ಆದ್ರೂ ಲೇಜಿಯಾಗಿ ಆಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಏನಂದ್ರೆ ಯಾರಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಅಂದ್ರೆ, ಇರುವೆ ಏನ್ ಮಾಡುತ್ತೆ? ಅದು ತನ್ನ ಕಾಲದಲ್ಲಿ ಅದು ಏನ್ ಮಾಡುತ್ತೆ? ಅದು ಆಹಾರನ ಅದು ಸೇಮಿಸುತ್ತೆ ಅಂತ ನೋಡ್ತೇವೆ. ಅದೇ ರೀತಿ ನಾವು ಏನ್ ಮಾಡ್ಬೇಕು? ಈ ಟೈಮ್ ನಲ್ಲಿ ಆ ಆಹಾರನ ನಾವು ಇದು ಮಾಡ್ಬೇಕು. ಕೇರ್ಲೆಸ್ ಆಗ್ಬಿಡ್ತೀವಿ ಕೆಲವೊಂದ್ಸತಿ. ಕೇರ್ಲೆಸ್ ಆಗ್ಬಿಟ್ಟು ಹೆಂಗ್ ಗೊತ್ತಾ? ಬೆಸ್ಟ್ ಎಕ್ಸಾಂಪಲ್ ಈ ಯೂಟ್ಯೂಬ್ ಚಾನೆಲ್. ಎಲ್ಲ ಮೆಸೇಜ್ ಹೆಂಗ್ ಬರ್ತಾ ಇದೆ? ನಾನು ಮನೆಯಲ್ಲಿ ಅಟೆಂಡ್ ಮಾಡ್ಕೊಂತೀನಿ ಬ್ರದರ್, ಸಭೆಗೆ ಏನ್ ಮಾಡಲ್ಲ, ಬರಲ್ಲ. ಈ ಒಂದ್ ವೀಕ್ ಏನ್ ಮಾಡಿ ಎಕ್ಸ್ಕ್ಯೂಸ್ ಕೊಡಿ ಅಂತ ಹೇಳ್ತೀವಿ. ಯಾರ್ಗೆ ಹೇಳ್ತಾ ಇದ್ದೀರಾ? ಬ್ರದರ್ಗಿಲ್ಲ, ದೇವ್ರಿಗೆ ಹೇಳ್ತಾ ಇದ್ದೀರಾ. ಒಂದ್ ದಿವಸ ಏನ್ ಮಾಡಿ ನನ್ಗೆ ಎಕ್ಸ್ಕ್ಯೂಸ್ ಮಾಡ್ಬಿಡಿ. ಮನೆಯಲ್ಲೇ ಕೇರ್ಲೆಸ್ನೆಸ್, ನಮ್ ದೇಹ ಏನ್ ಆಗುತ್ತೆ? ಕೇರ್ಲೆಸ್ನೆಸ್ ನಲ್ಲಿ ಹೋಗ್ಬಿಡುತ್ತೆ. ಒಂದು ಕ್ವಶನ್ ಕೇಳ್ತೀನಿ. ಆನ್ಲೈನ್ ನಲ್ಲಿ ನಾವು ಅಟೆಂಡ್ ಮಾಡ್ತೀವಿ, ಓಕೆನಾ? ಆನ್ಲೈನ್ ನಲ್ಲಿ ಎಲ್ಲ ನೋಡ್ತೀವಿ, ವೇದ ವಾಕ್ಯ ಎಲ್ಲ, ಬ್ರದರ್ ಏನನ್ನು ಮಾಡ್ತಾ ಇದಾರೆ ಎಲ್ಲ, ದೇವರು ಅನ್ಸಲ್ಲ. ಆನ್ಲೈನ್ ನಲ್ಲಿ ಪರಲೋಕ ಹೋಗಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ, ಕರೆಕ್ಟಾ? ಆನ್ಲೈನ್ ನಲ್ಲೇ ನನ್ಗೆ ಇದು ಬೇಕು, ಸರ್ಟಿಫಿಕೇಶನ್ ಎಲ್ಲ ಬಂದ್ಬಿಡುತ್ತೆ. 144 ಆಗಿ ಆನ್ಲೈನ್ ನಲ್ಲಿ ಹೋಗಕ್ ಸಾಧ್ಯನಾ? ಚಾನ್ಸ್ ಇಲ್ಲ. ಅವಾಗ ಏನ್ ಮಾಡ್ಬೇಕು? ಬಂದ್ಲೇಬೇಕು. ಸಭೆಗೆ ಬಂದು ಒಬ್ರೊಬ್ರು ಹಂಚ್ಕೊಳ್ಬೇಕು, ಲವ್ ಮಾಡ್ಬೇಕು. ಕ್ರಿಸ್ತು ಹೇಳ್ಕೊಟ್ಟ ವಾಗ್ದಾನನ ನಾವೇನ್ ಮಾಡ್ಬೇಕು? ನೆರವೇರಿಸಬೇಕು ಅಂತ ನೋಡ್ತೇವೆ. ಸೊ ಒಂದು ವಚನ ಓದ್ಬಿಡೋಣ. 18:9 ಪ್ರಾವರ್ಬ್ಸ್. ಕೆಲಸಗಳನ್ನು ಕೆಡಕನಿಗೆ ತಮ್ಮ. ಕೆಲಸಗೊಲ್ಲೋನು ಯಾರಿಗೆ ತಮ್ಮ ಅಂತೆ? ಕೆಡಕನಿಗೆ ವೀಕಡ್ ಬ್ರದರ್ಸ್ ಅಂತ ಹೇಳ್ತಾ ಇದೀವಿ. ಕೆಲಸಗೊಲ್ಲೋನು ಯಾರೆಲ್ಲ ಲೇಜಿ ಆಗಿದ್ದಾರೆ ಅವ್ರು ಯಾರಿಗೆ ತಮ್ಮ ಆಗ್ಬಿಡ್ತಾರೆ? ವೇಸ್ಟ್ ಮಾಡೋನ್ಗೆ ತಮ್ಮ ಆಗ್ಬಿಡ್ತಾರೆ ಅಂತ ನೋಡ್ತಾ ಇದೀವಿ. ಇದು ಒಂದು ವಚನ ಓದ್ಬಿಡೋಣ. ಯೆರೆಮೀಯ 8:7 ವಚನ. ಆಕಾಶದಲ್ಲಿ ಹಾರುವ ಬಕವು ತನ್ನ ನಿಯಮಿತ ಕಾಲಗಳನ್ನು ತಿಳ್ಕೊಂಡಿದೆ. ಬೆಳವಕ್ಕಿಯು ಬಾನಕ್ಕಿಯು ಕೊಕ್ಕರೆಯು ತಮ್ಮ ಗಮನಾಗಮನ ಸಮಯಗಳನ್ನು ಗಮನಿಸುತ್ತವೆ. ನನ್ನ ಜನರಾದರೂ ಯೆಹೋವನ ನಿಯಮವನ್ನು ತಿಳಿಯರು. ನೋಡಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ತರ ಅಕ್ಕಿಗಳು ತನ್ನ ಕೆಲ್ಸನ ಅದು ಕರೆಕ್ಟ್ ಆಗಿ ಮಾಡ್ಬಿಡ್ತಂತೆ. ದೇವ್ರು ಯಾವ ಟೈಮ್ ನಲ್ಲಿ ನನ್ಗೆ ಕರೆದಿದ್ದಾರೆ ಏನ್ ಎಲ್ಲ ಅವ್ರಿಗೆ ತಿಳಿದಿದೆ. ಆದ್ರೆ ನಮ್ ಜನಗೆ ಏನಾಗಿದೆ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ. ನಾವು ಆತರ ಇದೀವ? ನಮ್ಗೆ ಗೊತ್ತಿದೆ, ಅದೇ ಪ್ರಾಬ್ಲಮ್. ನಮ್ಗೆಲ್ಲ ಗೊತ್ತಿದೆ, ಆದ್ರೆ ನಾವು ಮಾಡೋ ಕೆಲ್ಸ ಹಂಗಿದೆ, ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೀವಿ. ಸೊ ನಾವ್ ಏನ್ ಮಾಡ್ಬೇಕು? ದೇವರ ಕೆಲ್ಸನ ಕರೆಕ್ಟ್ ಆಗಿ ವಿತೌಟ್ ಲೇಜಿ ನಾವು ಮಾಡ್ಬೇಕಂತ ನೋಡ್ತಾ ಇದೀವಿ. ಲಾಸ್ಟ್ ಒಂದು ವಚನ ಓದ್ಬಿಡೋಣ ಅಷ್ಟೇ. ರೋಮಾಪುರಿಯವರಿಗೆ 12:11. ಜಾಗೃತಿ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಆ ಸತ್ಯ ಚಿತ್ತನಾಗಿದ್ದು ದೇವ್ರನ್ನ ಕೆಲ್ಸನ, ಮಾಡಿ. ಅವ್ರ ಮಿನಿಸ್ಟ್ರಿನ ನಾವು ಮಾಡ್ಬೇಕು, ಉತ್ಸಾಹದಿಂದ ಮಾಡ್ಬೇಕು. ಎಷ್ಟು ಕಾಲ ನಾವು ಇರ್ತೀವಿ? ಏನು ಕಡಿಮೆ, ಒಂದು 20-30 ವರ್ಷ ನಾವು ಇರ್ತೀವಿ. ಆದ್ಮೇಲೆ ಏನಾಗ್ತೀವಿ? ಸತ್ತೋಗ್ಬಿಡ್ತೀವಿ. ದೇವ್ರನ್ನ ಕೆಲ್ಸನ ಇದೇ ಡಾಕ್ಟ್ರಿನ್ಸ್ ಅಂತ ತಿಳ್ಕೊಂಡು ನಾವು ಕರೆಕ್ಟ್ ಆಗಿ ನಾವು ಮಾಡ್ಬೇಕು. ಇವತ್ತು ದೇವರು ಒಂದು ಎಚ್ಚರಿಕೆ, ಒಂದು ರೀಕ್ಯಾಪ್ ಮಾಡ್ಬಿಡೋಣ. ಫಸ್ಟ್ ನಾವು ಏನ್ ಬಗ್ಗೆ ನೋಡಿದೀವಿ? 2 ಅಕ್ಕಿಗಳ ಬಗ್ಗೆ ನೋಡಿದೀವಿ. ಅದು ಹೆಂಗ ಆರೋಗುತ್ತೆ? ಬೇಗ ಹೋಗ್ಬಿಡುತ್ತೆ. ಈ ತರ ನಿಮಿತ್ತವಿಲ್ಲದೆ ಯಾರಾದ್ರೂ ಶಾಪ ಬಿಟ್ರೆ ಏನಾಗ್ಬಿಡುತ್ತೆ? ಓಡೋಗ್ಬಿಡುತ್ತೆ. ಆ ತರ ನಾವು ದೇವ್ರನ್ನ ವಾಕ್ಯನ ಕೇಳಿ ಆಮೇಲೆ ಅವ್ರ ಕೊಡೋಣ ಗಣನ ಕೊಟ್ಬಿಟ್ರೆ ನಮ್ಗೆ ಏನಾಗಲ್ಲ. ಹೆಂಗಾಗ್ಬಿಡುತ್ತೆ? ಈ ಅಕ್ಕಿ ತರ ಬೇಗ ಹೋಗ್ಬಿಡುತ್ತೆ. ಇನ್ ಕೇಸ್ ಅವ್ರ ಕೊಡೋ ಗಣನ ಕೊಟ್ಟಿಲ್ಲ ಅಂದ್ರೆ, ಅವ್ರಿಗೆ ಆ ವಾಕ್ಯನ ಕೇಳಿಲ್ಲ ಅಂದ್ರೆ, ಇನ್ನೊಂದು ಅವ್ರನ್ನ ಯೋಚನೆ ಮಾಡಿಲ್ಲ ಅಂದ್ರೆ ಕೂಡ ನಮ್ಗೆ ಏನಾಗುತ್ತೆ? ಈ ಶಾಪನ ಜಸ್ಟ್ ಕಲ್ಸ್ಕೊಟ್ಬಿಡ್ತಾರೆ ಅಂತ ನೋಡ್ತೇವೆ. ಇದು ಒಂದು ಪಾಯಿಂಟ್. ಆಮೇಲೆ ವೇದದಲ್ಲಿ ಅನೇಕ ಯಾರಿಗೆಲ್ಲ ಶಾಪ ಕೊಟ್ಟಿದ್ದಾರೆ ಅಂತ ನೋಡಿದೀವಿ. ಈ 5 ಪಾಯಿಂಟ್ಸ್ ನ ನಾವು ರೀಕ್ಯಾಪ್ ಮಾಡ್ಬೇಡ. ಫಸ್ಟ್ ಪಾಯಿಂಟ್ ಏನ್?
ಸುವಾರ್ತೆನಲ್ಲಿ ಹೆಂಗಿರ್ಬೇಕು? ನಾನೇ ಆಗ್ಲಿ ಪರಲೋಕದಲ್ಲಿ ಇರುವ ತೂದರೆ ಆಗಲಿ ಬಂದು ಇದೆಲ್ಲ ಸ್ವಾರ್ಥ ಅಂತ ಹೇಳಿದ್ರೆ ನಂಬಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದಾರೆ. ಇದ್ನಲ್ಲಿ ಸ್ಟ್ರಾಂಗ್ ಫೌಂಡೇಶನ್ ಆಗಿರ್ಬೇಕು, ಫಸ್ಟ್ ಪಾಯಿಂಟ್. ಸೆಕೆಂಡು, ನಮ್ ಎರಿಗೋ ಅಣ್ಣನ ಪಟ್ಟನ್ನ ಎತ್ತು ಕಟ್ಬಾರ್ದು. ನಮ್ ದೇಹ ಮಾಂಸವನ್ನ ತಿರ್ಗಾ ಏನ್ ಮಾಡುದು? ಪ್ರೀತಿ ಮಾಡಬಾರ್ದು, ಅದನ್ನ ನಾಶ ಮಾಡ್ಬೇಕು. ಅವಾಗ್ಲೇ ಏನಾಗ ಸಾಧ್ಯ? ಕ್ರಿಸ್ತನಲ್ಲಿ ಒಂದು ಬಾಡಿ ಆಗಿ ಹೋಗಕ್ಕೆ ಸಾಧ್ಯ ಅಂತ ನೋಡ್ತಾ ಇದ್ವಿ. ಮೂರನೇ ಪಾಯಿಂಟ್, ಹಾ, ಮನುಷ್ಯನಲ್ಲಿ ಭರವಸೆ ಇಡಬಾರ್ದು, ದೇವರನ ಚಿತ್ತವನ್ನ ಮಾಡ್ಬೇಕು. ಅವ್ರ ಮೇಲೆ ನಾವ್ ಏನ್ ಮಾಡ್ಬೇಕು? ಭರವಸೆ. ಇದೇ ನಮ್ ಬೈಬಲ್ ಸೆಂಟರ್ ವರ್ಸ್ನ ಕೂಡ ನಾವು ನೋಡಿದೀವಿ. ಅದೇ ರೀತಿ ಒಂದು ಎಕ್ಸಾಂಪಲ್ ನೋಡಿದೀವಿ. ಫೋರ್ತ್ ಪಾಯಿಂಟ್, ಕಲಂಕವಾಗಿರೋ ಪಶುಗಳನ್ನು ದೇವ್ರಿಗೆ ಕೊಡಬಾರ್ದು. ನಮ್ಮ ಹತ್ರ ದೇವ್ರು ಕೊಟ್ಟಿದ್ದಾರೆ, ನಾವು ಏನ್ ಕೊಡ್ಬೇಕು? ಒಳ್ಳೆ ಮುಳು ಮನಸ್ಸಿನಿಂದ ದೇವರಿಗೆ ಕೊಡ್ಬೇಕು. ಲಾಸ್ಟು, ಸೋಂಬೇರಿಯಾಗಿ ಇರಬಾರ್ದು. ದೇವರನ್ನ ಕೆಲ್ಸನ ಅಸಾಧ್ಯವಾಗಿ ಮಾಡಬಾರ್ದು, ನ್ಯಾಯವಾಗಿ ಮಾಡಬೇಕು. ಇದು ಒಂದು 5 ಪಾಯಿಂಟ್ ಅನ್ನ ನೋಡಿದೀವಿ. ಈ ಪಾಠ ಒಂದು ನಾನು ಓದುವಾಗ ನನ್ನ ಆತ್ಮಿಕ ಜೀವನದಲ್ಲಿ ತುಂಬಾ ಯೂಸ್ಫುಲ್ ಆಗಿತ್ತು. ಅದ್ ನಿಮ್ಮ ಮಧ್ಯದಲ್ಲಿ ಇವಾಗ ಹಂಚ್ಕೊಳ್ಳೋಕೆ ದೇವರು ಒಂದು ಅವಕಾಶನ ಕೊಟ್ಟಿದ್ದಾರೆ. ಅದು ಮಾತ್ರವಲ್ಲ, ಮೊದಲನೆಯದು ನನ್ನ ತಂದೆಯಾದ ದೇವರಿಗೂ ಕ್ರಿಸ್ತಗೂ ನನ್ನ ಕೃತಜ್ಞತೆ ಹೇಳುತ್ತಾ, ಅದು ಮಾತ್ರ ಅಲ್ಲ, ಹಿರಿಯ ನಮ್ಮ ಸಹೋದರರಾದ ರಾಜು ಬ್ರದರ್ಗೂ ಈ ಸಭೆ ಮೂಲಕ ನನ್ನ ವಂದನೆಗಳನ್ನು ಹೇಳುತ್ತೆ. ಥ್ಯಾಂಕ್ ಯು ಬ್ರದರ್ಸ್, ಥ್ಯಾಂಕ್ ಯು ಸಿಸ್ಟರ್ಸ್. ಥ್ಯಾಂಕ್ ಯು ರೀ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಮ್ಮ ಸಹೋದರ ಅಂತ ನವೀನ್ ಅವರು ನಮ್ಮ ನಡುವೆ ಶಾಪದ ಬಗ್ಗೆ ಏನ್ ಮಾಡಿದ್ರು, ಹಂಚ್ಕೊಂಡ್ರು ಅಲ್ವರ. ಸೊ ನೀವು ಲೋಕದಲ್ಲಿ ನೋಡ್ಬೇಕಾದ್ರೆ ಎಷ್ಟೋ ಜನ ಶಾಪ ಹಾಕೋದೆಲ್ಲ ಏನ್ ಮಾಡಿತೀರಾ, ನೋಡಿರ್ತೀರಾ ಅಲ್ವರ. ಯಾವ ರೀತಿ ಶಾಪ ಹಾಕ್ತಾರೆ ಅಂತ ಅಂದ್ಬಿಟ್ಟು ಅಲ್ವರ. ಎಷ್ಟೋ ಜನ ಏನ್ ಮಾಡ್ತಾರೆ, ಸೃಷ್ಟಿ ಹೇಳೋದಲ್ಲ, ನಿಮ್ ಮನೆ ಕಾಯಾವಾಗ ನಿಮ್ ಮನೆ ಹಾಳಾಗುವಾಗ ಅದರ ಈ ತರ ಏನ್ ಮಾಡ್ತಾರೆ, ಬೈಯೋದ ನೋಡ್ತೀರಿ. ಅದರ ಸಾಮಾನ್ಯವಾಗಿ. ಆದ್ರೆ ಕ್ರಿಶ್ಚಿಯನ್ಸ್ ಏನ್ ಮಾಡೋದಿಲ್ಲ ಆ ತರ ಯಾರೋ ಶಾಪ ಹಾಕೋದಿಕ್ಕಲ್ಲ. ಯಾಕಂದ್ರೆ ನಮ್ಗೆ ಸತ್ಯವೇದದಲ್ಲಿ ಯೇಸು ಕ್ರಿಸ್ತ ಮಾತಾಡ್ಬಿಡ್ತಾರೆ. ಏನಂತ ಹೇಳಿದಾರೆ? ಶಾಪ ಹಾಕಿ ಅಂತ ಹೇಳಿದಾರಾ? ನಿಮ್ಗೆ ಶಪಿಸೋರ್ಗೆ ಏನ್ ಮಾಡಿ, ಆಶೀರ್ವದಿಸಿ ಅಂತ ಹೇಳ್ತಾ ಇದ್ರ. ಸರಿ, ನೋಡ್ಬೇಕಾದ್ರೆ ನಿಜವಾಗ್ಲೂ ದೇವ್ರ ಮಕ್ಳಾಗಿದ್ರೆ, ಅಂದ್ರೆ ಬೈಬಲ್ ಓದೋಂಥ ಮಕ್ಳು ಯಾರೇ ಆಗಿರ್ಲಿ, ಅವರು ಈ ಪದಗಳನ್ನ ಜಾಸ್ತಿ ಏನ್ ಮಾಡಕ್ ಹೋಗಲ್ಲ, ಯೂಸ್ ಮಾಡಕ್ಕೆ ಹೋಗಲ್ಲ ಅದರ. ಸೊ ಲೋಕದಲ್ಲಿ ಶಾಪ ಹಾಕ್ಬೇಕಾದ್ರೆ ಯಾವ ತರ ಶಾಪ ಹಾಕ್ತಾರೆ ನೀವೆಲ್ಲ ನೋಡೇ ಇಲ್ವಾ? ತುಂಬ ಒಳ್ಳೆಯವರು ಅದರ. ಹಿಂಗ್ ಕೈ ಮುರಿತಾರೆ, ಹಾಳಾಗೋಗ, ಆಗಾಗ ಹೀಗಾಗೋಗ ಅಂತ ಬಿಟ್ಟೆಲ್ಲ ಹೇಳ್ತಾರಲ್ಲ ಅಲ್ವರ. ಸೊ ಆ ಥರ ಎಲ್ಲ ಮಾಡೋದು ನಾವು ನೋಡ್ತೀವಿ ಅದರ. ಸೊ ಅದಕ್ಕೆ ಬೈಬಲಲ್ಲಿ ಏನ್ರಿ, ಮೊದಲು ಶಾಪ ಕೊಟ್ಟವ್ರು ಯಾರಂತೆ? ದೇವ್ರೆ ಅಲ್ವರ. ಅದೇ ದೇವ್ರು ಯಾವುದೇ ರೀತಿ ಹಿಂಗ್ ಕೈ ಮುರಿದು ಹಂಗ್ ಮುರಿದು ಹಾಳಾಗೋಗೋ ಅಂತ ಏನ್ ಮಾಡಕ್ ಹೋಗಿಲ್ಲ, ಹೇಳಕ್ ಹೋಗಿಲ್ಲ ಅಲ್ವರ. ಅನಿವಾರ್ಯ ಕಾರಣ, ಏನು ಮಾಡಕ್ಕಾಗಿಲ್ಲ ಅಲ್ವರ. ದೇವ್ರ ನೀತಿ ಬದ್ಧವಾಗಿದೆ. ಅದಕ್ಕೆ ನೋಡ್ಬೇಕಾದ್ರೆ ಶಾಪ ಏನ್ ಮಾಡ್ತಾರೆ, ದೇವ್ರು ವಿಧಿಸ್ತಾರೆ. ಅದೇ ಶಾಪನ ವಿಧಿಸ್ಬೇಕಾದ್ರೆ ದೇವ್ರು ನೋಡಿ ಎಷ್ಟು ಒಳ್ಳೆಯವರು ಅಂತಂದ್ರೆ, ಒಂದು ಸಂತೈಸ್ ಮಾತು ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅದರ, ನಿನ್ನಿಂದ ಒಂದು ಸಂತತಿ ಬರ್ತದಪ್ಪ, ಅದೇನ್ ಮಾಡ್ತಾರೆ, ಸರ್ಪ ತಲೆನ ಜಯಿಸ್ತದೆ ಅಂತ ಒಂದು ಆಶ್ವಾಸನೆ ಕೊಟ್ಟು ಏನ್ ಮಾಡ್ತಾರೆ, ಕಳಿಸ್. ನೋಡಿದ್ರ ದೇವ್ರು ಎಷ್ಟು ಒಳ್ಳೆಯವ್ರಲ್ವಾ ಅಂದ್ರ. ಏನು ಅಂದ್ರೆ ಮನುಷ್ಯನ್ಗೆ ಶಾಪ ಕೊಡೋದು ಏನಾಗೋಯ್ತು ಅಲ್ಲಿ, ಕಂಪಲ್ಸರಿ ಆಗೋಯ್ತು, ಅದು ಆಪ್ಷನ್ ಇಲ್ಲ. ಆದ್ರೆ ಅವ್ರು ಅದರಲ್ಲಿ ಏನ್ ಮಾಡಕ್ ಹೋಗಿಲ್ಲ ಅಂದ್ರೆ, ಮನಸ್ಪೂರ್ವಕವಾಗಿ ಇವ್ರು ಹಾಳಾಗ್ಬೇಕು, ನಾಶ ಆಗ್ಬೇಕು ಅಂತ ಏನ್ ಮಾಡಕ್ ಹೋಗಿಲ್ಲ ಅಲ್ವರ. ಸೊ ಒಂದು ಪ್ರೀತಿಯಿಂದ ಏನಂದ್ರೆ ಅದೇನಾಗ್ಲಿ ನಿಮ್ಗೊಂದು ಒಳ್ಳೆ ಪಾಠವಾಗ್ಲಿ ಅಲ್ವರ. ಇವತ್ತು ಯೋಚನೆ ಮಾಡಿ, ಲೋಕದಲ್ಲಿ ಕೆಟ್ಟದ್ ಬಿಟ್ಟಿರೋದು ನಮ್ಗೆ ಒಳ್ಳೇದಾಗಿದ್ಯಾ ಅಥವಾ ನಮ್ಗೆ ಕೆಟ್ಟದ್ದಿದ್ಯಾ? ಒಳ್ಳೇದ ಅಲ್ವರ. ಇವತ್ತು ನಾವ್ ಎಷ್ಟೋ ಸರಿ ಎಲ್ಲ ಅನುಭವಿಸ್ಬಿಡ್ತೀರಿ. ಅನುಭವಿಸ್ಬೇಕಾದ್ರೆ ನಮ್ಗೆ ಏನಾಗಲ್ಲ, ನಮ್ಗೆ ಗೊತ್ತಾಗಲ್ಲ, ತುಂಬಾ ಬೇಜಾರಾಗ್ಬಿಡ್ತಾರೆ ಅಲ್ವ. ಅದೇ ಅನುಭವಿಸಿ ಅದರಲ್ಲಿ ಕಲಿಬೇಕಂತೆಲ್ಲ ಪಾಠ ಕಲ್ತಿ ಅದಾದ್ಮೇಲೆ ನಮ್ಗೆ ಇದರಿಂದ ಒಳ್ಳೇದಾಯ್ತು ಅಂದ್ರೆ ನಮ್ಮ ಮನ್ಸಿಗೆ ಏನಾಗ್ತದೆ ಹೇಳಿ? ನಿಜವಲ್ಲಪ್ಪ, ಇದು ಒಳ್ಳೇದಾಯ್ತು, ಇವೆಲ್ಲ ಆಗಿದ್ಕೆ ಏನಿದೆ, ಎಷ್ಟೋ ಪಾಠಗಳು ಕಲ್ತ್ಬಿಟ್ಟು. ಅದನ್ನ ನೋಡ್ಬೇಕಾದ್ರೆ ಒಂದು ರೀತಿ ದೇವರು ಶಾಪನ ಬ್ಲೆಸ್ಸಿಂಗ್ ಆಗಿ ಏನ್ ಮಾಡ್ತಾ ಇದಾರೆ ಅಲ್ಲಿ, ಕನ್ವರ್ಟ್ ಮಾಡ್ತಾ ಇದಾರೆ ಅಲ್ವರ. ಅದಕ್ಕೆ ಬೈಬಲ್ ಒಂದು ವಾಕ್ಯ ನೋಡಿ, 89 ಅಂತ ತಿಳ್ಕೊಂತೀನಿ, ಜ್ಞಾನಕ್ಕೆ ತಿಂತೀನಿ, ಕೀರ್ತನೆ. ಒಂದು ನಿಮಿಷ. ಹಾ, 76:10. ಸಾಮ್ಸ್ 76:10. ಮನುಷ್ಯರ ಕೋಪವು ನಿನ್ನ ಘನಕ್ಕೆ ಸಾಧಕವಾಗುವುದು. ನೋಡ್ರ. ಸೊ ಅಲ್ಲಿ ಮನುಷ್ಯನ ಕೋಪ ಅಲ್ವರ, ಅದೇನಾಗ್ತದೆ, ಘನಕ್ಕೆ ಏನಾಗ್ತಂತೆ, ಸಾಧಕ. ಮನುಷ್ಯನಿಗೆ ಕೋಪ ಏನಕ್ಕೆ ಬರ್ತಾರೆ ಅಲ್ವರ? ಒಬ್ರಿಗೆ ಹಿಂಸೆ ಕೊಟ್ಟವಾಗ ಏನಾಗ್ತಾರೆ, ಕೋಪ ಬರ್ತಾರೆ ಅಲ್ವರ. ಈ ತರ ದೇವರು ಮನುಷ್ಯನಲ್ಲಿ ಕೆಟ್ಟದ್ ಬಿಟ್ಟಿದೆ, ಮನುಷ್ಯಂಗೆ ಏನಂತ ಇವಾಗ ಕೋಪ ಬರುವಂತ ವಿಚಾರ ಶಾಪ.
ಅರೆ ಶಾಪ ಏನ್ ಮಾಡ್ತಾ ಅಂದ್ರೆ ದೇವ್ರ ಗಣಕ್ಕೆ ಏನ್ ಮಾಡ್ತಾ ಇದ್ದದು ಸಾಧಕವಾಗ್ತಂತ. ಅಂದ್ರೆ ದೇವ್ರನ್ನ ಒಳ್ಳೇದಿಗಾಗಿ ಏನ್ ಮಾಡ್ತಾರೆ, ಮಾರ್ಪಾಡು ಮಾಡ್ತಾರೆ ಅಂತೀನಿ. ಅದು ದೇವರಲ್ಲಿರಂತ ಸ್ಪೆಷಾಲಿಟಿ ಅಂದ್ರೆ. ಅದಕ್ಕೆ ನಮ್ಮ ಸೋದರ ಬೈಬಲ್ ಏನ್ ಮಾಡಿದ್ರು, ಶಾಪಗಳ ಬಗ್ಗೆ ಅನೇಕ ಎಕ್ಸಾಂಪಲ್ಸ್ ಏನ್ ಮಾಡಿದ್ರು ಹೇಳಿದ್ರು ಅಲ್ರ. ಶೇಮ್ ಏನ್ ಮಾಡ್ತಾನೆ, ದಾವಿದಿನ್ಗೆ ಶಾಪ ಆಗ್ತಾನೆ, ತಡ್ತಾ ಅಲ್ವರ. ಅದಕ್ಕೆ ಅದೆಲ್ಲ ಯಾವ ದೇವ್ರ ಮಕ್ಳಿಗೆ ಏನಾಗಲ್ಲ. ಅದಕ್ಕೆ ಬೈಬಲ್ ಹೇಳ್ತಾರಲ್ಲ, ನಿಮ್ಮ ವಿರುದ್ಧವಾಗಿ ಮಾಡಿರಂತ ಯಾವ ಆಯುಧ ಕೂಡ ಏನಾಗೋದಿಲ್ಲ, ಫಲಿಸೋದಿಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಆಕ್ಚುಲಿ ಆತರ ಮಾಡೋದು ಏನಪ್ಪಾ ಅಂದ್ರೆ ಅವ್ರ ಕ್ಯಾರೆಕ್ಟರ್ ಏನಂತ ಏನ್ ಮಾಡ್ತಾರೆ ಅದು ಅಲ್ಲಿ ಸಿಗ್ನಿಫೈ ಮಾಡ್ತಾರೆ. ಇಂಥವ್ರೆಲ್ಲ ದೇವರಾಜ್ಯಕ್ಕೆ ಸೇರೋದ್ರಿಂದ ತುಂಬಾ ಕಷ್ಟ ಅಲ್ವರ. ಅದಕ್ಕೆ ದಾವಿದು ಎಂತಾರೆ, ಅವನು ತಿರ್ಗಾ ಅರಸನಾಗಿ ಬರ್ಬೇಕಾದ್ರೆ ಅವ್ನು ವಾರ್ನಿಂಗ್ ಕೊಟ್ಬಿಡ್ತಾನೆ ಅದರ. ನೀ ಏನ್ ಮಾಡ್ಬೇಕು, ನೀ ಏನ್ ಬೇಕಾದ್ರೆ ಇರೋ, ಏನ್ ಬೇಕಾದ್ರೆ ಮಾಡು, ಅದು ಯೆರೂಸಲೇಮ್ ಬಿಟ್ಟು ಏನಾಗ ಬರ್ದಿನ ಹೊರಗಡೆ ಹೋಗ್ಬಿಡು, ಹೋಗಿದ್ದಿನ ಅವತ್ತೇ ನೀನ್ ಲಾಸ್ಟ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಆಮೇಲೆ ನೋಡ್ರಿ, ಬಿಲಾಮನು ದೇವ್ರ ಪ್ರವಾದಿ ಅದರ, ದೇವ್ರ ಪ್ರವಾದಿ ಇದ್ರು ಸರಿ, ಅವನೇನ್ ಮಾಡ್ತಾನೆ ನೋಡಿ, ಏನ್ ಚಾಲಕ್ ಆಗಿದೆ ನೋಡಿರ್ತೀನಿ ಅದರ. ಇವಾಗ ಯಾರನ್ನ ಶಪಿಸ್ಬೇಕು, ಇಸ್ರೇಲ್ ಜಂಗಳ. ಇವನ್ ಶಾಪ ಕೊಟ್ರೆ ಏನಾಗ್ತದೆ ಅಲ್ವರ. ಇವಾಗ ಇವನೇ ಶಾಪ ಕೊಟ್ಬಿಟ್ರೆ ಇವನ್ ದೇವ್ರ ಕೋಪಕ್ಕೆ ಗುರಿ ಆಗ್ಬಿಡ್ತಾನೆ. ಅದಕ್ಕೆ ಏನು ಒಂದು ಚಾಲಕ್ತನ ಉಪಯೋಗಿಸ್ತಾನೆ ಅಂದ್ರೆ, ದೇವ್ರಿಂದನೇ ಏನ್ ಬರ್ಬೇಕು ಇವಾಗ ಶಾಪ ಬರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಇಸ್ರೇಲ್ ತಪ್ಪು ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ತಾನೆ ಅಂದ್ರೆ, ಇಸ್ರೇಲ್ ಅವ್ರನ್ನ ತಪ್ಪು ಮಾಡ್ಸಕ್ ಏನ್ ಮಾಡ್ತಾನೆ, ಪ್ರೇರಣೆ ಮಾಡ್ತಾನೆ ನೋಡ್ರಿ ಅಂತೀನಿ ಅಲ್ವರ. ಅದು ಏನಾಯ್ತು ಅಂದ್ರೆ ಆಕ್ಚುಲಿ ಇವೆಲ್ಲ ದೇವ್ರಿಗೆ ಏನಾಗಲ್ಲ. ದೇವ್ರು ಇಸ್ರೇಲ್ ಶಾಪ ಕೊಟ್ರು ಬಿಡಿ, ಆದ್ರೆ ಇವನ್ ದೇವ್ರ ಬಿಟ್ಬಿಟ್ರ ಅಲ್ವರ. ದೇವರ ಪ್ರವಾದಿಯ ಒಂದು ಪಟ್ಟಾಭಿಷೇಕನೇ ಮಾಡ್ತಾವ್ ನಾವು ಕಳ್ಕೊಂತಾನೆ. ಅದಕ್ಕೆ ಬಿಲಾಮಂತ್ರ ಇರ್ಬೇಡಿ ಅಂತ ನಿಮ್ಗೆ ಏನ್ ಮಾಡ್ತಾರೆ, ವಾರ್ನಿಂಗ್ ನಮ್ಗೆ ಕೊಡೋದು ನೋಡ್ತೀರಿ ಅಲ್ವರ. ಸೊ ಆಮೇಲೆ ನಮ್ಮ ಬ್ರದರ್ ಏನ್ ಮಾಡಿದ್ರು, 5 ತರ ಏನ್ ಮಾಡಿದ್ರು ಪಾಯಿಂಟ್ಸ್ ಹೇಳಿದ್ರು. ದೇವರು ನಮಗೆ ಅಂದ್ರೆ ಕಾನ್ಸಿಕ್ರೇಟೆಡ್ ಆಗಿರೋ ನಮಗೆ ಯಾವ ರೀತಿ ಶಾಪ ಕೊಡ್ಬೋದು ಅಂದ್ರೆ, ಮೊದಲನೇದು ಏನಪ್ಪಾ ಅಂದ್ರೆ, ನಾವು ಬೋಧನೆ ವಿಚಾರದಲ್ಲಿ ಏನಾಗಿರ್ಬಾರ್ದು, ಕಾಂಪ್ರಮೈಸ್ ಆಗ್ಬಾರ್ದು ಅಲ್ವರ. ಸೊ ಎರಡನೇದು ಏನಪ್ಪಾ ಅಂದ್ರೆ, ಎರಡನೇದು ಯಾವ್ದಂತಂದ್ರೆ ಬ್ರದರ್, ನಮ್ಮ ದೇಹನ ಕಟ್ಟಂತ ವಿಚಾರದಲ್ಲಿ ಏನಾಗಿರ್ಬಾರ್ದು, ಇರ್ಬೋದು ಅದರ. ಅದು ನೋಡಿ, ನಮ್ಮ 6ನೇ ವಾಲ್ಯೂಮ್ನಲ್ಲಿ ಬ್ರದರ್ ಬರಿಬೇಕಾದ್ರೆ ಹೇಳ್ತಾರೆ ಏನ್ರಿ, ನೂತನ ಸೃಷ್ಟಿಯಲ್ಲಿದೆ, ಹಳೆ ಶರೀರದಲ್ಲಿ ಏನಾಗಿರೋದು ಇರೋದು ಅದರ. ಸೊ ಅದಕ್ಕೆ ಕೆಲವೊಂದು ಸೌಕರ್ಯಗಳನ್ನ ನಾವು ಮಾಡೋಂಥ ತುಂಬಾ ಇಂಪಾರ್ಟೆಂಟ್. ಇವಾಗ ನಮ್ಗೆ ಹೊಟ್ಟೆ ಹಸಿವಾಗಿರ್ಬೇಕಾದ್ರೆ ಏನ್ ತಿನ್ಬೇಕು, ಆಹಾರ ತಿನ್ಬೇಕು ಅದರ. ಹಂಗಂತಬಿಟ್ಟು ಮುಷ್ಟಾಂಗ ಭೋಜನ ಮಾಡ್ಕೊಂಡು ತಿಂದ್ರೆ ಏನಾಯ್ತದೆ ಅಲ್ವರ, ಚೆನ್ನಾಗಿ ಇದೇ ಬರ್ತದೆ, ಅವಾಗ ಏನಾಗಲ್ಲ, ಕೆಲಸನ ಮಾಡಕ್ಕೆ ಆಗಲ್ಲ. ಆದ್ರೆ ನಮ್ಮ ಆರೋಗ್ಯಕ್ಕೆ, ನೂತನ ಸೃಷ್ಟಿಗೆ ಕೆಲಸ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ನಾವೇನ್ ಮಾಡ್ಬೇಕು ಅಂದ್ರೆ ಹೊಂದ್ಕೊಬೇಕು. ಅಂದ್ರೆ ಉದಾಹರಣೆಗೆ ಇವಾಗ ಕಣ್ಣು ಮಂದಾಯಿತು ಅಂದ್ರೆ ನಾವೇನ್ ಹಾಕೊಬೇಕು, ಗ್ಲಾಸಸ್ ಹಾಕೊಬೇಕು, ಡಾಕ್ಟರ್ ಚಿಕಿತ್ಸೆ ತಗೋಬೇಕು. ಸೊ ನೂತನ ಸೃಷ್ಟಿ ಆದವರು ಹಳೆ ಮನುಷ್ಯಂಗೆ ಏನೇನೆಲ್ಲ ವ್ಯವಸ್ಥೆ ಮಾಡಬೇಕು ಅಷ್ಟನ್ನ ಮಾತ್ರ ಒಂದು ಲಿಮಿಟ್ಗೆ ಏನ್ ಮಾಡ್ಬೇಕು. ಇವಾಗ ಕೆಲವು ವಿಚಾರಗಳು ಇದು ನಮ್ಮ ಕಾನ್ಸಿಕ್ರೇಟೆಡ್ ಲೈಫ್ಗೆ ಅಡಚಣೆ ಆಗ್ತದೆ ಅಂದ್ರೆ ಅದನ್ನೇನ್ ಮಾಡ್ಬೇಕು, ಅದನ್ನ ಬಿಟ್ಬಿಡ್ಬೇಕು ಅದರ. ಇವಾಗ ನೋಡಿ, ಯೋಸೆಫ್ ಬೈಬಲ್ ಯೋಸೆಫ್ ಬಗ್ಗೆ ಏನ್ ಮಾಡ್ತೀನಿ ನೋಡ್ತೀರಿ ಅದರ. ಅವ್ನು ಎಲ್ಲಿ ಕೆಲಸ ಮಾಡ್ತಾ ಇದ್ದ, 44 ಮನೇಲೆ ಕೆಲಸ ಮಾಡ್ತಿದ್ದ. ಆದ್ರೆ 44 ಮನೇಲಿ ಅವ್ನಿಗೆ ದೇವ್ರು ಮಾಡಿದ್ರು, ಶೋಧನೆನ ಇಟ್ಟಿದ್ರು. ಅವ್ನು ಏನ್ ಮಾಡ್ತಾನೆ, ಶೋಧನೆ ಬರೋ ಸಂದರ್ಭದಲ್ಲಿ ಅವ್ರ ಹೆಂಡತಿ ಕೈ ಹಿಡಿದು ಕಳಿಬೇಕಾರೆ ಇವನ್ ಏನ್ ಮಾಡ್ತಾನೆ, ಆ ಸ್ಥಳನ ಏನ್ ಮಾಡಿದ್ರೆ ಬಿಟ್ಟು ಓಡೋಗ್ತಾನೆ. ಯೋಚನೆ ಮಾಡಿ, ಅವ್ನ ಸ್ಥಳ ಬಿಟ್ಟು ಓಡೋಗ್ದಿದ್ರೆ ಏನಾಗಿರೋದು ಅದರ. ಅದಕ್ಕೆ ಹೊಡ್ಬೇಕಾರೆ ಓಡೋಗಿರೋದು ಒಳ್ಳೇದು. ಆ ರೀತಿ ನಮ್ಮ ಒಂದು ಹಳೆ ಮನುಷ್ಯನ್ಗೆ ಏನೆಲ್ಲ ಬೇಕು ಅಂದ್ಬಿಟ್ಟು ಯಾರು ಚೆನ್ನಾಗಿ ಗೊತ್ತೋ ಅಲ್ಲ, ನಮ್ಮ ದೇಹಕ್ಕೆ ಚೆನ್ನಾಗಿ ಗೊತ್ತು. ಇವಾಗ ನಾವು ಅಂತ ಮಾರ್ಗಗಳಿಗೆ ಹೋಗಿ ಸಿಗಾಕೊಂಡಿದ್ದ ರೀತಿಯಲ್ಲಿ ಆದಷ್ಟು ಎಚ್ಚರಿಕೆಗೆ ಏನಾಗಿರ್ಬೇಕು. ಅದೇ ಯೇಸು ಕ್ರಿಸ್ತ ನಿಮ್ ಕೈ ಪಾಪ ಮಾಡಿದ್ರೆ ಕೈನೇ ಮಾಡಿ ಕಟ್ ಮಾಡಿ, ಕಾಲ್ ಮಾಡಕ್ ಅಂದ್ರೇನು, ಕೈ ಕಾಲ್ನೇ ತೆಗಿ, ಕಣ್ಣೇ ತೆಗಿ ಅಂತ ಹೇಳಿರ್ಬೇಕಾರೆ ಈ ಸಣ್ಣ ಸಣ್ಣ ಪುಟ್ಟ ವಿಚಾರಗಳು ಇದು ನಮ್ಮ ಸತ್ಯನ ಡೈವರ್ಟ್ ಮಾಡ್ತಾರೆ. ಇದೇನ್ ಮಾಡಿ, ಫಸ್ಟ್ ಇದನ್ನೆಲ್ಲ ತೆಗೆದಾಕಿ ಅಂತಂದ್ರು ಅಲ್ಲ. 2ನೇ ಪಾಯಿಂಟ್. 3ನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಮನುಷ್ಯನ ಮೇಲೆ ಭರವಸೆ ಏನಾಗಿರ್ಬಾರ್ದು, ಇರಬಾರ್ದು ಅದರ. ಎಕ್ಸಾಂಪಲ್ಸ್ ಕೊಟ್ಟು ಅಂತೀನಿ. ದಾವೀದು ಗೋಲಿಯಾತನ ಫೈಟ್ ಮಾಡ್ಬೇಕಾರೆ ಯಾರ ಮೇಲೆ ಭರವಸೆ ಇಟ್ಟಿದ್ದ ಅದರ, ದೇವ್ರ ಚಿತ್ತ. ಆಕ್ಚುಲಿ ನೋಡ್ಬೇಕಾರೆ ಬೈಬಲ್ ನಲ್ಲಿ ದಾವೀದು ಆ ಕಲ್ನ ಹೆಂಗ್ ಹೊಡೆದ ಗೊತ್ತಾ ಏನ್ರಿ, ಆ ಕಡಿಮೆ ಅಲ್ಲ ಏನಂತಾರೆ ಅದಕ್ಕೆ, ಕವಣೆನಾ, ಆ ಕವಣೆ ತರ ನೋಡಿದ ನೋಡಿ ಕರೆಕ್ಟ್ ಆಗಿ, ಸ್ಲಿಂಗ್ ಅಲ್ವರ. ಆಕ್ಚುಲಿ ಬೈಬಲ್ ನೋಡಿದ್ರೆ ಇಸ್ರೇಲ್ ಅಲ್ಲಿ ಒಂದು ಗೋತ್ರ ಇತ್ತು, ಅವ್ರು ಲೆಫ್ಟ್ ಹ್ಯಾಂಡ್ ಅಲ್ಲಿ ಕಲ್ಲು ಹೊಡಿಯೋರು ಅದರ. ಯಾರು ಗೋತ್ರ, ಬೈಬಲ್ ಇದೆ ವಾಕ್ಯ ಏನ್ರಿ, ಅವ್ರು ಸ್ಲಿಂಗ್ ನ ಹೊಡಿಯೋರಂತೆ. ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಿಂಗ್ ಹೊಡೆದ್ಬಿಟ್ಟು ಕರೆಕ್ಟ್ ಆಗಿ ಟಾರ್ಗೆಟ್ ಹೊಡಿಯೋರಂತೆ. ಅಂದ್ರೆ ಒಂದು ಕೂದಲು ಎಳೆಯಷ್ಟು ಡಿಸ್ಟೆನ್ಸ್ ಅಲ್ಲಿ, ಮಾರ್ಜಿನ್ ಅಲ್ಲಿ ಕರೆಕ್ಟ್ ಆಗಿ ಟಾರ್ಗೆಟ್ ಹೊಡಿಯೋರಂತೆ. ಗೋತ್ರ ಯಾವ ಗೋತ್ರ, ಬೆನಿಮಿನ್ ಗೋತ್ರ. ಯಾವ ಗೋತ್ರ, ದಾವೀದ್ ಯಾವ ಗೋತ್ರದವನು, ಯೂದ. ಸೌಲ್ ರಾಜ, ಇವಾಗ ಅವನೇ ಹೊಡಿಬೋಯ್ತಲ್ಲ ಇದನ್ನ ಅಲ್ವರ. ಇವಾಗ ದಾವೀದು ಗೋಲಿಯಾತನ ಹೊಡೆದಿದ್ದೀನೋ ಒಂದು ಕಲ್ಲಲ್ಲಿ ಅದರ. ಸೌಲ್ ರಾಜ ಅವನು ಬೆನಿಮಿನ್ ಇದಕ್ಕೆ ಅಧಿಪತಿ ರಾಜ ಅದರ. ಅವನೇ ಹೋಗಿ ಏನ್ ಮಾಡೋಯ್ತು ಗೋಲಿಯಾತನ, ಯಾಕಪ್ಪ ಹೊಡೆದಿಲ್ಲ ಅಂದ್ರೆ ಅವ್ನಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ. ಅದೇ ನಂಬಿಕೆ ಯಾರಿಗಿತ್ತು ನೋಡ್ರಿ ಇದ್ದೀನಿ. ದಾವೀದ್ ಬಂದ್ಬಿಟ್ಟು ಬೆನ್ಯಾಮೀನ್ ಗೋತ್ರನಲ್ಲ, ಆದ್ರೆ ಕುರಿಗಳನ್ನ ಮೇಯಿಸ್ಬೇಕಾರೆ ಅವನ ಹತ್ರ ಏನಿದೆ ಆಯುಧಗಳು,
ರೋಡಲ್ಲಿ ಕಲ್ಗಳು ಬಿದ್ದಿತ್ತು, ಟಾರ್ ಹಾಕೋರು ಆ ಕಲ್ಲಲ್ಲಿ ರೋಡಲ್ಲಿ ಕಲ್ಗಳಿತ್ತು, ಅದಕ್ಕೊಂದು ಪಾಕೆಟ್ ಇಟ್ಕೊಂಡು ಹೋಗೋನೆ, ಒಂದು ಕೋಲ್ ಇಟ್ಕೊಂಡು ಹೋಗೋನೆ, ಸಿಕ್ಕಿದ ಚಾನ್ಸಲ್ಲಿ ಏನು ಮಾಡೋದಲ್ಲ ಎಲ್ಲ ಕಲ್ತಾ ನೋಡ್ತಿರ್ತೀನಿ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಮನುಷ್ಯನ ಭರವಸೆ ನಮ್ಗೆ ಏನಾಗಿರ್ಬಾರ್ದು, ಅಧಿಕವಾಗಿ ಇರಬಾರ್ದು ಅಲ್ವರ. ಆಮೇಲೆ ನೋಡಿ ಅದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟರು ಬರ್ದರು. ಏನಪ್ಪಾ ಅಂದ್ರೆ ಏನ್ರಿ, ದಾವಿದು ಸೆನ್ಸಸ್ ಮಾಡಿದ್ದು ಅಲ್ವರ, ನನ್ಗೆ ಎಷ್ಟು ಬಲ ಇದೆ ನೋಡೋಣ ಅಲ್ವರ, ಏನ್ ಕೆಪಾಸಿಟಿ ಇದೆ ಅಲ್ವರ ನೋಡ್ತಾರೆ. ದೇವ್ರು ಏನ್ ಮಾಡ್ತಾರೆ, ಅವ್ನಿಗೆ ಶಿಕ್ಷೆನ ಕೊಡ್ತಾರೆ ಅಲ್ವರ. ಅದೇ ರೀತಿ ನೋಡ್ಬೇಕಾರೆ ಏನ್ರಿ, ಇಸ್ರೇಲ್ ನಮ್ಮ ಏನು ಅಪೋಸ್ಟಲ್ಸ್ ಎಲ್ಲ ಅವ್ರಿಗೆ ಆಹಾರ ಇಲ್ದಿರ್ಬೇಕಾದ್ರೆ ದೇವ್ರು ಏನ್ ಮಾಡ್ತಾರೆ, ಅವ್ರಿಗೆ ಮೀನನ್ನು ರೆಡಿ ಮಾಡಿ ಕೊಡೋದು ಅದರ. ಸದ್ಯಲ್ಲ ಏನಂತಂದ್ರೆ ಒಂದೊಂದು ರೀತಿಲಿ ವಾರ್ನಿಂಗ್ ಕೊಟ್ಟು ಏನ್ ಮಾಡಿದ್ರೆ ತಿದ್ದಂಥದ್ದು ಅಲ್ವರ. ಆಮೇಲೆ ಇನ್ನೊಂದ್ ಏನ್ ಮಾಡಿದ್ರಿ, 4ನೇ ಪಾಯಿಂಟು ಕಳಂಕವಾಗಿರೋದೇನ್ರಿ ಕೊಡೋದು. ಅದನ್ನ ಬರೆದರೆ ಫುಲ್ ಡೀಟೇಲ್ ಆಗಿ ಹೇಳ್ಬಿಟ್ರು. ಅದನ್ನ ನಾವೇನ್ ಮಾಡ್ಬೇಕು ಇವಾಗ ಅರ್ಥ ಮಾಡ್ಕೊಬೇಕಷ್ಟೇ ಅಲ್ವರ. ನಮ್ಮಲ್ಲಿ ಇರೋದನ್ನ ನಾವು ಯಾವ ರೀತಿ ದೇವ್ರಿಗೆ ಸಲ್ಲಿಸ್ತಾ ಇದ್ರಿ ಅಂತ ಅನ್ಬಿಟ್ಟು ಅಲ್ವರ. ಏನಿಲ್ಲ, ಉದಾಹರಣೆಗೆ ನಾವು ಕೂತು ತಿನ್ಬೇಕಾರೆ ನಮ್ಗೆ ಯಾರು ಒಂದು ಬೇರೆಯವ್ರಿಗೆಲ್ಲ ಚೆನ್ನಾಗಿರೋದು ಹಾಕ್ಬಿಟ್ಟು ನಮ್ಗೆ ಚೆನ್ನಾಗಿರೋ ಹಾಕ್ದಿರ ಇದ್ರೆ ನಮ್ಗೆ ಹೆಂಗಿರ್ತದೆ, ನಾವ್ ಇನ್ನೊಂದು ಸ್ವಲ್ಪ ಊಟಿಗೆ ಕೂತ್ಕೊಳ್ಳೋಣ ಅಲ್ವರ, ಎದ್ದು ಹೋಗ್ಬಿಡ್ತೀರಿ ಅಲ್ವರ. ಸೊ ಅದನ್ನ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು, ನಾವು ದೇವ್ರಿಗೆ ಏನ್ ಕೊಡ್ತಾ ಇದ್ರಿ ಅಂತ ಅಲ್ವರ. ಸೊ ದುಡ್ಡಿನ ಬಗ್ಗೆ ಅಲ್ಲ, ನಮ್ಮನ್ನ ನಾವು ದೇವ್ರಿಗೆ ಕೊಡೋಂಥದ್ದು. ಅದಕ್ಕೆ ಕೊನೆಯದಾಗಿರೋಂಥ ಪಾಯಿಂಟ್ ಏನಪ್ಪಾ ಅಂದ್ರೆ ಸೋಂಬೇರಿತನ. ಇದೆಲ್ಲ ನಮ್ಗೆ ತುಂಬಾ ಫೇವ್ರೇಟ್ ಆಗಿರೋ ಪಾಯಿಂಟ್ ಅಲ್ವರ. ನಮ್ನ ಯಾರು ಡಿಸ್ಟರ್ಬ್ ಮಾಡಿದಿರಾ, ಚಳಿಗಾಲದಲ್ಲಿ ಹಾಸಿಗೆ ಮೇಲೆ ಬಿಟ್ಬಿಟ್ರೆ ಮುಗಿದೋಯ್ತಪ್ಪ. ಹಾಸಿಗೆ ಅಂತ ಒಂದು ಕಾಲ್ ಕೆಡೆ ಮಾಡೋಣ ಇಡಲ್ಲ, ಯಾಕಂದ್ರೆ ಹೆಂಗಿದೆ ವೆದರ್ ಅಲ್ವರ, ಚಳಿ ಬೆಚ್ಚಿಗಿರೋಣ, ಆರಾಮಾಗಿ ಏನಾಗಿನ ಕಂಫರ್ಟಬಲ್ ಇರ್ತಾರ. ಕಂಫರ್ಟಬಲ್ ಝೋನ್ ಅನ್ನ ಬಿಟ್ಟೋಗುವಂಥದ್ದು ದೇವ್ರು ಏನ್ ಮಾಡ್ತಾರೆ, ನಮ್ಮ ಹತ್ರ ಎದುರು ನೋಡ್ತಾರೆ ಅಲ್ವರ. ಇಂದ ಕರ್ತನಲ್ಲಿ ಪ್ರೀತಿ ಸೊಗಳೆ ಮುಂದೆ ಬರೋಂಥ ದಿನಗಳಲ್ಲಿ ಇಂಥ ಒಳ್ಳೆ ವಾಕ್ಯಗಳನ್ನ ಕೇಳಿ ಅದ್ರ ಪಕ್ಕ ನಡೆಯೋದಕ್ಕೆ ನಾವೇನ್ ಮಾಡೋಣ, ಆದಷ್ಟು ಮನ್ಸುಗಳನ್ನ ಮಾಡೋಣ. ಈ ತರ ಎಚ್ಚರಿಕೆ ಪಾಠಗಳನ್ನ ಕೊಟ್ಟು ದೇವ್ರು ನಮ್ಮನ್ನ ಇದುವರೆಗೂ ನಮ್ಗೆ ಸಿದ್ಧಪಡಿಸ್ತಾ ಇರೋದಕ್ಕಾಗಿ ದೇವರಿಗೆ ಕುರಿತಾದ ಸ್ತೋತ್ರಗಳನ್ನ ಉಳ್ಳವರಾಗನ.